ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಕಲಬುರಗಿಯ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಿದ್ದೀವಿ. ಏನೆಲ್ಲ ಫೆಸಿಲಿಟೀಸ್ ಇದೆ, ಈ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರ ಯಾಕೆ ಇಲ್ಲಿ ತೆಗೆದ್ರು, ಏನಿದ್ರ ಒಂದು ಸದುಪಯೋಗ ಜನ ಪಡೆದುಕೊಳ್ಬಹುದು ಅಂತಕ್ಕಂಥದ್ದನ್ನ ನೋಡೋಣ. ಏನೇನಿದೆ ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದಲ್ಲಿನ ಈಗ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರೂಮ್ನಲ್ಲಿದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಸೊ ಇದು ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರೂಮ್ ಅಂತ. ಸೊ ಇದ್ರ ಬಗ್ಗೆ ಒಂದು ಝಲಕ್ ಸರ್. ಸುಜಿನಿ ಆಸ್ಪತ್ರೆಯಲ್ಲಿನ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಏನೇನು ಯಾವ್ಯಾವುದಕ್ಕೆ ಇದನ್ನು ಮಾಡ್ತೀರಾ? ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ವಿತ್ ಥರ್ಡ್ ಟ್ರೈಮೆಸ್ಟರ್ ಪ್ರೆಗ್ನೆನ್ಸೀಸು ಇವೆಲ್ಲನೂ ಮಾಡಿ ನೋಡ್ತೀವಿ ಮ್ಯಾಮ್. USG ಎಲ್ಲನೂ ಆಗುತ್ತೆ ನಮ್ಮ ಹತ್ರ. ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಮೇಡಮ್ ಅಂತ ಇದ್ದಾರೆ, ಗೈನಕಾಲಜಿಸ್ಟ್ ವಿತ್ ಎಕ್ಸ್ಪೀರಿಯನ್ಸ್ಡ್ ಪೇನ್ಲೆಸ್ ಡೆಲಿವರೀಸ್ ಎಲ್ಲನೂ ಮಾಡ್ತಾರೆ ಅವರೇನೆ. ಸೊ ಶಿ ವಿಲ್ ಬಿ ಹ್ಯಾಂಡ್ಲಿಂಗ್ ದಿಸ್ ಆಲ್ ಮ್ಯಾಮ್. ವಿತ್ ಎಲ್ಲ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಇರೋದರಿಂದ ನಮ್ಮ ಹತ್ರ ಮದರ್ ಗೈನಕಾಲಜಿಸ್ಟ್ ಇರೋದರಿಂದ ಸೊ ಇಲ್ಲೇ ಗೈನಿಕ್ ಡಾಕ್ಟ್ರು ಇರುತ್ತಾರೆ. ವಿತ್ ಇಲ್ಲೇ ನಮ್ಮ ಹತ್ರ ಅಲ್ಟ್ರಾಸೌಂಡ್ ಮಷೀನು ಇದೆ. ಸೊ ಬೇರೆ ಕಡೆ ಹೆಂಗಿರುತ್ತೆ, ಜಸ್ಟ್ OPD ನೋಡಿಕೊಂಡು ಬೇರೆ ಬೇರೆ ಈ ಥರ ಎಲ್ಲನೂ ರೆಫರ್ ಮಾಡ್ತಾರೆ. ಸೊ ಆ ಥರ ನಮ್ಮ ಹತ್ರ ಇರೋಂಗಿಲ್ಲ. ನಮ್ಮ ಹತ್ರ ಏನಿದೆ ವಿತ್ ಚೀಪ್ ರೇಟಲ್ಲಿ ಇಲ್ಲೇ ಮೇಡಮು ಎಲ್ಲನೂ ನೋಡ್ಕೊತಾರೆ ಮ್ಯಾಮ್. ನಮ್ಮ ಹತ್ರ ಅಲ್ಟ್ರಾಸೌಂಡ್ ಮಷೀನ್ಸು ಇದ್ದಾವೆ, OPDs ಇದ್ದಾವೆ, ಲೇಬರ್ OTs, ICUs ಎಲ್ಲನೂ ನಮ್ಮ ಹತ್ರ ಕಂಪ್ಲೀಟ್ ಅವೈಲೇಬಲ್ ಇದೆ ಮ್ಯಾಮ್. ನಾವು ಸುಜಿನಿ ಆಸ್ಪತ್ರೆಯ OPDಗೆ ಭೇಟಿ ನೀಡಿದ್ದೀವಿ. ಖ್ಯಾತ ಮಕ್ಕಳ ತಜ್ಞರಾದ ಬಾಪುರಾವ್ ಕಂಟಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ? ಯಾಕಂದರೆ ಪ್ರಪ್ರಥಮವಾಗಿ ನಮ್ಮ ಕಲಬುರಗಿಯಲ್ಲಿ ಮೊದಲನೇ ಆಸ್ಪತ್ರೆ ಅಂದರೆ, ಬೇರೆ ಕಡೆ ಇದೆ ಇದು ಎಕ್ಸ್ಪೆಷಲಿ ತಾಯಿ ಮತ್ತು ಶಿಶುವಿನ ಆರೈಕೆ ಕೇಂದ್ರ ಅಂತ ಹೇಳ್ತೀವಿ. ಸೊ ಏನೇನು ಫೆಸಿಲಿಟೀಸ್ ಇದೆ, ಯಾವ ಥರ ಮಕ್ಕಳಿಗೆ ನೀವು ಟ್ರೀಟ್ ಮಾಡ್ತೀರಾ? ಎಲ್ರಿಗೂ ನಮಸ್ಕಾರ. ನೀವು ಹೇಳಿರೋ ಥರ ನಮ್ಗೆ ಸುಜಿನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಅಂದರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸ್ಪೆಷಲಿ ಡೆಡಿಕೇಟೆಡ್ ಆಗಿ ನಾವು ಮಕ್ಕಳಿಗೆ ಮತ್ತು ತಾಯಿಗಂತಲೇ ಫೆಸಿಲಿಟೀಸ್ ಕೊಡೋವಂಥ ಎಲ್ಲ ಫೆಸಿಲಿಟೀಸು ನಮ್ಮ ಹಾಸ್ಪಿಟ್ಲಲ್ಲಿ ಇದೆ. ಇದೇ ಥರ ನಾವು ಇದೇ ಹಾಸ್ಪಿಟ್ಲಲ್ಲಿ ನಮ್ಮ ಹಾಸ್ಪಿಟ್ಲು ಬಿಗ್ ಬಜಾರ್ ಅಪೋಸಿಟ್ ಇದೆ, ಗಚಿನ್ಮಿನಿ ಟವರ್ಸಲ್ಲಿದೆ ಸರಿನಾ. ಸೊ ನಾವಿಲ್ಲಿ 24/7 ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ವಿತ್ ಪಿಡಿಯಾಟ್ರಿಷನಲ್ಲಿ ನಾವು ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಆ್ಯಸ್ ವೆಲ್ ಆಸ್ ನಿಯೋನೆಟಾಲಜಿಸ್ಟ್ ಕೂಡ ಇಲ್ಲಿ ಅವೈಲೇಬಲ್ ಇರ್ತೀವಿ. 24/7 ಎಲ್ಲ ಥರ ಫೆಸಿಲಿಟೀಸ್ ಇದೆ. ಡೆಲಿವರೀಸ್ಗಾಗಿ ಗೈನಕಾಲಜಿಸ್ಟ್ ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಅಂತ ನಮ್ಮ ಮೇಡಮ್ ಇದ್ದಾರೆ, ಅವರು ಇಲ್ಲಿ 24/7 ಅವೈಲೇಬಲ್ ಇರ್ತಾರೆ. ಎಲ್ಲ ಥರದ ಡೆಲಿವರೀಸು, ನಾರ್ಮಲ್ ಡೆಲಿವರಿ ಆಗಲಿ, ಹೈರಿಸ್ಕ್ ಪ್ರೆಗ್ನೆನ್ಸೀಸ್ ಆಗಲಿ, ಮತ್ತು ಸಿಸರಿನ್ ಸೆಕ್ಷನ್ಸ್ ಆಗಲಿ, ಮತ್ತು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಗೈನಕ್ ಪ್ರಾಬ್ಲಮ್ಸು ಕೂಡ ನಮ್ಮ ಹಾಸ್ಪಿಟಲಲ್ಲಿ ಡೀಲ್ ಮಾಡ್ತೀವಿ. ಸೊ ಅದರ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಅದಕ್ಕೆ ಮೇಡಮ್ ಇದ್ದಾರೆ. ಸೊ ನಾವು ನಾನು ಮಕ್ಕಳ ಡಾಕ್ಟರ್ ಬಂದುಬಿಟ್ಟು ನಮ್ಮ ಹತ್ರ OPD ಫೆಸಿಲಿಟೀಸ್, ವ್ಯಾಕ್ಸಿನೇಷನ್ಸ್, ರೆಗ್ಯುಲರ್ ಫಾಲೋಅಪ್, ಡೆವಲಪ್ಮೆಂಟಲ್ ಆ್ಯಂಡ್ ನ್ಯೂರೋ ಫಾಲೋಅಪ್ಸ್ ಎಲ್ಲ ಮಾಡ್ತೀವಿ. ನಮ್ಮ ಹತ್ರ ಸ್ಪೆಷಲೈಸೇಷನ್ಸ್ ಕೂಡ ಇದೆ. ಸೊ ನಮ್ಮ ಹಾಸ್ಪಿಟಲಲ್ಲಿ OPD ಆದಮೇಲೆ IPD ಸೆಕ್ಷನ್ಸ್ ಕೂಡ ಜನರಲ್ ವಾರ್ಡ್ ಆಯಿತು, ICUs ಆಯಿತು, NICUs ಆಯಿತು, ಡೆಡಿಕೇಟೆಡ್ ಆಗಿ PICU ಸಪ್ರೇಟಾಗಿ ಇಟ್ಟಿದ್ದೀವಿ. ಅದರಲ್ಲಿ 8 ಬೆಡ್ ಇದೆ.
ವೆಂಟಿಲೇಟರ್ ಫೆಸಿಲಿಟೀಸ್ ಆಯಿತು, ಡಯಾಲಿಸಿಸ್ ಫೆಸಿಲಿಟೀಸ್ ಎಲ್ಲ ಮಾಡ್ತೀವಿ. ಅದಲ್ಲದೆ NICU ಅಂದರೆ ನವಜಾತ ಶಿಶುವಿನ ICU ಅಂತ ಏನು ಅಂತೀವಿ, ಅದು ಕೂಡ ಇದೆ. ಸಪ್ರೇಟಾಗಿ ಅದಕ್ಕಂತಲೇ ಡೆಡಿಕೇಟೆಡಾಗಿ ಸ್ಟಾಫ್ ಇದ್ದಾರೆ, ಡೆಡಿಕೇಟೆಡಾಗಿ ಯೂನಿಟ್ ಇದೆ. ಸೊ ಆ ಸೆಕ್ಷನಲ್ಲಿ ಕೂಡ ನಾವು ಏನದ ವೆಂಟಿಲೇಟರ್ ಫೆಸಿಲಿಟೀಸು, ಸರ್ಫೆಕ್ಟೆಂಟು ಮತ್ತು ದಿನ ತುಂಬಲಾರ್ದಂಥ ಏನು ಮಕ್ಕಳು ಇರ್ತವೆ, ಪ್ರೀಟರ್ಮ್ ಬೇಬೀಸ್ ಅಂತ ಏನಂತೀವಿ, ಆ ಬೇಬೀಸ್ ಕೂಡ ನಮ್ಮ ಹತ್ರ ಡೀಲ್ ಮಾಡಲಾಗುತ್ತದೆ. NICU ಬೇಬೀಸ್ ವಿತ್ PICUನೂ ಹ್ಯಾಂಡಲ್ ಮಾಡ್ತೀವಿ. ಅದಲ್ಲದೆ ನಮ್ಮ ಹಾಸ್ಪಿಟ್ಲಲ್ಲಿ OT ಫೆಸಿಲಿಟೀಸ್ ಕೂಡ ಇದೆ. ನಮ್ಮ ಹಾಸ್ಪಿಟ್ಲ್ ಹೇಳಿರೋ ಥರ ಮಕ್ಕಳು ಮತ್ತು ತಾಯಿ ಸ್ಪೆಷಲೈಸೇಷನ್ ಇರೋದ್ರಿಂದ ನಾವು ಮಕ್ಕಳದ್ದು ತಾಯಿದಷ್ಟೇ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡೋದು. ಹಾಗಾಗಿ ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಆಪ್ರೇಷನ್ಸ್ ಆಗಲಿ, ಫಾರ್ ಎಕ್ಸಾಂಪಲ್ ಹರ್ನಿಯಾ ಆಗಲಿ, ಅಪೆಂಡಿಕ್ಸ್ ಆಗಲಿ, ಇಲ್ಲ ಬೇರೆ ಥರ ಏನಾದರೂ ನ್ಯೂ ಬಾರ್ನ್ಸಲ್ಲಿ ಡಯಾಫ್ರಾಮೆಟಿಕ್ ಹರ್ನಿಯಾ ಆಯಿತು, ಟ್ರೇಕಿಯೋಸೆಫೆಕಲ್ ಫಿಕ್ಸ್ಚುಲಾ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಪಿಡಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ಶರಣ ಗುಬ್ಬಿ ಸರ್ ಅಂತಿದ್ದಾರೆ. ಸೊ ಅವರು ಇಲ್ಲೇ ಬಂದುಬಿಟ್ಟು ನಮ್ಮ ಹಾಸ್ಪಿಟಲಲ್ಲಿ OT ಇದೆ, ಬ್ಯಾಕಪ್ ಆಗಿ NICU ಮತ್ತು PICU ಕೂಡ ಇದೆ. ಮತ್ತು ಅಂಥ ಕೇಸಸ್ಗಳು ಮೇಲೆ ನಮ್ಮ ಹಾಸ್ಪಿಟಲಲ್ಲಿ ಇದಾವೆ ಸದ್ಯಕ್ಕೀಗ. ಸೊ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಆ ಫೆಸಿಲಿಟಿ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಇದೆ. ಅದಲ್ಲದೆ ನಾವು ಪೇಷಂಟ್ಸ್ಗಾಗಿ ಸೆಮಿ ಸ್ಪೆಷಲ್ ಆ್ಯಂಡ್ ಡಿಲಕ್ಸ್ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಜನರಲ್ ವಾರ್ಡ್ ಇದೆ. ಅದು ಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ 24/7 ಪಿಡಿಯಾಟ್ರಿಷನ್ಸ್ ಅವೈಲೇಬಲ್ ಇರ್ತಾರೆ. ಅದಾದಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಥರದ ಸ್ಕೀಮ್ಸ್ಗಳು ಅಂದರೆ ABRK ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ, ABS ಸ್ಕೀಮ್ಸ್ ಆಗಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅದಾದಮೇಲೆ ಕ್ಯಾಶ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದು ನಮ್ಮ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ OPD ಸೆಕ್ಷನ್ ನೋಡಿದ್ವಿ. ಇನ್ನು ಯಾವ್ಯಾವ ಥರ ಇದೆ ಬನ್ನಿ ನೋಡೋಣ. ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕಕ್ಕೆ ನಾವು ಭೇಟಿ ನೀಡಿದ್ದೀವಿ. ಬನ್ನಿ ಏನೇನಿದೆ, ಯಾವ ಥರ ಮಕ್ಕಳಿಗೆ ಅಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ನೋಡೋಣ. ಇದು ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದಲ್ಲಿನ ನವಜಾತ ಶಿಶುವಿನ NICU ಅಂದರೆ ತೀವ್ರ ನಿಗಾ ಘಟಕದಲ್ಲಿ ಇಲ್ಲಿ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಆ ಮಗುವಿಗೆ ಏನಾದರೂ ತೊಂದರೆ ಇದ್ದರೆ, ಆರೋಗ್ಯದ ಸಮಸ್ಯೆ ಇದ್ದರೆ, ಸೊ ಈ ಘಟಕದಲ್ಲಿ ಆ ಮಕ್ಕಳನ್ನ ಇಡ್ತಾರೆ. ಬನ್ನಿ, ಡಾಕ್ಟ್ರ್ ಇದ್ದಾರೆ, ಮಾತಾಡ್ಸೋಣ. ವೀಕ್ಷಕರೇ, ನಾವು ಇವತ್ತು ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಿದ್ದೀವಿ. ಆ ಆರೈಕೆ ಕೇಂದ್ರದಲ್ಲಿನ NICU ಅಂದರೆ ಸರ್ವೇ ಸಾಮಾನ್ಯವಾಗಿ ತೀವ್ರ ನಿಗಾ ಘಟಕ, ಅಂದರೆ ದೊಡ್ಡವರಿಗೆ ತೀವ್ರ ನಿಗಾ, ಏನಾದರೂ ಅಪಘಾತ ಸಂಭವಿಸಿದಾಗ, ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ತೀವ್ರ ನಿಗಾ ಘಟಕದಲ್ಲಿ ಇಡ್ತಾರೆ ಅಂತಕ್ಕಂಥದ್ದನ್ನ ಕೇಳಿದ್ದೀವಿ. ಇಲ್ಲಿ NICU ಅಲ್ಲಿ ಅಂದರೆ ನವಜಾತ ಶಿಶುವಿಗೆ ಕೂಡ ಇದು NICU ಅಲ್ಲಿ ಇಟ್ಟು ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಯಾವ ಥರ ಶಿಶುವಿಗೆ ಅಂತ, ನವಜಾತ ಶಿಶು ಅಂದರೆ ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಆ ಮಗುವಿಗೆ ಏನಾದರೂ ಸಮಸ್ಯೆ ಇದ್ದರೆ ಅಂತಹ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಏನಿದ್ರೆ ಒಂದು ಫೆಸಿಲಿಟೀಸ್ ಏನು, ಯಾವ ಥರ ಮಕ್ಕಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ದೊಡ್ಡವರಿಗೆ NICU ಇರುತ್ತೆ, ಅಲ್ಲಿ ಎಂಥವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಈ NICU ಬಗ್ಗೆ ಏನು ಅಂತಕ್ಕಂಥದ್ದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ನಾವು ನವಜಾತ ಶಿಶುವಿನ ಒಂದು ಕ್ರಿಟಿಕಲ್ ಕೇರ್ ಕಂಡೀಷನ್ನ ಸೆಕ್ಷನ್ ಇದು. ಸೊ ಇಲ್ಲಿ ಯಾವ ಥರ ಮಕ್ಕಳಿಗೆ ಟ್ರೀಟ್ ಮಾಡ್ತೀರಾ? ನವಜಾತ ಶಿಶು ಅಂದರೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ, ಸೊ ಅಂಥ ಮಕ್ಕಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ ಕೇಳ್ಪಡ್ತೀವಿ. ಸೊ ಏನು ಸರ್ ಈ ಒಂದು NICU ಬಗ್ಗೆ? ನೀವು ಹೇಳೋ ಪ್ರಕಾರ ಕರೆಕ್ಟ್ ಮೇಡಮ್. ಈಗ ನಮ್ಮ ಮಕ್ಕಳ ವಿಭಾಗದಲ್ಲಿ 2 ಇರುತ್ತೆ. ಒಂದು ನ್ಯೂನೆಟಲ್ ICU ಅಂದರೆ ನವಜಾತ ಶಿಶುವಿನ ICU. ಅದರಲ್ಲಿ ಬಂದುಬಿಟ್ಟು ನವಜಾತ ಅಂದರೆ ನಾವು ಫ್ರಮ್ ದ ಟೈಮ್ ಆಫ್ ಬರ್ತ್ ಹಿಡ್ಕೊಂಡು 28 days to 30 daysವರೆಗೂ ನಾವು ನವಜಾತ ಅಂತ ತೊಗೋತೀವಿ. ಅಂಥ ಮಕ್ಕಳನ್ನ ನಾವು ಜನರಲ್ ICU ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಸಪ್ರೇಟ್ ಕೇರು, ಸಪ್ರೇಟ್ ಡೆಡಿಕೇಶನ್ ಬೇಕಾಗುತ್ತೆ. ಸಪ್ರೇಟಾಗೆಲ್ಲ ಮ್ಯಾನೇಜ್ಮೆಂಟ್ ಸಲುವಾಗಿ ನ್ಯೂನೆಟಲ್ ICU ಅಂತ ಸೆಟ್ಲ್ ಐತೆ. ಸೊ ಅಂಥದ್ರಲ್ಲಿ ನ್ಯೂನೆಟಲ್ ICU ಅಲ್ಲಿ ಅಂಥ ಬೇಬೀಸ್ನ ಯೂಶಲಿ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು. ಸೊ ಈಗ ನಾವು ನಿಂತಿರೋದು ಬಂದುಬಿಟ್ಟು ನಮ್ಮ ಸುಜಿನಿ ಆಸ್ಪತ್ರೆ NICU ನ್ಯೂನೆಟಲ್ ಸೆಟಪಲ್ಲಿ ಇದ್ದೀವಿ. ಸೊ ನೀವು ನೋಡೋ ಪ್ರಕಾರ ನಮ್ಮ ICU ಅಲ್ಲಿ ಯೂಶಲಿ ICU ಹೆಂಗಿರುತ್ತೆ ಅಂದರೆ ಪ್ರೀಟರ್ಮ್ ಬೇಬೀಸ್ ಅಂದರೆ 9 ತಿಂಗಳ ತುಂಬಿ ಹುಟ್ಟಿರೋಂಥ ಮಕ್ಕಳನ್ನ ನಾವು ಟರ್ಮ್ ಬೇಬೀಸ್ ಅಂತೀವಿ. ಸೊ 9 ತಿಂಗಳ ಒಳಗಡೆ ಅಂದರೆ 7 ತಿಂಗಳು, 8 ತಿಂಗಳು, 9 ತಿಂಗಳು ಆ ಥರ ಒಳಗಡೆ ಹುಟ್ಟಿರೋ ಮಕ್ಕಳನ್ನ ಪ್ರೀಟರ್ಮ್ ಬೇಬೀಸ್ ಅಂತೀವಿ. ಸೊ ಅಂಥ ಮಕ್ಕಳಿಗೆ ಸ್ಪೆಷಲ್ ಚಾಲೆಂಜಿಂಗ್ ಕೇಸಸ್ ಆಗಿ ಬರ್ತಾವಂಥವು. ಅದರಲ್ಲಿ ಭಾಳಷ್ಟು ಪ್ರಾಬ್ಲಮ್ ಇನಿಷಿಯಲಿ ಫ್ರಮ್ ದ ಟೈಮ್ ಆಫ್ ಡೆಲಿವರಿ ಅಂದರೆ ಡೆಲಿವರಿ ಆದ ತಕ್ಷಣವೇ ಬೇಬಿಗೆ ತೂಕ ಕಡಿಮೆ ಇರುತ್ತೆ ಮತ್ತು ಉಸಿರಾಟ ಪ್ರಾಬ್ಲಮ್ ಇರುತ್ತೆ. ಹುಟ್ಟಿದ ತಕ್ಷಣ ಅಳಬೇಕು ಮಗು, ಹುಟ್ಟಿದ ತಕ್ಷಣ ರಿಸಸ್ಟೇಷನ್ ಅಂತೀವಿ ನಾವು, ಪಿಡಿಯಾಟ್ರಿಷನ್ಸ್ ಅಲ್ಲೇ ಮಾಡ್ತೀವಿ. ಸೊ ಆ ಥರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡ್ಬಿಟ್ಟು ಯಾವ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ 1 kg ಒಳಗಡೆ ಇರೋ ಮಕ್ಕಳು ಯೂಶಲಿ ವೆಯ್ಟ್ ಬಂದುಬಿಟ್ಟು 2.5 to 3.5. ಸೊ ಅಂಥ ವೆಯ್ಟ್ ನಾರ್ಮಲ್ ವೆಯ್ಟ್ ಅದು. ಅಂಥ ಬೇಬೀಸ್ಗೂ ಏನದ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ. ಹೈಪರ್ ಬಿಲಿರುಬಿನಿಮಿಯಾ ಅಂದರೆ ಕಾಮಣಿ ಇರೋದಾಗಲಿ, ಮತ್ತು ಉಸಿರಾಟ ಪ್ರಾಬ್ಲಮ್ಮು, ಮತ್ತು ಮೊದಲೊಂದು ಪ್ರಾಬ್ಲಮ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಸ್ಪೆಷಲಿ ನಮ್ಮ ICU ಅಂದರೆ ಪ್ರೀಟರ್ಮ್ ಬೇಬೀಸ್ ಅಂದರೆ ದಿನ ತುಂಬಿದಿರೋ ಮಕ್ಕಳು 9 ತಿಂಗಳು. ಪ್ರೀ ಟೈಮ್ ಬೇಬೀಸ್ ಅಂತ ಹೇಳಿದಾಗ ಈಗ ತಾಯಿಗೆ 6 ತಿಂಗಳು ಅಥವಾ 5 ತಿಂಗಳು, ಸೊ ಅಂಥ ಒಂದು
ಟೈಮಲ್ಲಿ ತಾಯಿಗೆ ಜನನ ಮಗು ಜನನ ಆಯಿತು, 6 ತಿಂಗಳಲ್ಲಿ ಆ ಮಗುವಿನ ಜನನ ಆಯಿತು ಅಂತ ಅಂದರೆ, ಸೊ ಅಂತಹ ಮಕ್ಕಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ? ಅದು ನಿಮಗೆ ಒಂದು ವೈದ್ಯರಿಗೆ ಚಾಲೆಂಜಿಂಗ್ ಅದು. ಸೊ ಅಂಥದ್ದು ಯಾವುದಾದ್ರೂ ಸುಜನಿ ಆಸ್ಪತ್ರೆಯಲ್ಲಿ ನಡೆದಿದೆಯಾ? ಚಾಲೆಂಜಿಂಗ್ ಅಂದರೆ ಈ ಮಗುವನ್ನ ನಾವು ಬದುಕಿಸ್ಲೇಬೇಕು, ಹೆಂಗಾದರೂ ಮಾಡಿ ಈ ಮಗುವನ್ನ ಬದುಕಿಸ್ಲೇಬೇಕು ಅಂತಕ್ಕಂಥ ಚಾಲೆಂಜ್ ನೀವು ಮಾಡಿದ್ರಾ? ಎಕ್ಸಾಕ್ಟ್ಲಿ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಚಾಲೆಂಜಿಂಗ್ ಹಂಗೆ ತೊಗೊಂಡಿರೋ ಬೇಬಿ ಅಂಥದ್ದು 600 ಗ್ರಾಮದ ಬೇಬಿ ಕೂಡ ಡೆಲಿವರಿ ಮಾಡಿಬಿಟ್ಟು ನಮ್ಮ ಹತ್ರನೇ ರೆಸಸ್ಟೇಟ್ ಇಟ್ಕೊಂಡು ಬೇಬಿ 1.5 kg ಕೂಡ ಮಾಡಿಬಿಟ್ಟು ತಾಯಿ ತಂದೆಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದು ನಮ್ಮದು ಸಕ್ಸಸ್ ಸ್ಟೋರೀಸಲ್ಲಿದೆ. ನಾ ಮುಂಚೆನೇ ಹೇಳ್ದಂಗೆ ಇವು ದಿನ ತುಂಬಿದಿರೋ ಮಕ್ಕಳು ಹೆಂಗಿರ್ತಾವೆ ಅಂದರೆ ಇನಿಷಿಯಲಿ ಡೆಲಿವರಿ ಆದ ತಕ್ಷಣವೇ ಸ್ಟಾರ್ಟ್ ಆಗುತ್ತದು ರೆಸ್ಪಿರೇಟರಿ ಡಿಸ್ಟರ್ಸ್ ಅಂತೀವಂತು. ಯೂಶ್ವಲಿ ಏನಾಗುತ್ತೆ, ಲಂಗ್ಸ್ ಎಲ್ಲ ಏನೋ ಮೆಚೂರ್ ಆಗದೆ ಇರೋದ್ರಿಂದ ಕೆಲವೊಂದು ಸಲ ಸರ್ಫೆಕ್ಟೆಂಟ್ ಡೆಫಿಷಿಯನ್ಸಿ ಆ ಥರ ಎಲ್ಲ ಇರೋದ್ರಿಂದ ಅಂಥ ಮಕ್ಕಳಿಗೆ ICUಲಿ ಇಟ್ಕೊಂಡ್ಬಿಟ್ಟು ವೆಂಟಿಲೇಟ್ರು ಸರ್ಫೆಕ್ಟೆಂಟ್ ಎಲ್ಲ ಬೇಕಾಗ್ತಿರುತ್ತೆ. ಸೊ ಅಂಥ ಎಲ್ಲ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟಲಲ್ಲಿ ಇರೋದ್ರಿಂದ ಸೊ ನಾವು ಇನಿಷಿಯಲಿ ತಂದುಬಿಟ್ಟು ಇಮಿಡಿಯೇಟ್ಲಿ ಬೇಬಿಗೆ ಎಕ್ಸ್ರೇ ಮಾಡಿಸ್ಬಿಟ್ಟು ನ್ಯೂಟ್ರಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ಎಮರ್ಜೆನ್ಸಿಲಿ ನಮಗೆ ಏನೇನು ಬೇಕು, ಉಸಿರಾಟದ್ದಾಗಲಿ BP ಎದೆ ಬಡ್ತದ ಅವೆಲ್ಲ ರಿಸಸ್ಟೇಷನ್ ಮೆಷರ್ಸ್ ಎಲ್ಲ ಮಾಡಿಕೊಂಡು ಬೇಬಿಗೆ ಸ್ಟೆಬಿಲೈಸ್ ಮಾಡಿಬಿಟ್ಟು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಇನಿಷಿಯಲಿ ಬಂದ ತಕ್ಷಣ ಬೇಬಿ ಉಸಿರಾಟ ಎಲ್ಲ ಸರಿ ಇತ್ತು ಅಂತಂದರೆ ಸರಿಯಾಗಿ ಅಷ್ಟೇ ಟ್ರೀಟ್ಮೆಂಟ್ ಆಗುತ್ತೆ. ಎಲ್ಲ ಒಂದು ಕಡೆ ಪ್ರೀ ಟೈಮ್ ಬೇಬಿ ಅಂದರೆ ಅವಧಿಗೂ ಮುಂಚೆ ಹುಟ್ಟತಕ್ಕಂಥ, ನೀವು ಹೇಳಿದ್ರಿ ಒಂದು 600 ಗ್ರಾಮ್ ಬೇಬಿನ ನಾವು ಟ್ರೀಟ್ ಮಾಡಿದ್ದೀವಿ ಅಂತ. ಸೊ ಆ ಒಂದು ಮಗುವಿನ ಡೇ ಬೈ ಡೇ ಅದರ ಒಂದಿನ ಚೆನ್ನಾಗಿರುತ್ತೆ, ಇನ್ನೊಂದು ದಿನ ಚೆನ್ನಾಗಿರಲ್ಲ. ಸೊ ಅಂಥ ಟೈಮಲ್ಲಿ ನೀವು ಯಾವ ಥರನ ಬೇಬಿನ ಇದನ್ನು ಮಾಡ್ತೀರಾ? ಅದರ ಡೇ ಬೈ ಡೇ ಆ್ಯಕ್ಟಿವಿಟಿ ಹೆಂಗೆ ಕಂಡುಹಿಡಿತೀರಾ? ಎಸ್. ಸೊ ಇನಿಷಿಯಲಿ 48 to 72 hours ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ನಮಗೆ ಆಗೋಂಥ ಚಾಲೆಂಜಸ್ ಬೇರೆ. 48 to 72 hours ಅಂದರೆ 3 days ಆದಮೇಲೆ ಆಗೋಂಥ ಚಾಲೆಂಜಸ್ಸು ಬೇರೆ. ಸೊ ಎಲ್ಲಿವರೆಗೂ ಈ ಮಕ್ಕಳು 1.5 kg to 1.8 kg ಬರೋಂಗಿಲ್ಲ, ಸ್ವಲ್ಪ ಅಲ್ಲಿವರೆಗೂ ಹೈ ರಿಸ್ಕಲ್ಲೇ ಇರುತ್ತೆ. ಅಂಥ ಮಕ್ಕಳನ್ನ ನಾವು ಸಪ್ರೇಟಾಗಿ ಇಲ್ಲಿ ಡೆಡಿಕೇಟೆಡ್ ಸ್ಟಾಫಾಗಿ ಇಟ್ಕೋತೀವಿ. ಅಂಥ ಮಕ್ಕಳಿಗೆ ಉಸಿರಾಟ ಪ್ರಾಬ್ಲಮ್ ಆಗಲಿ, ಹಾರ್ಟಿನ ತೊಂದರೆ ಇರೋದಾಗಲಿ, ಮತ್ತು ಸರ್ಫೆಕ್ಟೆಂಟ್ ಆಗಲಿ, ಇಲ್ಲ ವೆಂಟಿಲೇಟರ್ ಮಷಿನ್ ರಿಕ್ವೈರ್ಮೆಂಟ್ ಆಗೋದಾಗಲಿ, ಮತ್ತು ಅಂಥ ಮಕ್ಕಳಿಗೆ ಸ್ಪೆಷಲಿ ನ್ಯೂಟ್ರಿಷನ್ ಅಂತಂತೀವಿ ನಾವು. ಯಾಕಂದರೆ 9 ತಿಂಗಳು ತಾಯಿ ಹೊಟ್ಟೆಲಿ ಇದ್ಬಿಟ್ಟು ಹೊರಗಡೆ ಬರೋ ಮಗು ಬೇರೆ, 6 ತಿಂಗಳು 7 ತಿಂಗಳು ಡೆಲಿವರಿ ಆಗಿ ಹೊರಗೆ ಬರೋದು ಬೇರೆ. ಸೊ ಅಂಥ ಮಕ್ಕಳನ್ನ ನಾವು 600 ಗ್ರಾಮಿಂದ 1 kg 500 ಗ್ರಾಮ್ ತರೋವರೆಗೂ ದೊಡ್ಡ ನಮಗೆ ಚಾಲೆಂಜಿಂಗ್ ಟಾಸ್ಕ್ ಅದು. ಸೊ ಹಾಗಾಗಿರೋದ್ರಿಂದ ಸೊ ಇನಿಷಿಯಲಿ ನಾವು ಬೇಬಿಗೆ ಸ್ಟೆಬಿಲೈಸ್ ಮಾಡ್ಕೋತೀವಿ. ಸ್ಟೆಬಿಲೈಸ್ ಅಂದರೆ ಜೀವಕ್ಕೇನು ಕೂತಿರೋದ್ರ ಥರ ಎಲ್ಲ ಸ್ಟೆಬಿಲೈಸ್ ಮಾಡ್ಕೊಂಡ್ಬಿಟ್ಟು ಮಗುಗೆ ವೆಂಟಿಲೇಟರ್ ಆಗಲಿ ಏನೇ ಆಗಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿದ್ರೆ ಈ ಬೇಬಿ ತೂಕ ಬಂದುಬಿಟ್ಟು 800 grams. ಇದು ಕೂಡ ಬೇರೆ ಕಡೆ ಡೆಲಿವರಿ ಆಗಿಬಿಟ್ಟು ಹೈ ರಿಸ್ಕ್ ಬೇಬಿ ಅಂತ ನೀನು ಕಳಿಸಿದ್ದೀವಿ. ಸೊ ಈ ಬೇಬಿ ಬಂದ್ಬಿಟ್ಟು ಇವತ್ತಿಗೆ 4 ದಿನ ಆಯಿತು. ಸೊ ಇವತ್ತಿಗೆ ಬೇಬಿಗೆಲ್ಲ BP ಉಸಿರಾಟ ಎಲ್ಲ ಬೆಟ್ರ್ ಆಗಿದೆ. ಇದಕ್ಕೂ ವೆಂಟಿಲೇಟರ್ ಸರ್ಫೆಕ್ಟೆಂಟ್ ಎಲ್ಲ ಹಾಕಿದ್ದೀವಿ. ಈಗೆಲ್ಲ ಉಸಿರಾಟ ಸರಿಯಾಗಿದ್ದರೆ ವೆಂಟಿಲೇಟರ್ ತೆಗೆದಿದ್ದೀವಿ. ಈಗೇನಾದ್ರು ಬೇಬಿಗೆ ಇವತ್ತಿಂದ ಹಾಲು ಶುರು ಮಾಡ್ತೀವಿ. ಸೊ ಹಾಲು ಕೂಡ ನಾವು 3 kgಗೆ ಮಗುಗೆ ಹಾಲು ಶುರು ಮಾಡೋದು ಮತ್ತು ಈ ಪ್ರೀ ಟೈಮ್ ಬೇಬೀಸ್ಗೆ ಶುರು ಮಾಡೋದು ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈ ಪ್ರೀ ಟೈಮ್ ಬೇಬಿಗೆ ಬೇರೆ ಏನೂ ಕೊಡೋಕ್ಕಾಗಲ್ಲ, ತಾಯಿ ಹಾಲೇ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಆಹಾರನ ನೀವು ಕೊಡ್ತೀರಾ? ತಾಯಿ ಹಾಲೇ ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಬೇಬಿನ ಅಕಾರ್ಡಿಂಗ್ ಟು ಬೇಬಿ ಹೆಂಗೆ ಪಚನ ಇರುತ್ತೆ ಅನ್ಕೊಂಡು ನೋಡ್ಕೊಂಡ್ಬಿಟ್ಟು ಗ್ರ್ಯಾಜುವಲಿ ಟ್ರಾಫಿಕ್ ಫೀಡ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅದು ಸ್ಟಾರ್ಟ್ ಮಾಡ್ಕೊತ ಬೇಬಿ ವೇಟ್ ಕೂಡ ಡೈಲಿ ಮಾನಿಟರ್ ಮಾಡ್ತೀವಿ ನಾವು. ಬೇಬಿ ವೇಟ್ ಮಾನಿಟರ್ ಮಾಡ್ಕೊತ ಡೈಲಿ ಫೀಡ್ ಬೇಬಿ ಎಷ್ಟು ಟಾಲರೇಟ್ ಮಾಡುತ್ತೆ. ಯಾಕಂದರೆ ಈ ಬೇಬಿಗೂ ಫೀಡ್ ಕೂಡ ನಾವು ಇಮಿಡಿಯೇಟ್ಲಿ ವೆರಿ ಫಾಸ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ನಾವು ನೀಟಾಗಿ ಗ್ರ್ಯಾಜುವಲಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನಿಷಿಯಲಿ 1 ml 2 ml ಸ್ಟಾರ್ಟ್ ಮಾಡಿಕೊಂಡು ಬೇಬಿ ಯಾವ ಥರ ಪಚನ ಮಾಡ್ತಿದೆ, ಮೋಷನ್ಸ್ ಎಲ್ಲ ಕ್ಲಿಯರಾಗಿ ಆಗ್ತಿದೆಯಾ, ಹೊಟ್ಟೆ ಊತ ಏನೋ ಬರ್ತಿಲ್ಲವಲ್ಲ. ಸೊ ಎಲ್ಲ ಮಲ್ಟಿಪಲ್ ಪ್ರಾಬ್ಲಮ್ಸ್. ಆಮೇಲೆ ಸೆಪ್ಸಿಸ್ ಮೇನ್ ಈ ಬೇಬೀಸ್ಗಳಿಗೆ ಆಗೋದು ಇನ್ಫೆಕ್ಷನ್. ಸೊ ಅವು ಏನೂ ಆಗದೇ ಇರೋ ಥರ ನೋಡ್ಕೊಂಡ್ಬಿಟ್ಟು ಅದಕ್ಕೇನಂದ್ರೆ ನಾವು ಸ್ಲೋಲಿ ಗ್ರ್ಯಾಜುವಲಿ ಫೀಡ್ ಜಾಸ್ತಿ ಮಾಡ್ತಾ ಸ್ವಲ್ಪ ಬೇಬಿ ಫೀಡ್ ಎಸ್ಟಾಬ್ಲಿಷ್ ಆದಮೇಲೆ KMC ಅಂತ ಕೊಡ್ತೀವಿ, ಕಂಗಾರು ಮದರ್ ಕೇರ್. ತೂಕ ಕಡಿಮೆ ಇರೋ ಮಕ್ಕಳಿಗೆ ಏನು ಮಾಡ್ತೀವಿ, ತಾಯಿ ಎದೆ ಮೇಲೆ ಇಟ್ಕೊಂಡು ಸ್ವಲ್ಪ ತಾಯಿ ಮತ್ತು ಮಗು ಮಧ್ಯೆ ಬಾಂಡ್ ಬೆಳೆಸ್ಬಿಟ್ಟು ಸ್ವಲ್ಪ ವೇಟ್ ಗೇನಿಗೆ ಇಂಪ್ರೂವ್ ಆಗುತ್ತದು. ಸೊ KMC ಕಂಗಾರು ಮದರ್ ಕೇರ್ ಅಂತೀವಿ. ನಮ್ಮ ಹತ್ರ ಸಪ್ರೇಟಾಗಿ ಕಂಗಾರು ಮದರ್ ಕೇರ್ ರೂಮ್ ಕೂಡ ಇದೆ. ತಾಯಿಗೆ ಅಲ್ಲೇ ಕರೆಸ್ಬಿಟ್ಟು ಬೇಬಿ ಒನ್ಸ್ ಆಕ್ಸಿಜನ್ ಗ್ಲುಕೋಸ್ ಎಲ್ಲ ತೆಗೆದಾದ್ಮೇಲೆ ತಾಯಿ ಜೊತೆ ಡೈಲಿ 1 hour 2 hours ಕೊಡ್ತಾ. ಸೊ ಇಂಥ ಮಕ್ಕಳಿಗೆ ಒಂದು ದಿನದಲ್ಲಿ ಎಷ್ಟು ಸರ್ತಿ ಹಾಲನ್ನು ಕೊಡ್ತಾರೆ? ಅಂದರೆ ಆಹಾರವಾಗಿ ಯಾವ ರೀತಿಯಾಗಿ ಕೊಡ್ತಾರೆ? ಒಂದು ದಿನಕ್ಕೆ ಇಷ್ಟೇ ಕೊಡಬೇಕು, ಇಷ್ಟೇ ಟೈಮ್ ಕೊಡಬೇಕು ಅಂತ ಏನಾದರೂ ಲಿಮಿಟ್ಸ್ ಇದೆಯಾ? ಲಿಮಿಟ್ಸ್ ಅಂತಂದರೆ ಅದೇ ಮುಂಚೆ ಹೇಳಿರೋ ಥರ ಬೇಬಿಗೆ ಮಿಲ್ಕ್ ಯಾವ ಥರ ಡೈಜೆಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನಿಷಿಯಲಿ ನಾವು 1 ml 2 ml ಸ್ಟಾರ್ಟ್ ಮಾಡಿ ನೋಡ್ತೀವಿ ಎವ್ರಿ 2nd or 3rd ಅವರ್ಲಿ, ಡಿಪೆಂಡಿಂಗ್ ಆನ್ ಬೇಬಿ ಚೆನ್ನಾಗಿ ಟಾಲರೇಟ್ ಮಾಡ್ತಿದ್ದ 3rd ಅವರಿಂದ 2nd ಅವರ್ ತೊಗೊಂಬರ್ತೀವಿ. ಬೇಬಿ ಇನ್ನೂ ಡಿಮ್ಯಾಂಡ್ ಮಾಡ್ತಿದೆ, ಬೇಬಿ ಇನ್ನೂ ರಿಕ್ವೈರ್ಮೆಂಟ್ ಇದೆ, ಬೇಬಿ ಸ್ವತಃನೇ ಕ್ರೈ ಎಲ್ಲ ಹಂಗರ್ ಕ್ರೈ ಎಲ್ಲ ಆ ಥರ ಇತ್ತು ಅಂತಂದರೆ ಹಾಲು ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ. ತುಂಬ ಚೆನ್ನಾಗಿತ್ತು. ಫಾರ್ ಎಕ್ಸಾಂಪಲ್ 3 kg ಬೇಬಿಸಿಗೆಲ್ಲ ನಾವು ಸ್ಪೂನ್ ಇಲ್ಲ ಡೈರೆಕ್ಟ್ ಪಲಾಡೆ ಫೀಡ್ ಅಂತೀವಿ, ಇಲ್ಲಾಂದರೆ ಡೈರೆಕ್ಟ್ ನಾವು ತಾಯಿ ಎದೆ ಹಾಲೆ ಒಂದ್ಸಲ ಬೇಬಿ ಸ್ಟೆಬಿಲೈಸ್ ತಾಯಿ ಎದೆ ಹಾಲೆ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನಿಷಿಯಲಿ ನಮ್ಮ ಹತ್ರ ಸೂಪರ್ವೈಸ್ ಮಾಡ್ತೀವಿ ನಾವು.
ಟರ್ನ್ ಬೇಬೀಸ್ ಅಂದರೆ 9 ತಿಂಗಳು 3-3.5 kg ತಾಯಿ ಎದುರುಗಡೆ ನಿಂತ್ಕೊಂಡು ನಮ್ಮ ಸ್ಟಾಫ್ ಎದುರುಗಡೆ ನಿಂತ್ಕೊಂಡು ಹಾಲು ಕುಡ್ಸೋಕೆ ಹೇಳ್ತಾರೆ. ಒಂದು ಸತಿ ಮದರ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಮೇಲೆ ತಾಯಿ ಕಡೆನೇ ಶಿಫ್ಟ್ ಮಾಡಿಬಿಟ್ಟು ಅಲ್ಲೇ ನಾವು ಹಾಲು ಕುಡ್ಸೋಕೆ ಹೇಳ್ತೀವಿ. ಸೊ ಈ ಪ್ರೀ ಟರ್ಮಲ್ಲಿ ಹುಟ್ಟಿರ್ತಕ್ಕಂಥ ಬೇಬಿಗಳ ಬದುಕೋದು ಎಲ್ಲ ಒಂದು ಕಡೆ ಕಡಿಮೆ ಅಂತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಕಡಿಮೆ ಅಂದರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಚಾಲೆಂಜಸ್ ಆ್ಯಂಡ್ ವಿ ಹ್ಯಾವ್ ಟು ಟ್ರೀಟ್ ಇಟ್. ಸೊ ಏನು ಚಾಲೆಂಜಸ್ ಬರುತ್ತೆ ಎವ್ರಿ ಡೇ, ಹೇಳಿದ್ನಲ್ಲ 600 ಗ್ರಾಮಿಂದ 1.5 kg ಎವ್ರಿ ಡೇ ಇಸ್ ಎ ಚಾಲೆಂಜ್ ಫಾರ್ ಅಸ್. ಸೊ ಎವ್ರಿ ಡೇ ಒಂದಲ್ಲ ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಫೇಸ್ ಮಾಡ್ತಾನೆ ಇರ್ತೀವಿ. ಅದನ್ನೆಲ್ಲನೂ ಮಾಡಿಬಿಟ್ಟು ಬೇಬಿನ 1.5 kg ತರೋ ಅಷ್ಟೊತ್ತಿಗೆ ನಮಗೊಂದು ಚಾಲೆಂಜಿಂಗ್ ಟಾಸ್ಕ್ಗೆ ಅದನ್ನು ನಾವು ನೀಟಾಗಿ ಸಪ್ರೇಟಾಗಿ ಡೆಡಿಕೇಟೆಡ್ ಸ್ಟಾಫ್ ಇಡ್ತೀವಿ. ಸಪ್ರೇಟಾಗಿ ಪ್ರೀಟರ್ಮ್ ಬೇಬೀಸ್ಗಂತಲೇ ಒಬ್ಬರು ಸ್ಟಾಫು, ಆಮೇಲೆ ಸೆಪ್ಟಿಕ್ ಆ್ಯಂಡ್ ಟರ್ಮ್ ಬೇಬೀಸ್ಗೆ ಸಪ್ರೇಟ್ ಸ್ಟಾಫ್, ಅದು ಸಪ್ರೇಟ್ ICU ಇದೆ. ಸೊ ದಿಸ್ ಈಸ್ ಆಲ್ ಪ್ರೀಟರ್ಮ್ ಬೇಬೀಸ್. ಸೊ ಇದಕ್ಕಂತಲೇ ಸಪ್ರೇಟ್ ಸ್ಟಾಫಾಗಿ ಇಟ್ಕೊಂಡು ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಬೇಬೀಸ್ ಔಟ್ಕಮ್ ಇದೆ. ಅಷ್ಟೇ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಕೊಡಬೇಕಾಗುತ್ತೆ. ಸೊ ನಾವು ನೋಡ್ತಿರೋದು ಪ್ರೀ ಟರ್ಮ್ ಬೇಬಿಗೆ ಈ ಥರ ಇದರಲ್ಲಿ ಇಟ್ಟಿದ್ದೀರಾ, ಅದ್ರ ಬಗ್ಗೆ ಆ ಮಷಿನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಾವು ಇದನ್ನು ಬಂದುಬಿಟ್ಟು ವಾರ್ಮರ್ ಅಂತ ಹೇಳ್ತೀವಿ. ಸೊ ಇದು ವೆಂಟಿಲೇಟ್ರು. ಇನಿಷಿಯಲಿ ಬೇಬಿ ನಾವು ಹೇಳಿದಾಗೆ ಬಂದಾಗ ಸ್ವಲ್ಪ ಡಿಸ್ಟೆಸ್ ಎಲ್ಲ ಇರೋದ್ರಿಂದ ಸರ್ಫೆಕ್ಟೆಂಟ್ ಡೆಫಿಷಿಯನ್ಸಿ ಎಲ್ಲ ಇರೋದ್ರಿಂದ ವೆಂಟಿಲೇಟರ್ ಎಲ್ಲ ಹಾಕಿಬಿಟ್ಟು ಸರ್ಫೆಕ್ಟೆಂಟ್ ಎಲ್ಲ ಕೊಟ್ಟಿದ್ದೀವಿ. ಸರ್ಫೆಕ್ಟೆಂಟ್ ಎಲ್ಲ ಕೊಟ್ಟಾದಮೇಲೆ 1 day ವೆಂಟಿಲೇಟರ್ ಇತ್ತು. ಸೆಕೆಂಡ್ ಡೇ ಬೇಬಿಯನ್ನು ಇಂಪ್ರೂವ್ಡು ಎಕ್ಸ್ಟ್ಯೂಬೇಟ್ ಮಾಡಿಬಿಟ್ಟು ಸದ್ಯಕ್ಕೆ ಈಗ ಬೇಬಿ ಆಕ್ಸಿಜನ್ ಪ್ರಾಂಗ್ಸಲ್ಲಿದೆ. ಇದನ್ನು ವಾರ್ಮರ್ ಅಂತೀವಿ. ತಾಯಿ ಗರ್ಭದಲ್ಲಿ ಮಗು ಹೆಂಗೆ ಬೆಚ್ಚಗಿರುತ್ತೆ, ಬಿಸಿ ಇರುತ್ತೆ, ಅದೇ ಥರ ನಾವು ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡ್ತೀವಿ. ನೀವು ನೋಡಿರೋ ಥರ ಇದನ್ನು ನೆಸ್ಟ್ ಅಂತೀವಿ ನಾವು ಇದನ್ನು. ಸೊ ತಾಯಿ ಮಗು ಗರ್ಭದಲ್ಲಿ ಯಾವ ಥರ ಮಗು ಇರುತ್ತೆ ಅದೇ ಥರ ಫೆಸಿಲಿಟೀಸ್ ಕೊಡಬೇಕು ಅಂತ ಸೊ ಟ್ರೈ ಮಾಡ್ತೀವಿ. ಇದನ್ನೆಲ್ಲ ಕ್ಲಿಂಗ್ ವ್ರ್ಯಾಪ್ ಅಂತೀವಿ. ಇದರಿಂದ ಸ್ವಲ್ಪ ವೇಟ್ ಲಾಸ್ ಆಗೋದು ಕಡಿಮೆ ಆಗುತ್ತೆ. ಡೈಲಿ ವೇಟ್ ಮಾನಿಟ್ರಿಂಗ್ ಮಾಡ್ತೀವಿ. ಆಕ್ಸಿಜನ್ ಫೆಸಿಲಿಟೀಸ್ ಏನೇನು ಬೇಕೆಲ್ಲ ಕೊಡ್ತಾ ಇರ್ತೀವಿ. ಇನ್ಫ್ಯೂಷನ್ ಪಂಪ್ಸ್ ಎಲ್ಲ ಕರೆಕ್ಟಾಗಿ ಬೇಬಿಗೆ ಹೆಂಗಿರುತ್ತೆ ಅಂದರೆ ಎವ್ರಿ ಅವರ್ಲಿ ಕೂಡ ಫ್ಲೂಯಿಡಾಗಿ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಎಲ್ಲ ಮಾನಿಟ್ರಿಂಗ್ ಮಾಡಿಕೊಂಡು ಡೈಲಿ ವೇಟ್ ಬೇಸಿಸ್ ಮೇಲೆ ಫ್ಲೂಯಿಡ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲೆಕ್ಟ್ರೋಲೈಸ್ ನೀಟಾಗಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವರ್ಲಿ ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ಲಿ ಸರ್ವೆಲೆನ್ಸ್ ಮಾನಿಟ್ರಿಂಗ್ಸ್ ಇರ್ತಾರೆ, ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, ಪಿಡಿಯಾಟ್ರಿಷನ್ಸ್ ಇರ್ತಾರೆ, ನಿಯೋನಟಾಲಜಿಸ್ಟ್ ಇರ್ತಾರೆ. ಸೊ ಇಲ್ಲೇ ಎದುರುಗಡೆ ಕೂತ್ಕೊಂಡು ಮಾನಿಟರ್ ಮಾಡ್ತಾ ಇರ್ತೀವಿ. ದಿನದ 24 ಗಂಟೆ ಸಹ ಎಲ್ಲ ವೈದ್ಯರು ಇಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಹೌದು ಇರ್ತಾರೆ. ಸೊ ಈಗ ಹುಟ್ಟಿದ ಮಗುವಿಗೆ ನಾವು ಶುಗರ್ ಅನ್ನೋದು ದೊಡ್ಡವರಿಗೆ ಕೇಳಿದ್ದೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ. ಅದು ನವಜಾತ ಶಿಶುವಿನಿಂದ ಹಿಡ್ಕೊಂಡು ದೊಡ್ಡ ಮಕ್ಕಳಿಗೂ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಕಾರಣ? ಈಗ ಶುಗರ್ ಬಂದುಬಿಟ್ಟು ಕಡಿಮೆ ಆಗೋದು ಇದೆ, ಶುಗರ್ ಜಾಸ್ತಿ ಆಗೋದು ಇದೆ. ಸೊ ಕಡಿಮೆ ಆಗೋದನ್ನು ನಾವು ಹೈಪೋಗ್ಲೈಸಿಮಿಯಾ ಅಂತೀವಿ. ನವಜಾತ ಶಿಶುವಲ್ಲಿ ದಿನ ತುಂಬದೇ ಇರಲಾರ್ದ ಮಗುದಲ್ಲಿ ಕಡಿಮೆ ಆಗೋದು ತುಂಬ ಕಾಮನ್ನು. ತುಂಬ ಕಡಿಮೆ ಆಗಿಬಿಟ್ಟು ಫಿಟ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ನಾವು ICU ಇರೋದ್ರಿಂದ ಡೈಲಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸರಿ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದು ಶುಗರ್ ಕಡಿಮೆಯಾಗಿ ಫಿಟ್ಸ್ ಎಲ್ಲ ಬರೋದ್ರಿಂದ ಮತ್ತು ಮಗು ಮುಂದೆ ಬೆಳವಣಿಗೆ ಎಲ್ಲ ಪ್ರಾಬ್ಲಮ್ ಆಗ್ಬೋದು. ಸೊ ಆ ಶುಗರ್ ಬರೋಕ್ಕೆ ಕಾರಣ ಏನು ಸರ್? ಯಾಕಂದರೆ ಅದು ಇನ್ನೂ ತಾಯಿ ಹೊಟ್ಟೆಲಿರುತ್ತೆ, ಜಸ್ಟ್ ಹೊರಗಡೆ ಬಂದಿರುತ್ತೆ. ಏನು ಕಾರಣ ಇರ್ಬೋದು? ಅಥವಾ ತಾಯಿ ಸೇವಿಸೋ ಆಹಾರದ ಮೇಲೆ ಏನಾದರೂ ಡಿಪೆಂಡ್ ಇರ್ಬೋದು, ಅಥವಾ ತಾಯಿಗೆ ಟೆನ್ಷನು, ಸ್ಟ್ರೆಸ್ಸು ಆ ಥರ ಏನಾದರೂ ಇದು ಇದೆಯಾ? ಯಾವುದಕ್ಕೋಸ್ಕರ ಆ ಮಗುವಿಗೆ ಒಂದು BP ಆಗಿರ್ಬೋದು, ಶುಗರ್ ಆಗಿರ್ಬೋದು ಬರುತ್ತೆ? ಶುಗರ್ BP ಇದರಲ್ಲಿ ತಾಯಿ ಯೂಶ್ವಲಿ ಶುಗರ್ಸು ಕಡಿಮೆ ಆಗುತ್ತೆ. ಏನಕ್ಕೆ ಅಂತಂದರೆ, ಒಂದು ತಾಯಿ ಇನಿಷಿಯಲಿ ಫಸ್ಟ್ ಬೇಬಿ ಇದ್ದರೆ ಸ್ವಲ್ಪ 1 or 2 days ಇನಿಷಿಯಲಿ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಕರೆಕ್ಟಾಗಿ ಲ್ಯಾಕ್ಟೇಷನ್ ಎಲ್ಲ ಕರೆಕ್ಟಾಗಿ ಆಗದೇ ಇರೋದ್ರಿಂದ ಶುಗರ್ ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಶುಗರ್ ಜಾಸ್ತಿ ಆಗೋ ಕಂಡೀಷನ್ಸು ಕೆಲವೊಂದು ಬೇರೆ ಇರ್ತವೆ. ಸೊ ಮೋಸ್ಟ್ ಕಾಮನ್ಲಿ ನಮಗಿರೋದು ಶುಗರ್ ಕಡಿಮೆ ಆಗೋದು. ಈ ಬೇಸಿಗೆ ಕಾಲಲ್ಲೆಲ್ಲ ನಾವು ಕರೆಕ್ಟಾಗಿ ಮಗು ಹಾಲು ಕುಡಿಸ್ಲಿಲ್ಲ, ಮಗು ಒಂದು ಸುಸ್ತಾಗೋದು, ಯೂರಿನ್ ಕಡಿಮೆ ಮಾಡೋದು, ಶುಗರ್ ಕಡಿಮೆ ಆಗೋದು, ಇವೆಲ್ಲ ಕಾಮನ್ ಪ್ರಾಬ್ಲಮ್ಸು. ಅದು ತಾಯಿ ಅಷ್ಟೇ ಕರೆಕ್ಟಾಗಿ ಮಿಲ್ಕ್ ಎಸ್ಟಾಬ್ಲಿಷ್ ಆಯಿತು, ಫೀಡಿಂಗ್ ಕರೆಕ್ಟಾಗಿದ್ದರೆ ಶುಗರ್ ಮೇಂಟೈನ್ ಆಗುತ್ತೆ. ಆಗದೆ ಇರಬೇಕಾದ್ರೆ ಮತ್ತೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ನಾವು ಹುಡುಕಾಡಬೇಕಾಗುತ್ತೆ. ಈ ಪ್ರೀಟರ್ಮ್ ಬೇಬೀಸ್ಗೆ ಹುಟ್ಟಿದ ತಕ್ಷಣ ಮಗು ಬಂದು ಇಲ್ಲಿರುತ್ತೆ, ತಾಯಿಗೆ ಎಲ್ಲ ಒಂದು ಕಡೆ ಹಾಲು ಬರಲ್ಲ ಅಂತಕ್ಕಂಥ ಮಕ್ಕಳಿಗೆ ಡಾಕ್ಟ್ರ್ ಸಜೆಸ್ಟ್ ಮಾಡ್ತಾರೆ ಏನಂತ, ಪೌಡ್ರ್ ಹಾಲು ಹಾಕಬೇಕು ಅಂತ. ಸೊ ಅದು ಒಳಿತಾ ಹೇಗೆ? ಅಂದರೆ ಎಲ್ಲಿವರೆಗೂ ನಮಗೆ ತಾಯಿ ಎಕ್ಸೆಸಿಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿನ್ನೆ ಡೆಲಿವರಿ ಸಿಸರೇನ್ ಆಗಿದೆ, ತಾಯಿ ಬೇರೆ ಕಡೆ ಎಲ್ಲೂ ಇರುತ್ತೆ, ಅಲ್ಲಿಂದ ಬೇಬಿ ರೆಫರ್ ಮಾಡಿರ್ತಾರೆ. ಸೊ ಅಂಥ ಕಂಡೀಷನಲ್ಲಿ ನಾವು ತಾಯಿನ ಇಲ್ಲಿ ಲೋಕಲ್ ಇದ್ದರೆ ನಾವು ಅಟೆಂಡರ್ಸಿಗೆ ಬಿಟ್ಟು ಹಾಲು ತರಿಸ್ತೀವಿ. ಇಲ್ಲ ಬೇರೆ ಊರಲ್ಲಿ ಎಲ್ಲರೂ ಇದು ಥರ ಅಂಥ ಕಂಡೀಷನ್ ಇರಲಿಲ್ಲ ಅಂತಂದರೆ, ಟರ್ಮ್ ಬೇಬಿ ಎಲ್ಲ ಇತ್ತು ಅಂತಂದರೆ, ನಾವು ಇನಿಷಿಯಲಿ ಫಾರ್ಮುಲಾ ಫೀಡ್ ಸ್ಟಾರ್ಟ್ ಮಾಡಿಬಿಟ್ಟು ತಾಯಿ ಆದಷ್ಟು ಬೇಗ, ಅಂದರೆ ವೆನ್ ಎವರ್ ಶಿ ಈಸ್ ಕಂಫರ್ಟೇಬಲ್ ಇನ್ ಕಮಿಂಗ್, ಫಾರ್ ಎಕ್ಸಾಂಪಲ್ ಸಿಸರಿನ್ ಆಗಿರೋದ್ರಿಂದ ಒಂದು 4 days ಎಲ್ಲ ಸೂಚರ್ಸ್ ಎಲ್ಲ ನೋಡಿಬಿಟ್ಟು ಕಳಿಸ್ತಾರೆ. ಸೊ ಆ್ಯಸ್ ಸೂನ್ ಆಸ್ ಅವ್ರಿಗೆ ಕರ್ಸಕ್ಕೆ ಟ್ರೈ ಮಾಡ್ತೀವಿ. ಬಂದಮೇಲೆ ಅವ್ರಿಗೂ ಇಲ್ಲಿ ಬೆಡ್ ಕೊಡ್ತೀವಿ ಸಪ್ರೇಟಾಗಿ. ಅವರಿಗೆ ಅಂದರೆ ಸಪ್ರೇಟ್ ಬಾತಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿರಬೇಕು ಮದರ್, ಯಾಕೆ ಅವರು ಪೇನ್ ಎಲ್ಲ ಸಫರ್ ಆಗಿರ್ತಾರೆ. ಸೊ ಅವ್ರಿಗೂ ಕಂಫರ್ಟೇಬಲ್ ಕೊಟ್ಕೊಂಡು ನಮ್ಮ ಹತ್ರ ಗೈನಕಾಲಜಿಸ್ಟು ಆ್ಯಂಡ್ ಆಬ್ಸ್ಟಿಟ್ರಿಷನ್ ಇದ್ದಾರೆ ಮೇಡಮು. ಸೊ ಅವರು ಕನ್ಸಲ್ಟೇಷನ್ ಮಾಡ್ತಾರೆ. ತಾಯಿಗೆ ಸ್ವಲ್ಪ ಅವರು ಪ್ರಾಪರಾಗಿ ಕೌನ್ಸ್ಲಿಂಗ್ ಹೊರೈಕೆಲ್ಲ ಮಾಡ್ತಾರೆ. ಅದಾದಮೇಲೆ ತಾಯಿ ಟರ್ಮ್ ಬೇಬಿ ಇತ್ತು ಅಂತಂದರೆ ನಾವು ಇಲ್ಲೇ ಮದರ್ಗೆ ಕರೆದ್ಬಿಟ್ಟು ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಫೀಡಿಂಗ್ ರೂಮಲ್ಲಿ ಸಪ್ರೇಟಾಗಿ ಅವ್ರಿಗೆ ಫೀಡಿಂಗ್
ಕೂತ್ಕೊಂಡು ಸೂಪರ್ವೈಸ್ ಫೀಡಿಂಗ್ ಕೊಡ್ತೀವಿ. ನಮ್ಮ ಸ್ಟಾಫ್ ಎದುರುಗಡೆ ನಿಂತ್ಕೊಂಡು ಫೀಡಿಂಗ್ ಕೊಡಿಸ್ತಾರೆ. ಈಗ ತಾಯಿ ಎಲ್ಲೋ ಇರ್ತಾರೆ, ಮಕ್ಕಳು ಇಲ್ಲಿರ್ತಾರೆ. ಹುಟ್ಟಿದ ಮಗುವಿಗೆ ಎಷ್ಟು ತಾಸು ಒಳಗಡೆ ಆ ಮಗುವಿಗೆ ಹಾಲು ಕೊಡಬೇಕು? ಅಂದರೆ ತಾಯಿಯಿಂದ ಅಲ್ಲಿಂದ ತಂದು ಇಲ್ಲಿಂದ ಕೊಡೋ ಅಷ್ಟೊತ್ತಿಗೆ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಮಗುವಿಗೆ? ಅಂದರೆ ನಾರ್ಮಲ್ ಡೆಲಿವರಿ ಸಿಸರಿನಲ್ಲಿ ಆಯಿತು ಅಂತಂದರೆ ನಾರ್ಮಲ್ ಡೆಲಿವರಿ ಯೂಶಲಿ 1/2 hour to 1 hour ಫೀಡಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನೀವು ಹೇಳಿರೋ ಹತ್ರ ಇಲ್ಲಿ ನಮ್ಮಲ್ಲಿ ICU ಬಂದಿರೋ ಪೇಷಂಟ್ಸ್ ಎಲ್ಲ ಯೂಶಲಿ ಸ್ವಲ್ಪ ಕ್ರಿಟಿಕಲ್ ಸಿಕ್ಕಿದ್ದಾಗೆ ಬಂದಿರ್ತವೆ. ಸೊ ಫಸ್ಟ್ ಬೇಬಿನ ಸ್ಟೆಬ್ಲೈಸ್ ಮಾಡ್ತೀವಿ ನಾವು. ಸೊ ಸ್ಟೆಬ್ಲೈಸ್ ಮಾಡಿಬಿಟ್ಟು ಒನ್ಸ್ ನಮ್ಗೆ ಅನಿಸ್ತು ಬೇಬಿ ಸ್ಟೆಬ್ಲೈಸ್ ಆಗಿದೆ ಅಂದಮೇಲೆ ತಾಯಿ ಹತ್ರ ಪಾಸಿಬಲ್ ಇದ್ದರೆ ತಾಯಿ ಹಾಲೇ ಹಾಕಕ್ಕೆ ಟ್ರೈ ಮಾಡ್ತೀವಿ. ಬೇಬಿ ಸ್ಟೆಬ್ಲೈಸ್ ಆಗಬೇಕು ಫಸ್ಟು, ಅದು ಇಂಪಾರ್ಟೆಂಟ್ ಇದೆ. ಸ್ಟೆಬ್ಲೈಸ್ ಆದಮೇಲೆ ಹಾಲೆಲ್ಲ ಶುರು ಮಾಡ್ತೀವಿ. ತಾಯಿ ಇದ್ದರೆ ವೆಲ್ ಆ್ಯಂಡ್ ಗುಡ್, ತಾಯಿ ಹಾಲೇ ಶುರು ಮಾಡ್ತೀವಿ. ತಾಯಿ ಇರಲಿಲ್ಲ ಅಥವಾ ಬೇರೆ ಕಡೆ ಎಲ್ಲಾದರೂ ಡೆಲಿವರಿ ಕಂಡೀಷನಲ್ಲಿದ್ದರು ಅಂದರೆ ನಾವಿಲ್ಲಿ ಫಾರ್ಮುಲಾ ಫೀಡ್ ಶುರು ಮಾಡಿಬಿಟ್ಟು ಆದಷ್ಟು ಬೇಗ ತಾಯಿ ಹಾಲಿಗೆ ಶಿಫ್ಟ್ ಮಾಡ್ಕೊತೀವಿ. ಸರ್, ಈ ಥರ ಮಕ್ಕಳು ಹುಟ್ಟಿದಾಗ ಎಷ್ಟು ತಿಂಗಳವರೆಗೂ ಅವಕ್ಕೆ ತಾಯಿ ಹಾಲೇ ಕೊಡಬೇಕು, ಅಥವಾ ಏನು ತಾಯಿ ಹಾಲು ಬರಲಿಲ್ಲ ಅಂದರೆ ಪೌಡ್ರ್ ಹಾಲೇ ಕೊಡಬೇಕು ಅಂತ ಎಷ್ಟು ತಿಂಗಳವರೆಗೂ ಅವರು ಅದನ್ನು ಕಾಪಾಡ್ಕೋಬೇಕು? ಅಂದರೆ ಮಗು ಒಂದು 6 ತಿಂಗಳು ಆಗೋವರೆಗೂ, 1 ವರ್ಷ ಆಗೋವರೆಗೂ, 5 ತಿಂಗಳು ಆಗೋವರೆಗೂ. ಯೂಶ್ವಲಿ ನಾರ್ಮಲಾಗಿ ಹುಟ್ಟಿದ ಮಕ್ಕಳಿಗೆ 6 ತಿಂಗಳವರೆಗೂ ತಾಯಿ ಎದೆ ಹಾಲೇ ಕೊಡಬೇಕು, ಅದಾದಮೇಲೆ ಬೇರೆ ಫುಡ್ ಕೊಡಬೇಕು ಅಂತಕ್ಕಂಥದ್ದು. ಸೊ ಈ ಥರ ಪ್ರೀಟರ್ಮ್ ಬೇಬಿಗಳಿಗೆ ಯಾವ ಥರ ಹಾಲು ಕೊಡಬೇಕು, ಯಾವ ಥರ ಆಹಾರದ ವಿಧಾನಗಳಿರುತ್ತಾ? ಈಗ ಇಲ್ಲಿ ಬಂದುಬಿಟ್ಟು ನೀವು ಈ ಕರೆಕ್ಟಾಗಿ ಕ್ವಶನ್ ಕೇಳೋದಕ್ಕೆ ನಾನು ಹೇಳ್ತೀನಿ. ಫೀಡಿಂಗ್ ಬಂದುಬಿಟ್ಟು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಅಪ್ ಟು 6 months ತನಕ ಮಾಡಬೇಕು ಅಂತ ಹೇಳ್ತೀವಿ ನಾವು. ಸೊ ತಾಯಿ ಎಲ್ಲ ಹೆಲ್ದಿ ಆಗಿದ್ದರು, ತಾಯಿ ಎಲ್ಲ ಕರೆಕ್ಟಾಗಿ ಕಂಡೀಷನ್, ಈಗ ನಮ್ಮ ಹತ್ರ ಎಲ್ಲ ತಾಯಿ ಎಲ್ಲ ಆರಾಮಾಗಿ ಮನೇಲಿದ್ದರು, ಹೌಸ್ ವೈಫೆಲ್ಲ ಇದ್ರು ಕರೆಕ್ಟಾಗಿ ಫೀಡಿಂಗ್ ಕೊಡ್ಬೋದು. ಕೆಲವೊಂದು ಕಡೆ ಏನಿದೆ ವರ್ಕಿಂಗ್ ವುಮೆನ್ ಇರ್ತಾರೆ, ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಫೀಡಿಂಗ್ ಕೊಡೋದು ಕಷ್ಟ ಆಗ್ಬೋದು. ಆದಷ್ಟು ಫೀಡಿಂಗ್ ನಾವು 6 monthsವರೆಗೂ ಮದರ್ಸ್ ಫೀಡಿಂಗ್ ಕೊಡೋಕೆ ಹೇಳ್ತೀವಿ. ತಾಯಿ ಹಾಲ್ಕಿನ ಮಿಗಿಲಾದಿದ್ದೇನಿಲ್ಲ, ತಾಯಿ ಹಾಲ್ಕಿನ ಬೆಟರ್ ಆಪ್ಷನ್ಸ್ ಅಲ್ಲ, ತಾಯಿ ಹಾಲು ಇಸ್ ದ ಬೆಸ್ಟ್. ಸೊ ಫಸ್ಟ್ ಅದನ್ನೇ ಕೊಡೋಕೆ ಹೇಳ್ತೀವಿ. ಕೊಡದೇ ಇರಬೇಕಾದ್ರೆ ಇಲ್ಲ ಕೆಲವೊಂದು ಸಲ ಅವೈಲೇಬಲ್ ಇರಲಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಫಾರ್ಮುಲಾ ಫೀಡ್ಸನ್ನು ಅದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸುಮ್ಮನೆ ಅಂದ್ರೆ ಬೇಬಿ ವೇಟ್ ನೋಡಿಕೊಂಡು, ಬೇಬಿ ರಿಕ್ವೈರ್ಮೆಂಟ್ಸ್ ನೋಡಿಕೊಂಡು ಎಷ್ಟು ಕೊಡಬೇಕು ಅಂತ ನಾವು ಹೇಳ್ತೀವಿ. ಸೊ ಅದ್ರ ಜೊತೆ ವೇಟ್ ಕೂಡ ಮಾನಿಟರ್ ಮಾಡ್ತೀವಿ. ಸೊ ತಾಯಿ ಎದೆ ಹಾಲು ಬಂದುಬಿಟ್ಟು ನೀವು 2 ವರ್ಷದವರೆಗೂ ಕೊಡ್ಬೋದು, 2 ವರ್ಷದವರೆಗೂ ಕೊಡ್ಬೋದು. ಸೊ 6 ತಿಂಗಳವರೆಗೂ ಕಂಪ್ಲೀಟ್ ಫೀಡಿಂಗು, ಬ್ರೆಸ್ಟ್ ಫೀಡಿಂಗು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಅದಾದಮೇಲೆ ವೀನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಎದೆ ಹಾಲು ಜೊತೆ ಮತ್ತು ಮೇಲೆ ಗಂಜಿ ಶುರು ಮಾಡೋದಾಗಲಿ, ಮತ್ತು ಬೇರೆ ಏನೇನು ಫೀಡ್ ಶುರು ಮಾಡಬೇಕು ನಾವೆಲ್ಲ ಮನೆಯಲ್ಲೇ ಮಾಡೋದನ್ನು ಹೇಳ್ಕೊಟ್ಬಿಟ್ಟು ಅದನ್ನು ಫೀಡ್ ಎಸ್ 6 months ಬೇಬಿ ಡೆಲಿವರಿ ಆಗಿರೋ ಬೇಬೀಸ್ಗೆ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಹೋಗ್ಬೇಕಾಗತ್ತೆ. ಟರ್ಮ್ ಬೇಬೀಸ್ಗೆಲ್ಲ ನಾವು ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡಿಂಗ್ ಶುರು ಮಾಡ್ತೀವಿ. ಈ ಮಕ್ಕಳಿಗೆ ನಾವು ಇನಿಷಿಯಲಿ ಆರ್ಟಿ ಫೀಡಿಂಗು ಅಂದರೆ ರೈಲ್ ಸ್ಟ್ರಿಪ್ ಫೀಡಿಂಗ್, ಆಮೇಲೆ ಸ್ಪೂನ್ ಪಲಾಡೆ ಫೀಡಿಂಗ್, ಆಮೇಲೆ ಏನದ KMC, ಆಮೇಲೆ ಬಂದುಬಿಟ್ಟು ಸ್ಲೋಲಿ ನಾವು ಮದರ್ಸ್ ಫೀಡಿಂಗ್ ಹಾಕ್ತೀವಿ. ಅಲ್ಲಿವರೆಗೂ ಎಕ್ಸ್ಪ್ರೆಸ್ ಮಿಲ್ಕ್ ಬಂದುಬಿಟ್ಟು ಫೀಡಿಂಗ್ ಕೊಡ್ತಾ ಇರ್ತೀವಿ ನಾವು. ಸೊ ಈಗ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀವಿ, ಜಾಸ್ತಿ ಮಕ್ಕಳಿಗೆ ಜಾಂಡಿಸ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಮೇನ್ ಕಾರಣ ಏನು ಸರ್? ಅಥವಾ ತಾಯಿಯಿಂದ ಏನಾದರೂ ಬರುತ್ತಾ, ಅಥವಾ ಬ್ಲಡ್ ಗ್ರೂಪ್, ತಂದೆ ಬ್ಲಡ್ ಗ್ರೂಪು ತಾಯಿ ಬ್ಲಡ್ ಗ್ರೂಪು ಏನಾದರೂ ಸಿಂಕ್ ಆಗುತ್ತಾ? ಯಾಕೆ ಆ ಥರ ಮಕ್ಕಳಲ್ಲಿ ನಾವು ಹುಟ್ಟಿದ ತಕ್ಷಣ ಜಾಂಡಿಸ್ನ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಕಾರಣ ಏನು? ನೀವು ಕೇಳಿರೋ ಥರ ಜಾಂಡಿಸ್ ಅಂತಂದರೆ ತುಂಬ ಬ್ರಾಡ್ ಟರ್ಮ್ ಆಗುತ್ತದೆ ಜಾಂಡಿಸ್ ಬಗ್ಗೆ ಮಾತಾಡೋಕ್ಕೆ. ಅಡಲ್ಟ್ ಜಾಂಡಿಸ್ ಆಗೋದು ಬೇರೆ ಮತ್ತು ಮಕ್ಕಳಲ್ಲಾಗೋ ಜಾಂಡಿಸ್ ಬೇರೆ. ಈಗ ನವಜಾತ ಶಿಶುವಲ್ಲಾಗಿರೋ ಜಾಂಡಿಸು ಯೂಶ್ವಲಿ ಏನಿರುತ್ತೆ, ತಾಯಿ ಮದರ್ಸ್ ಬ್ಲಡ್ ಗ್ರೂಪು, ಬೇಬಿ ಮದರ್ ಬ್ಲಡ್ ಗ್ರೂಪು, ಆ ಥರ ವೇರಿಯೇಷನ್ಸ್ ಇದ್ದಾಗ ಆ ಥರ ಆಗುತ್ತದು, ಸರಿನಾ? ಸೊ ಆ ಟೈಪ್ ಇದ್ದಾಗ ಮದರ್ ಬ್ಲಡ್ ಗ್ರೂಪ್ ಏನಿದೆ, ಫಾರ್ ಎಕ್ಸಾಂಪಲ್ B ನೆಗೆಟಿವ್ ಇತ್ತು, ಬೇಬಿ B ಪಾಸಿಟಿವ್ ಇತ್ತು, ಅದು ಬೇರೆ ಕಂಡೀಷನು. ಇಲ್ಲ ಮದರ್ ಬ್ಲಡ್ ಗ್ರೂಪ್ O ಪಾಸಿಟಿವ್. ಸೊ ಇವೆಲ್ಲ ಏನು ಕಂಡೀಷನ್ಸ್ ಇರ್ತವೆ ಕಾಮನ್ ಅದು ಜಾಂಡಿಸ್ ಆಗೋದು, ಇವೆಲ್ಲ ಟ್ರೀಟೇಬಲ್ ಕಂಡೀಷನ್ಸ್. ಯೂಶ್ವಲಿ 3ನೇ ದಿನದಿಂದ 5ನೇ ದಿನವರೆಗೂ ಕಾಣಿಸುತ್ತೆ. ಅದು ಕರೆಕ್ಟಾಗಿ ನಾವು ಫೋಟೋ ಐಡೆಂಟಿಫೈ ಮಾಡಿಬಿಟ್ಟು ಫೋಟೋಥೆರಪಿ ಎಲ್ಲ ನೀಟಾಗಿ ಕೊಟ್ವಿ ಅಂತಂದರೆ ಟ್ರೀಟ್ಮೆಂಟ್ ತುಂಬ ಸಿಂಪಲ್ ಆಗಿದೆ. ಬಟ್ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಯಾಕಂದ್ರೆ ಜಾಂಡಿಸ್ ಜಾಸ್ತಿ ಆಗಿಬಿಟ್ಟು ಮೆದುಳಲ್ಲಿ ಏನಾದರೂ ಎಫೆಕ್ಟ್ ಆಯಿತು ಅಂದರೆ ಫಿಟ್ಸ್ ಎಲ್ಲ ಬಂದುಬಿಟ್ಟು ಮಗು ಡೆವಲಪ್ಮೆಂಟ್ ಎಲ್ಲ ತುಂಬ ಹ್ಯಾಂಪರ್ ಆಗುತ್ತೆ. ಸೊ ಅದು ಒಂದು ಕಾರಣ. ಸೆಕೆಂಡ್ ಏನಂತಂದರೆ ನಮ್ಮ ಭಾಗದ ಜನರಲ್ಲಿ ಡಿಹೈಡ್ರೇಷನ್ ಫೀವರ್ ಅಂತೀವಿ. ಅಂದರೆ ಈಗ ಸಮ್ಮರ್ ಸೀಸನ್ಸ್ ಎಲ್ಲ ಕರೆಕ್ಟಾಗಿ ಹಾಲು ಕೊಡಲಿಲ್ಲ ಅಂತಂದರೆ ಬೇಬಿ ವೇಟ್ ಎಲ್ಲ ಕಡಿಮೆ ಆಗೋದ್ರಿಂದ ಮತ್ತು ಬ್ರೆಸ್ಟ್ ಮಿಲ್ಕ್ ಜಾಂಡಿಸ್ ಇವೆಲ್ಲ ಡಿಫ್ರೆಂಟಾಗಿ ಬರೋದ್ರಿಂದ ಸ್ವಲ್ಪ ಜಾಂಡಿಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿನ ಘಟಕ, ಈಗ ಸಾಕಷ್ಟು ಜನರು ತೀರಾ ಕಡು ಬಡವರು ಇರ್ತಾರೆ. ಸೊ ಬೇರೆ ಕಡೆ ಆ ಮಕ್ಕಳಿಗೆ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ಸರ್ಕಾರದಿಂದ ಸಿಗುವಂತಹ ಸ್ಕೀಮ್ನಲ್ಲಿ ಏನಾದರೂ ಅಪ್ಲೈ ಇದೆಯಾ ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ? ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ. ಸೊ NSU ಮತ್ತು PSU ಸಪ್ರೇಟಾಗಿ ಸ್ಟಾಫ್ ಇಟ್ಟಿದ್ದೀವಿ. ಅದಾದಮೇಲೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸು ಅಂದರೆ ಯಾವ ಸ್ಕೀಮ್ಸ್ ಆಗಲಿ ಪ್ರೈವೇಟ್ ಸ್ಕೀಮ್ಸಲ್ಲಿ ಎಲ್ಲ ಇರೋದ್ರಿಂದ ಸಪ್ರೇಟ್ ನಮ್ಮ ಸ್ಟಾಫ್ ಅದಕ್ಕಾಗಿ ಇದ್ದಾರೆ. ಅವರು ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಹೇಳ್ತಾರೆ, ಅವ್ರಿಗೆ ಏನು ಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತ. ತಾಯಿ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಆ ಥರ ಇತ್ತು, ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ತಂದು ಕೊಟ್ಟರು ಅಂದರೆ ಆ ಫೆಸಿಲಿಟೀಸ್ನ ನಾವು ಗೌರ್ಮೆಂಟ್ ಫೆಸಿಲಿಟೀಸ್ನ ನಮ್ಮ ಜನಕ್ಕೆ
ಉಪಯೋಗ ಆಗೋ ಥರ ನಾವು ಸೊ ಈ NICಗೆ ಅಪ್ಲೈ ಇದೆಯಾ ಸರ್? ಅಪ್ಲೈ ಆಗುತ್ತೆ ಮೇಡಮ್. ತಾಯಿ ಕಾರ್ಡ್ ಇತ್ತು, ರೇಷನ್ ಕಾರ್ಡ್ ಇತ್ತು ಅಂದರೆ ನಾವು ಗೌರ್ಮೆಂಟ್ ಸ್ಕೀಮ್ಸ್ನ ನಮ್ಮ ಜನರಿಗೋಸ್ಕರ ಯೂಸ್ ಮಾಡ್ತೀವಿ. ಸರ್, ಸರ್ವೇ ಸಾಮಾನ್ಯವಾಗಿ ಅಂದರೆ ಈಗ NIC ಅಂದರೆ ತೀವ್ರ ನಿಗಾ ಘಟಕ. ದೊಡ್ಡವರಿಗೆ ಏನಾದರೆ ಮೂಮೆಂಟ್ ಆಗಲ್ಲ, ಅದು ನಿಮ್ಗೆ ಗೊತ್ತಾಗುತ್ತೆ. ಈ ಚಿಕ್ಕ ಮಕ್ಕಳದಾದರೆ ಹೆಂಗೆ ಗೊತ್ತಾಗುತ್ತೆ ಅದು ಮೂಮೆಂಟ್ ಮಾಡುತ್ತಾ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಇದು ನಿಮಗೆ ಬಿಗ್ ಟಾಸ್ಕ್ ಇದು. ಯಾಕಂದರೆ ತಾಯಿ ಗರ್ಭದಿಂದ ಮುಂಚಿತವಾಗಿ ಜನನ ಆಗಿರೋ ಮಕ್ಕಳು. ಸೊ ಇಂಥ ಮಕ್ಕಳು ಹೆಂಗೆ ಗೊತ್ತಾಗುತ್ತೆ ಇವರ ಮೂಮೆಂಟು ಆಗಿರ್ಬೋದು, ಅಥವಾ ಅವ್ರಿಗೆ ಯಾವುದೇ ಕಾಯಿಲೆ ಬಂದಿದೆ ಅಂದರೆ ಸಿಮ್ಟಮ್ಸು. ಸೊ ಇದು ನಿಮ್ಗೆ ದೊಡ್ಡ ಟಾಸ್ಕು. ಅದು ಯಾವ ರೀತಿ ಫೇಸ್ ಮಾಡ್ತೀರಾ, ಹೆಂಗೆ ಗೊತ್ತಾಗುತ್ತೆ? ಮಕ್ಕಳಲ್ಲಿ ಅದೇ ಈಗ ನಮ್ಮ ಚಾಲೆಂಜಿಂಗ್ ಟಾಸ್ಕ್ ಯೂಶ್ವಲಿ ಹೆಂಗಿರುತ್ತೆ ಡಿಫ್ರೆನ್ಸ್ ನಮಗೂ ಮತ್ತು ಬೇರೆ ವೈದ್ಯರಿಗೂ ಅಂತಂದರೆ ಅದೇ ಮಕ್ಕಳಲ್ಲಿ ಮಾತಾಡಲ್ಲ ಮಕ್ಕಳು. ಸೊ ನಾವು ಮಗುವಿನ ಅಳುವನ್ನು ಕೂಡ ತಿಳ್ಕೊಬೇಕಾಗತ್ತೆ. ಮಗು ಹಸುವಿಗಾಗಿ ಅಳ್ತಿದೆಯಾ, ನೋವಿಗಾಗಿ ಅಳ್ತಿದೆಯಾ, ಜ್ವರದಿಂದ ಅಳ್ತೀಯಾ, ಅಥವಾ ಮತ್ತೇನಾದರೂ ಬೇರೆ ಮೇಜರ್ ಪ್ರಾಬ್ಲಮಿಂದ ಹೇಳ್ತಿದ್ಯಾ ನಾವು ನೋಡಬೇಕಾಗತ್ತೆ. ಸೊ ಅದು ಡಿಪೆಂಡ್ಸ್. ಈಗ ICU ಇರೋದನ್ನು ಮಗು ನಮ್ಮ ಎದುರುಗಡೆ ಇರುತ್ತೆ, 24/7 ನಾವು ಇಲ್ಲಿ ಸ್ಟಾಫ್ ಡೆಡಿಕೇಟೆಡ್ ಸ್ಟಾಫ್ ಇರ್ತಾರೆ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಮಗು ಏನಕ್ಕೆ ಕಳ್ತಿದೆ ಅಂತ ನೋಡ್ತೀವಿ ನಾವು ಇನಿಷಿಯಲಿ. ಸೊ ಫಸ್ಟೆಲ್ಲ ಏನು ನಾರ್ಮಲ್ ಆಗಿ ಮಗು ಹಸುವಿಗಾಗಿ ಅಳ್ತಿದೆ, ಹಸುವಿನ ಕಾಸಸ್ ಕೂಡ ಸಪ್ರೇಟ್ ಅಳು ಇರುತ್ತದೆ. ಸೊ ಅದು ತಿಳ್ಕೊಬೇಕಾಗುತ್ತದೆ. ಆಮೇಲೆ ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ ಮಗುಗೆ, ಉಸಿರಾಟದ ಪ್ರಾಬ್ಲಮ್ ಇದೆಯಾ, ಇಲ್ಲ ಬೇರೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದೆಯಾ, ಅಥವಾ ಅಂಥ ಕಂಡೀಷನ್ಸ್ನ ನಾವು ಡಯಾಗ್ನೋಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಸರ್, ಈಗ ನಾವು ನೋಡ್ತಾ ಇದ್ವಿ ಬೇಬಿಗೆ ಅಬ್ಸರ್ವಲ್ ಇಟ್ಟಿದ್ದೀರಾ. ಆ ಲೈಟ್ಸಿಂದ ಆ ಮಗುವಿಗೆ ಹೀಟ್ ಆಗಲ್ವಾ? ಯಾವ ಕಾರಣಕ್ಕಾಗಿ ಆ ಮಗುವಿನ ಅಲ್ಲಿ ಇದನ್ನು ಮಾಡಿದ್ದೀರಾ, ಟ್ರೀಟ್ ಮಾಡ್ತಾ ಇದ್ದೀರಾ? ಸೊ ಇದು ಬಂದುಬಿಟ್ಟು ಒಂದು ಕಂಪ್ಲೀಟ್ ಬೇಬಿ ಸೆಟಪ್ ಇದು. ಸೊ ಇದರಲ್ಲಿ ಇದನ್ನು ನಾವು ವಾರ್ಮರ್ ಅಂತ ಕರಿತೀವಿ. ವಾರ್ಮರ್ ಅಂತಂದರೆ ಬೇಬಿಗೆ 1 ತಿಂಗಳವರೆಗೂ ಸ್ವಲ್ಪ ಕರೆಕ್ಟಾಗಿ ಎನ್ವಿರಾನ್ಮೆಂಟು ಕರೆಕ್ಟಾಗಿ ಸ್ವಲ್ಪ ವಾರ್ಮಾಗಿ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಗುವಲ್ಲಿ ವೇಟ್ ಎಲ್ಲ ಮೇಂಟೈನ್ ಮಾಡೋಕ್ಕೆ. ಸೊ ಅದಕ್ಕೆ ಈ ವಾರ್ಮರ್ ಅಂತ ಫೆಸಿಲಿಟಿಯಲ್ಲಿ ಇಡ್ತೀವಿ. ಸೊ ಅದು ಅಲ್ಲದೆ ಮಗುಗೆ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಹೇಳಿದಿರ್ತೀರ ದೊಡ್ಡ ಹುಡುಗರಿಗೆ ನಾವು ಫ್ಲೂಯಿಡ್ಸ್ ಎಲ್ಲ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗುತ್ತೆ. ಈ ಮಕ್ಕಳಿಗೆ ಇನ್ನೂ ಸೆನ್ಸಿಟಿವ್ ಆಗಿ ಇವನ್ 1 ml ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಕೊಡೋದ್ರಿಂದ ಅದನ್ನು ನಾವು ಸೈಡಿಗಿರೋ ಮಷಿನ ಇನ್ಫ್ಯೂಷನ್ ಪಂಪ್ಸ್ ಅಂತೀವಿ. ಸೊ ಏನೇ ಸಣ್ಣ ಇಂಜೆಕ್ಷನ್ ಇದ್ದರೂ ಕೂಡ ಆ ಇನ್ಫ್ಯೂಷನ್ ಪಂಪಲ್ಲಿ ಆ ಫ್ಲೂಯಿಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೀಟಾಗಿ ಅದರಿಂದ ಕೊಡೋಕ್ಕೆ ಆ ಮಷಿನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇದು ವೆಂಟಿಲೇಟರ್ ಮಷಿನು. ಇದು ನಮ್ಮ ಹಾಸ್ಪಿಟ್ಲಲ್ಲಿ NICU ಆಯಿತು, PICU ಅಲ್ಲಿ ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಸೊ ಉಸಿರಾಟ ಪ್ರಾಬ್ಲಮ್ ಇರೋ ಮಕ್ಕಳಿಗೆ, ಎಲ್ಲ ಸೀರಿಯಸ್ ಇರೋ ಮಕ್ಕಳಿಗೆ, ಇಲ್ಲ ಉಸಿರಾಟ ಭಾಳ ಕಂಡೀಷನ್ ಕ್ರಿಟಿಕಲಲ್ಲಿ ಬಂದಾಗ ಅಂಥ ಟೈಮ್ನ ನಾವು ವೆಂಟಿಲೇಟ್ ಮಾಡಿಕೊಂಡು ವೆಂಟಿಲೇಟರ್ ಮಷಿನಿಗೆ ಕನೆಕ್ಟ್ ಮಾಡ್ಕೋತೀವಿ. ಈ ಮಗು ಕೂಡ ಸರ್ಫೆಕ್ಟೆಂಟ್ ಎಲ್ಲ ಹಾಕಬೇಕಾದ್ರೆ ಇದು ಹಾಕ್ಕೊಂಡಿದ್ವಿ, 1 day ಆದಮೇಲೆ ತೆಗೆದಿದ್ದೀವಿ. ಈಗ ಪ್ರೆಸೆಂಟ್ ಈ ಮಗು ಬಂದುಬಿಟ್ಟು ಆಕ್ಸಿಜನ್ ಟೇಪರ್ ಮಾಡಿಬಿಟ್ಟು ಅಂದರೆ ವೆಂಟಿಲೇಟರ್ನ ತೆಗೆದುಬಿಟ್ಟು ಪ್ಲೇನ್ ಆಕ್ಸಿಜನ್ ಹಾಕ್ಕೊಂಡಿದ್ವಿ. ಸೊ ರೌಂಡ್ ದ ಕ್ಲಾಕ್ ಮಾನಿಟರ್ ಇರೋದ್ರಿಂದ ಮಾನಿಟರ್ ಕೂಡ ಕಂಟಿನ್ಯೂಸ್ಲಿ ನೋಡ್ತಾನೆ ಇರ್ತೀವಿ, ಸರ್ವೆಲೆನ್ಸ್ ಇದ್ದೇ ಇರುತ್ತೆ. ಮತ್ತು ಕಂಪ್ಲೀಟ್ಲಿ ಬೇಬಿಗೆ ಸ್ವಲ್ಪ ನೀಟಾಗಿ ಸ್ಟೆರ್ಲೈಸಾಗಿ ಹ್ಯಾಂಡಲ್ ಮಾಡೋಕತ್ತಿರ ಇದಕ್ಕೆ ಸಪ್ರೇಟ್ ಎಲ್ಲ ಬೆಡ್ಗೂ ಸಪ್ರೇಟಾಗಿ ಸ್ಟೆರ್ಲಿಯಮ್ಮು ಮತ್ತು ಹ್ಯಾಂಡ್ ವಾಶು ನೀಟಾಗೆಲ್ಲ ಕಂಪಲ್ಸರಿ ನಮ್ಮೆಲ್ಲ ಸ್ಟಾಫ್ಗೂ ಮಾಡ್ಸೋಕೆ ಹೇಳ್ತೀವಿ. ಈಗ ವಾರ್ಮ್ ಅಂದರೆ ಆ ಬೇಬಿ ಅದಕ್ಕೆ ಎಷ್ಟು ಟೆಂಪ್ರೇಚರ್ ಬಿಸಿ ತಾಳ್ಬೋದು ಆ ಮಗುನ? ಅದು ನಾವು ಸ್ಕಿನ್ ಪ್ರೋಬ್ ಸೆಟ್ ಮಾಡಿಬಿಟ್ಟು ಸರ್ವೋ ಮಾಡಲ್ ಆಗಿಬಿಟ್ಟು ನೀವು ನೋಡಿರೋ ಥರ ಅಲ್ಲಿ ಮಾನಿಟ್ರಲ್ಲಿ ತೋರಿಸ್ತಿರುತ್ತೆ ಇದು ಮಷಿನ್ ಎಷ್ಟು ಕೊಡ್ತಿದೆ, ಟೆಂಪ್ರೇಚರು, ಬೇಬಿ ಟೆಂಪ್ರೇಚರ್ ಎಷ್ಟಿದೆ, ಮತ್ತು ರೂಮ್ ಏರ್ ಟೆಂಪ್ರೇಚರ್ ಎಷ್ಟಿದೆ, ಅದ್ರ ಪ್ರಕಾರ ನಾವು ಬೇಬಿಗೆ ಎಷ್ಟು ಸೂಕ್ತವಾದ ಟೆಂಪ್ರೇಚರ್ ಅದ್ರ ಪ್ರಕಾರ ಸೆಟ್ ಮಾಡ್ತೀವಿ. ಸೊ ನೀವು ಅವಾಗ ಕೇಳಿರೋ ಥರ ಜಾಂಡಿಸ್ಗೆ ಇದೊಂದು ಲೈಟ್ ಬಂದುಬಿಟ್ಟು ಇದಕ್ಕೆ ಫೋಟೋಥೆರಪಿ ಯೂನಿಟ್ ಅಂತೀವಿ ನಾವು. ಫೋಟೋಥೆರಪಿ ಯೂನಿಟ್ ಅದರಲ್ಲಿ LED ಬಲ್ಬ್ ಇರೋದ್ರಿಂದ ಬ್ಲೂ ಲೈಟಲ್ಲಿ ಬೇಬಿಗೆ ಇಡಬೇಕಾಗತ್ತೆ. ಮುಂಚಿನ ದಿನಗಳಲ್ಲೆಲ್ಲ ಬಿಸಿಲಲ್ಲಿ ಎತ್ಕೊಂಡು ಕೊಡ್ತಿದ್ರು, ಅವೆಲ್ಲ ಫೆಸಿಲಿಟೀಸ್ ಅವಾಗ ಇರಲಿಲ್ಲ. ಸೊ ಅವಾಗ ತೊಗೊತಿದ್ರು. ಬಟ್ ಈಗೆಲ್ಲ ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ಬಂದಿರೋದ್ರಿಂದ ಭಾಳ ಸಿಂಪಲ್ ಟ್ರೀಟ್ಮೆಂಟ್ ಆಗಿರುತ್ತೆ. 24 to 48 hours ಲೈಟಲ್ಲಿ ಇಡೋದ್ರಿಂದ ಪ್ರಾಪರಾಗಿ ಹೈಡ್ರೇಷನ್ ಮತ್ತು ನ್ಯೂಟ್ರಿಷನ್ ಕೊಡೋದ್ರಿಂದ ಬೇಬಿ ಇಮಿಡಿಯೇಟ್ಲಿ ಇಂಪ್ರೂವ್ ಆಗೋದ್ರಿಂದ ಕಂಡೀಷನ್ ಇರುತ್ತೆ. ಇದು ಬಂದುಬಿಟ್ಟು ಕ್ಲಿಂಗ್ ರ್ಯಾಪು. ಬೇಬಿ ತೂಕ ಜಾಸ್ತಿ ಹೀಟ್ ಆಗಲಿ, ಜಾಸ್ತಿ ವೇಟ್ ಲಾಸ್ ಆಗಬಾರ್ದು ಅಂತ, ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಕಂಟ್ರೋಲ್ ಇರಲಿ ಅಂತ ಇದನ್ನು ಮಧ್ಯದಾಗ ಹಾಕಿಬಿಟ್ಟು ಫೋಟೋಥೆರಪಿ ಯೂನಿಟಲ್ಲಿ ಹಾಕ್ತೀವಿ. ಸೊ ಆ ಫೋಟೋಥೆರಪಿಯಿಂದ ಮಗುವಿನ ಕಣ್ಣಿಗೆ ಏನು ಎಫೆಕ್ಟ್ ಇಲ್ವಾ? ಫೋಟೋಥೆರಪಿ ಹಾಕಬೇಕಾದ್ರೆ ನಾವು ಕಣ್ಣು ಮತ್ತು ಜೆನೆಟಲ್ಸ್ ಅಂತೀವಿ. ಸೊ ಅಂಥ ಟೈಮಲ್ಲಿ ಬೇಬಿಗೆ ಕವರ್ ಮಾಡ್ತೀವಿ. ಅದನ್ನು ಕವರ್ ಮಾಡಿಬಿಟ್ಟು ಯೂಶ್ವಲಿ ಬಿಲ್ರುಬಿನ್ ಲೆವೆಲ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಎಷ್ಟಿದೆ ಅದ್ರ ಪ್ರಕಾರ ನಾವು ಸಿಂಗಲ್ ಸರ್ಫೇಸ್ ಕೊಡಬೇಕಾ, ಡಬಲ್ ಸರ್ಫೇಸ್ ಕೊಡಬೇಕಾ ನೋಡ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ತುಂಬ ಜಾಸ್ತಿ ಇತ್ತು ಅಂತಂದರೆ ಅದರಲ್ಲಿ ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಅಂತ ಕೂಡ ಮಾಡ್ತಾರೆ. ಅದು ನಮ್ಮ ಹತ್ರ ನ್ಯೂನಟಾಲಜಿಸ್ಟ್ ಇರೋರು ಅದನ್ನು ಮಾಡ್ತಿದ್ದೀವಿ ನಮ್ಮ ಹತ್ರ. ವೀಕ್ಷಕರೇ, ಇದು ಸುಜಿನಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕ ಅಂದರೆ ನವಜಾತ ಶಿಶುವಿನ ಒಂದು ತೀವ್ರ ನಿಗಾ ಘಟಕದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ವೈದ್ಯರು ತುಂಬ ಚೆನ್ನಾಗಿ ಹೇಳಿದರು. ತಾಯಿ ಮಗು ಹುಟ್ಟಿದಾಗಿನಿಂದ 6 ತಿಂಗಳವರೆಗೆ ಕಂಪ್ಲೀಟಾಗಿ ತಾಯಿ ತನ್ನ ಎದೆ ಹಾಲನ್ನೇ ಕೊಡಬೇಕು ಅಂತಕ್ಕಂಥ ಸಲಹೆಯನ್ನು ನೀಡಿದರು ಅಂತ. ಮ್ಯಾಮ್ ನಮಸ್ಕಾರ. ನಮಸ್ತೆ. ಇಲ್ಲಿ ಅಂದರೆ ನವಜಾತ ಶಿಶುವಿನ ಘಟಕ ಅಂದರೆ ಹುಟ್ಟಿದ ತಕ್ಷಣ ಮಗುವಿಗೆ ಏನಾದರೂ ಸಮಸ್ಯೆ ಇದ್ದರೆ ಮಗು ಹುಟ್ಟಿದ್ರಿಂದ ಎಷ್ಟು ತಾಸಿನವರೆಗೂ ಅಂತಹ ಮಕ್ಕಳಿಗೆ ಇಲ್ಲಿ ಟ್ರೀಟ್ ಮಾಡ್ತೀರಾ?
ಜಸ್ಟ್ ಬರ್ನ್ ಆದ ತಕ್ಷಣವೇ ಟ್ರೀಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಬೇಬಿಗೆ ಫುಲ್ಲಿ ಕೇರ್ ಮಾಡ್ತಾರೆ. ಕ್ರಿಟಿಕಲ್ ಕಂಡೀಷನ್ ಬೇಬಿಗೆ ಎಲ್ಲ ವೆಂಟಿಲೇಟರ್ ಎಲ್ಲ ಹಚ್ಚಿ ಟ್ರೀಟ್ಮೆಂಟ್ ಎಲ್ಲ ಫೀಡಿಂಗ್ಸ್ ಎಲ್ಲ ಕ್ರಿಟಿಕಲ್ ಕೇರ್ ಕೊಡ್ತಾರೆ. ಇಮಿಡಿಯೇಟ್ಲಿ ಡೇ 1 ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಕೂಸ್ಗಳಿಗೆ. ಮತ್ತು ಅವ್ರಿಗೆ ಏನಾರೇ ಮೊದಲು ತ್ರಾಸಿತ್ತು, ಹಾರ್ಟ್ ಕಂಡೀಷನ್ಸ್ ಏನಾದರೆ ಇತ್ತಂದರೆ ಅದಕ್ಕೆ ಭೀ ಟ್ರೀಟ್ ಮಾಡ್ತಾರೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡ್ತಾರೆ. ಅಂದರೆ ಇವು ಕೂಸ್ಗಳಿಗೆ ಭಾಳ ಟೈಮ್ ಬೇಕಾಗ್ತದೆ. ಸೊ ನಾವು ಕಂಡಂಗೆ ಅಂದರೆ ಇವಾಗ ಆ ತಾಯಿಗೆ ಇನ್ನೂ ದಿನ ತುಂಬಿರಲಿಲ್ಲ, ಅಂದರೆ ಅವಧಿಗೂ ಮುಂಚೆನೇ ಹೆರಿಗೆ ಆಗುತ್ತೆ. ಸೊ ಅಂಥ ಜನನ ಹೊಂದಿರೋ ಮಕ್ಕಳಿಗೆ ಯಾವ ಥರ ಟ್ರೀಟ್ ಮಾಡ್ತೀರಾ? ಸೊ ನಾವು ನೋಡ್ತಾ ಇದ್ದೀವಿ ಈ ಬೇಬಿಗೆ ಇದು ಎಷ್ಟು ಅಂದರೆ ಅವಧಿ ಕಂಪ್ಲೀಟ್ ಆ ತಾಯಿಗೆ 9 ತಿಂಗಳು ಆದ ತಕ್ಷಣ ಹುಟ್ಟಿರೋದಾ ಅಥವಾ ಅವಧಿಗೂ ಮುಂಚೆ ಹುಟ್ಟಿರೋದಾ ಬೇಬಿ? ನಾವು ವೀಕ್ಸ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಯೂಶ್ವಲಿ. ಲೈಕ್ ಈಗ ಕೂಸು ಹುಟ್ಟಿದ್ದು 33 ವೀಕ್ಸ್, ಯೂಶ್ವಲಿ ಡೆಲಿವರಿ ಆಗೋ ತನಕ 38 ವೀಕ್ಸ್ 39 ವೀಕ್ಸ್ ಅದು ಕೇರ್ ಔಟ್ಸೈಡ್ ವಿಲ್ ಬಿ ಗಿವಿಂಗ್ ಔಟ್ಸೈಡ್ ಕೇರ್. ನಾವು ಹಾಸ್ಪಿಟಲ್ನಾಗ ಲೈಕ್ ಫುಲ್ ದಿಸ್ ಕವರೇಜ್ ವಿಲ್ ಬಿ ಗಿವಿಂಗ್ ದಿಸ್ ಕವರೇಜ್. ಇದು ಎಲ್ಲ ಕವರ್ ಮಾಡಿ ಅವ್ರಿಗೆ ಜಾಸ್ತಿ ಮುಟ್ಟೋದಿಲ್ಲ, ಅವ್ರಿಗೆ ಚೆನ್ನಾಗಿ ಕೇರ್ ಮಾಡೋದು ಎಲ್ಲ ಇಲ್ಲಿ ಮಾಡ್ತೀವಿ. ಅದು ವೀಕ್ಸ್ ಎಲ್ಲ ಕವರ್ ಆಗಬೇಕು ಅವ್ರದ್ದು. ಇಲ್ಲಿ ಆಕ್ಸಿಜನ್ ಕೊಡೋದು ಎಲ್ಲ ಇಲ್ಲಿ ಕವರ್ ಮಾಡ್ತೀವಿ. ಅವ್ರ ತೂಕ ಜಾಸ್ತಿ ಆಗೋದು ಎಲ್ಲ ಇಲ್ಲಿ ಮಾಡ್ತೀವಿ. ಸೊ ಇದು ನವಜಾತ ಶಿಶುವಿನ ತೀವ್ರ ನಿಗಾ ಘಟಕದಲ್ಲಿ, ಅಂದರೆ ಅವಧಿಗೂ ಮುನ್ನ ಹುಟ್ಟಿರುವಂತಹ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. 9 ತಿಂಗಳು ಅವಧಿಗೂ ಇನ್ನೂ ಪೂರ್ಣಗೊಂಡಿಲ್ಲ, 8 ತಿಂಗಳಲ್ಲಾಗಿರ್ಬೋದು, 7 ತಿಂಗಳಲ್ಲಾಗಿರ್ಬೋದು, ಜನನ ಹೊಂದಿರುವಂತಹ ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಸಹ ಚಿಕಿತ್ಸೆ ನೀಡಲಾಗುತ್ತೆ. ನಾವಾಗಲೇ ನೋಡಿದ್ವಿ ಸುಜಿನಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕ. ಇನ್ನೊಂದು ಆದರೆ ಅದು ನವಜಾತ ಶಿಶುವಿನ ಘಟಕಕ್ಕೆ ನೋಡಿದ್ವಿ. ಈಗ ಇಲ್ಲಿ ಮಕ್ಕಳ NICU, ಮಕ್ಕಳು ದೊಡ್ಡವರಾಗಿರ್ತಾರೆ. ಸೊ ಅಂಥ ಮಕ್ಕಳಿಗೆ ಯಾವ ರೀತಿಯಾಗಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಮಕ್ಕಳಿಗೆ ಯಾವ ರೀತಿಯ ಚಿಕಿತ್ಸೆಗಳನ್ನು ಇಲ್ಲಿ ಕೊಡ್ತಾರೆ ನೋಡೋಣ. ಸರ್, ನಾವು ಈಗಾಗಲೇ ನೋಡಿದ್ವಿ ನವಜಾತ ಶಿಶುವಿನ ಘಟಕ. ಸೊ ಇಲ್ಲಿ ಬಂದುಬಿಟ್ಟು ಮಕ್ಕಳ ತೀವ್ರ ನಿಗಾ ಘಟಕಕ್ಕೆ ಬಂದಿದ್ವಿ. ಸೊ ಯಾವ ರೀತಿ ಮಕ್ಕಳಿಗೆ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ? ಸೊ ನಾನು ಹೇಳಿರೋ ಥರ ಮುಂಚೆ ಮಕ್ಕಳಲ್ಲಿ 2 ICU ಬರುತ್ತೆ. ಒಂದು ನವಜಾತ ಶಿಶು ICU, ಅದು ಆದಮೇಲೆ ಸ್ವಲ್ಪ ಮಗು 1 ತಿಂಗಳ ಮೇಲಿಂದ 18 ವರ್ಷದವರೆಗೂ ಎಲ್ಲ ಮಕ್ಕಳನ್ನ ನಾವು PICU ಅಂದರೆ ಪಿಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ICU ಸೆಟಪಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ನಮ್ಮದು PICU ಪಿಡಿಯಾಟ್ರಿಕ್ ಕ್ರಿಟಿಕಲ್ ಕೇರ್ ಯೂನಿಟ್ಟು. ಇಲ್ಲಿ ನಾವು ಎಲ್ಲ ಕ್ರಿಟಿಕಲ್ ಕೇರ್ ಅಂತ ಪೇಷಂಟ್ಸ್ಗಳಾಗಲಿ ಎಲ್ಲ ಥರದ್ದು, ಅಂದರೆ ವೆಂಟಿಲೇಟರ್ ಆಯಿತು, ಮತ್ತು ಡಯಾಲಿಸಿಸ್ ಆಯಿತು, ಹಾವು ಕಚ್ಚಿರೋದು, ಮತ್ತು ಸ್ಕಾರ್ಪಿಯನ್ ಬೈಟ್ ಇರೋದು, ಮತ್ತು ಇನ್ಫೆಕ್ಷನ್ಸು, ಫಿಟ್ಸು, ಇವೆಲ್ಲ ಇಂಥ ಇರೋ ಮಕ್ಕಳು, ಮತ್ತು ಶುಗರ್ ಆಗಿರೋದು, ಇಲ್ಲ ಸರ್ಜರಿ ಆಗಿರೋ ಅಂಥ ಎಲ್ಲ ಮಕ್ಕಳನ್ನ ನಾವು ಇಂಥ ಕ್ರಿಟಿಕಲ್ ಕೇರ್ ಯೂನಿಟಲ್ಲಿ ಇಡಬೇಕಾಗತ್ತೆ. ಇಲ್ಲಿ ಇಡೋ ಅಂಥ ಮೇನ್ ಕಾರಣ ಏನಂದರೆ ಎವ್ರಿ ಮಿನಿಟ್ ಟು ಮಿನಿಟ್ ಬೇಬಿಗೆ ಮಾನಿಟ್ರಿಂಗ್, ಅಂದರೆ ಎದುರುಗಡೆ ನಿಂತ್ಕೊಂಡು ನಾವು ಮಾನಿಟರ್ ಮಾಡಬೇಕಾಗತ್ತೆ ಅಂಥ ಮಕ್ಕಳನ್ನ. ಸೊ ಅಂಥ ಮಕ್ಕಳನ್ನ ನಾವೆಲ್ಲ ICU ಅಲ್ಲಿ ಇಟ್ಕೊಂಡ್ಬಿಟ್ಟು ಮಾನಿಟರ್ ಮಾಡ್ತೀವಿ. ಇವೆಲ್ಲ ಬಂದುಬಿಟ್ಟು ICU ಬೆಡ್ಸು. ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ಸಪ್ರೇಟಾಗಿ ಐಸೋಲೇಷನ್ ಬೆಡ್ಸ್ ಕೂಡ ಇದೆ. ಸೊ ಅವು 2 ಬೆಡ್ಸ್ ಬಂದುಬಿಟ್ಟು ಐಸೋಲೇಷನ್ ಬೆಡ್ಸು. ಅಲ್ಲಿ ನಾವು ಸಪ್ರೇಟಾಗಿ ಇನ್ಫೆಕ್ಷಿಯಸ್ ಪೇಷಂಟ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಇನ್ಫೆಕ್ಷನ್ ಮತ್ತು ಬೇರೆ ಮಕ್ಕಳಿಗೆ ಹರಡೋಂಥ ಮಕ್ಕಳನ್ನ ನಾವು ಸಪ್ರೇಟಾಗಿ ಅಂಥ ಯೂನಿಟಲ್ಲಿ ಇಡ್ತೀವಿ. ಸೊ ದಟ್ ಆ ಮಕ್ಕಳಿಂದ ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಐಸೋಲೇಷನ್ ರೂಮಲ್ಲಿ ಸಪ್ರೇಟ್ ಟ್ರೀಟ್ಮೆಂಟಾಗಿ ಮಾಡ್ತೀವಿ ಅದನ್ನು. ಸೊ ಈ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋಕ್ಕೆ ಕಾರಣ ಏನಿರ್ಬೋದು ಸರ್? ಹಲವಾರು ಕಾಣ್ತಾ ಇದ್ವಿ. ಮೇಜರ್ ಕಾರಣ ಏನು ಮಕ್ಕಳಲ್ಲಿ ಅಂತಂದರೆ ಇನ್ಫೆಕ್ಷನ್ ಯೂಶಲಿ ಏನಿರುತ್ತೆ, ಕ್ಲೈಮೇಟ್ ವೇರಿಯೇಷನ್ಸಿಂದ ಆಗಿರ್ಬೋದು, ಇಲ್ಲ ಅಂತಂದರೆ ಬ್ಲಡ್ ಇನ್ಫೆಕ್ಷನ್ ಆಗಿರ್ಬೋದು, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮೆದುಳು ಇನ್ಫೆಕ್ಷನ್ ಆಗಿರೋದು. ಸೊ ಎಲ್ಲ ಅಂಗಗಳು ಇನ್ಫೆಕ್ಷನ್ ಆಗಿ ಆಗೋ ಚಾನ್ಸಸ್ ಇರುತ್ತೆ. ಅವು ಮಕ್ಕಳು ಕ್ಲೈಮೇಟ್ ಟೈಮ್ ಟು ಟೈಮ್ ವೇರಿಯೇಷನ್ಸ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆ ಥರ ಆದರೂ ಎಲ್ಲ ಮಕ್ಳಿಗೂ ICU ಬೇಕಾಗಲ್ಲ. ಬಟ್ ICU ಬೇಕಾದಂಥ ಮಕ್ಕಳನ್ನ ನಾವು ಮಾನಿಟ್ರಿಂಗ್ ಬೇಕಾಗತ್ತಂತ ICU ಇಟ್ಕೊತೀವಿ. ಸೊ ನಾವು ಕೇಳ್ಪಟ್ವಿ ಸುಜಿನಿ ಆಸ್ಪತ್ರೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಗು ಇದೆ, ಸೊ ಅದಕ್ಕೆ ಶುಗರ್ ಇದೆ ಅಂತ ಹೇಳಿದ್ರಿ. ಸೊ ಯಾವ ಕಾರಣಕ್ಕೆ ಇಂಥ ಮಕ್ಕಳಲ್ಲಿ ಶುಗರ್ ಬರುತ್ತೆ? ನಾವು ಶುಗರ್ ಅಂದರೆ ನಾರ್ಮಲಿ ಬೇಸಿಕಲಿ ಎಲ್ಲರಿಗೂ ಗೊತ್ತು, ದೊಡ್ಡವರಲ್ಲೇ ಶುಗರ್ ಕಾಣಿಸುತ್ತೆ ಅಂತ. ಸೊ ಈ ಥರ ಮಕ್ಕಳಲ್ಲಿ ಶುಗರ್ ಕಾಣೋಕ್ಕೆ ಮೇನ್ ಕಾರಣ ಏನು ಸರ್? ಅಡಲ್ಟ್ಸಲ್ಲಿ ಬರೋದು ಶುಗರು ಮತ್ತು ಮಕ್ಕಳಲ್ಲಿ ಬರೋ ಶುಗರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹುಡುಗರಲ್ಲಿ ನಾವು ಮಕ್ಕಳಲ್ಲಿ ನಾವು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಹೆಂಗೆ ಅಂತಂದರೆ ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸು, ಇಲ್ಲ ಎಂಡೋಕ್ರೈನಾಲಜಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ, ಇಲ್ಲ ಮುಂಚೆನೇ ಇನ್ಫೆಕ್ಷನ್ಸು, ಮತ್ತು ಪಾಸ್ಟ್ ಹಿಸ್ಟ್ರಿಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನೋ ಸಿಗ್ನಿಫಿಕೆಂಟ್ ಇತ್ತು ಅಂದರೆ ಅಂಥ ಹುಡುಗರಿಗೆ ಯೂಶ್ವಲಿ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದು ಎಷ್ಟೋ ಸಲ ಕಾಣ್ದೇ ಇರ್ಬೋದು, ಎಷ್ಟೋ ಸಲ ನೆಗ್ಲೆಕ್ಟ್ ಕೂಡ ಆಗಿರ್ಬೋದು.
ಅಂಥ ಮಕ್ಕಳನ್ನ ಯಾರಾದರೂ ನಮಗೆ ಆ ಥರ ಹೇಳ್ಬಿಟ್ಟು ಅಂದರೆ ಆ ಥರ ಉಸಿರಾಟ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಕಳಿಸ್ದಾಗೆ ನಾವು ಇಲ್ಲಿ ICU ತಂದಾಗ ಎಲ್ಲ ಶುಗರ್ಸ್ ಎಲ್ಲ ಮಾನಿಟ್ರಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಬೇಬಿ ಬಂದ ತಕ್ಷಣ ನಾವೇನು ಎಕ್ಸಾಮಿನ್ ಮಾಡ್ತೀವಿ ಅದರಲ್ಲಿ ನಮಗೆ ಅನಿಸ್ಬಿಡುತ್ತೆ ಈ ಬೇಬಿಗೆ ಬ್ರೀದಿಂಗ್ ಸರಿ ಇಲ್ಲ, ಸೊ ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಇಮಿಡಿಯೇಟ್ಲಿ ಶುಗರ್ ಚೆಕ್ ಮಾಡಿದಾಗ ಶುಗರ್ ಜಾಸ್ತಿ ಬರುತ್ತೆ. ಸೊ ಆ ಶುಗರ್ದು ಸಿಮ್ಟಮ್ಸ್ ಏನು ಕಂಡು ಬರುತ್ತೆ ಸರ್ ಮಕ್ಕಳಲ್ಲಿ? ಆ್ಯಕ್ಚುಲಿ ನಾನು ಮುಂಚೆ ಹೇಳಿರೋ ಥರ ಭಾಳಷ್ಟು ಪೇಷಂಟ್ಸ್ಗಳಿಗೆ ಪ್ರೆಸೆಂಟೇಷನ್ ಇರುತ್ತೆ, ಬಟ್ ಅದು ಅಷ್ಟು ಪ್ರಾಪರಾಗಿ ಅದನ್ನು ನೋಡಿರಲ್ಲ ಅವರು. ಯೂರಿನ್ ಜಾಸ್ತಿ ಮಾಡ್ತಿರುತ್ತೆ ಮಗು, ಮತ್ತು ಲಾಸ್ಟ್ ಸ್ವಲ್ಪ ಫ್ಯೂ ಡೇಸಲ್ಲಿ ಮಗು ಊಟ ಮಾಡೋದು ಜಾಸ್ತಿ ಆಗಿರುತ್ತೆ, ಮತ್ತು ನೀರು ಕುಡಿಯೋದು ಜಾಸ್ತಿ ಆಗಿರುತ್ತೆ, ಮಗು ವೇಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಮಲ್ಟಿಪಲ್ ಪ್ರೆಸೆಂಟೇಷನ್ಸ್ ಇರ್ತವೆ. ಯೂಶ್ವಲಿ ಪೇರೆಂಟ್ಸ್ ಆಗಲಿ ಅಟೆಂಡರ್ಸ್ ಆಗಲಿ ಗೊತ್ತಾಗಂಗಿಲ್ಲ, ಯಾರು ಗೊತ್ತಾದರೂ ಇಮಿಡಿಯೇಟ್ಲಿ ಕರ್ಕೊಂಬಂದರು ಅಂದರೆ ಆ ಟೈಮಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂದರೆ ತುಂಬ ಮಗು ಜಾಸ್ತಿ ಪ್ರಾಬ್ಲಮ್ ಆಗದೇ ಇರೋ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೊರಗಡೆ ತರ್ಬೋದು. ಸೊ ಈ ಶುಗರ್ ಅನ್ನೋದು ಎಲ್ಲೋ ಒಂದು ಕಡೆ ಮಕ್ಕಳು ಸೇವಿಸೋ ಆಹಾರದಿಂದ ಬರಬಹುದಾ? ಆಹಾರ ನಾವು ಇವತ್ತಿನ ದಿನಗಳಲ್ಲಿ ಯಾವ ಥರ ಆಹಾರ ಸೇವಿಸ್ತಿದೆ ಎಲ್ರಿಗೂ ಗೊತ್ತೇ ಇದೆ. ಸೊ ಮುಂಚಿನ ದಿನಗಳಿಗೆ ಇವತ್ತಿನ ದಿನಗಳಿಗೆ ಅಡಲ್ಟ್ರೇಟೆಡ್ ಫುಡ್ ತುಂಬ ಜಾಸ್ತಿ ಆಗಿರುತ್ತೆ. ಮತ್ತು ನಮ್ಮ ಯೂಶ್ವಲಿ ಮಕ್ಕಳಲ್ಲಿ ಜಂಕ್ ಫುಡ್ಸು ಮತ್ತು ಪ್ಯಾಕ್ಡ್ ಫುಡ್ಸು, ಕೋಲ್ಡ್ ಡ್ರಿಂಕ್ಸು, ಪಿಜ್ಜಾ ಇವೆಲ್ಲ ಡೆಫಿನೆಟ್ಲಿ ಒಂದಲ್ಲ ಒಂದು ಸ್ವಲ್ಪ ಪ್ರಮಾಣ ಬೇರೆ ಇರುತ್ತೆ ಅದ್ರ ಮೇಲೆ. ಸೊ ಅದಕ್ಕೆ ನಾವು ಈಗಿನ ದಿನಗಳಲ್ಲಿ ಹುಡುಗರಿಗೆ ಯಾವ ಥರ ಫುಡ್ಸ್ ಕೊಡಬೇಕು, ನ್ಯೂಟ್ರಿಷನ್ ಅಂತ ಅನ್ನೋದನ್ನು ತುಂಬ ಸಪ್ರೇಟಾಗಿ ಅದು ಹ್ಯಾಂಡಲ್ ಮಾಡಬೇಕಾಗತ್ತೆ. ಒಬೆಸಿಟಿ ಅಂದರೆ ಅಂಡರ್ ನ್ಯೂಟ್ರಿಷನ್ ಆ್ಯಂಡ್ ಓವರ್ ನ್ಯೂಟ್ರಿಷನ್ ಬೋತ್ ಆರ್ ಹಜಾರ್ಡಸ್. ಮಗು ಈಗಿನ ದಿನಗಳಿಗೆ ಕೆಲವೊಂದು ಕಡೆ ಕರೆಕ್ಟಾಗಿ ಊಟ ಕೊಡದಿರೋದನ್ನ, ಕರೆಕ್ಟಾಗಿ ಪೌಷ್ಟಿಕ ಆಹಾರ ಕೊಡದಿರೋದನ್ನ ತೂಕ ಕಡಿಮೆ ಆಗಿಬಿಟ್ಟು ವೇಟ್ ಕೂಡ ಕಡಿಮೆ ಆಗ್ಬೋದು. ಒಂದೊಂದು ಕಡೆ ಎಲ್ಲಿ ಫೆಸಿಲಿಟೀಸ್ ಇರುತ್ತೆ ಎಲ್ಲ ಅಂದರೆ ಈಟಿಂಗ್ ಜಾಸ್ತಿ ಆಗು ಇಲ್ಲ ಪ್ರಾಪರಾಗಿ ಈಟಿಂಗ್ ಹ್ಯಾಬಿಟ್ಸ್ ಇಲ್ಲದೆ ಇರೋದನ್ನು ಪಿಜ್ಜಾ, ಬರ್ಗರು ಎಲ್ಲ ಜಂಕ್ ಐಟಮ್ಸು ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ, ಚಿಪ್ಸು ಎಲ್ಲ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನಾವು ಇವತ್ತಿನ ದಿನಗಳಲ್ಲಿ ಹುಡುಗರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ತುಂಬ ಪ್ರಾಬ್ಲಮ್ ಆಗಿದೆ. ಮತ್ತು ಭಾಳಷ್ಟು ಸ್ಟಡೀಸ್ ಕೂಡ ಪೋಸ್ಟ್ ಕೋವಿಡಲ್ಲಿ ಸಜೆಸ್ಟ್ ಮಾಡ್ತಾಯಿದೆ ನಮ್ಮ ಈ ದಿನಗಳಲ್ಲಿ ಹುಡುಗರಿಗೆ ನ್ಯೂಟ್ರಿಷನ್ ನಾರ್ಮಲಾಗಿ ಭಾಳ ಕಡಿಮೆ ಆಗ್ತಿದೆ. ಒಂದು ಐದರ ಅಂಡರ್ ನ್ಯೂಟ್ರಿಷನ್ ಇದೆ, ಇಲ್ಲ ಓವರ್ ನ್ಯೂಟ್ರಿಷನ್ ಇದೆ. ಆಮೇಲೆ ಅದಕ್ಕೆ ಇನ್ನೊಂದು ಮೇಜರ್ ಕಾರಣ ಅಂದರೆ ಮೊಬೈಲ್ ಫೋನ್ ಬಳಕೆಗಳು ಈ ದಿನಗಳಲ್ಲಿ. ಅದು ಕೂಡ ಸ್ವಲ್ಪ ಕೋವಿಡ್ ಆದಮೇಲೆ ಸ್ವಲ್ಪ ಇದೆಲ್ಲ ಹುಡುಗರಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ವಿಷನ್ ಪ್ರಾಬ್ಲಮ್ಸು, ಮತ್ತು ಹುಡುಗರಿಗೆ ಸ್ಕೂಲಲ್ಲಿ ಕಾನ್ಸಂಟ್ರೇಷನ್ ಎಬಿಲಿಟೀಸು ಮತ್ತು ಸೋಷಲ್ ಆ್ಯಕ್ಟಿವಿಟೀಸು ಎಲ್ಲರ ಜೊತೆ ಮಿಂಗಲ್ ಆಗಿಬಿಟ್ಟು ಬೆಳೆಯೋಂಥ ಸ್ವಲ್ಪ ಕಂಡೀಷನ್ಸ್ ಕೂಡ ಕಡಿಮೆ ಆಗ್ತಿದೆ. ಅವು ಇತ್ತಿತ್ತಲಾಗಿ ನಮಗೆ ಆಟಿಸಮ್ ಆಯಿತು ಮತ್ತು ಅಟೆನ್ಷನ್ ಡೆಫಿಷಿಯನ್ಸಿ. ಸೊ ಈ ಪೋಸ್ಟ್ ಕೋವಿಡ್ ಇರಲ್ಲ ಸ್ವಲ್ಪ ನಮಗೆ ಪೇಷಂಟ್ ಜಾಸ್ತಿ ಆಗ್ತದೆ. ಎಲ್ಲೊಂದು ಕಡೆ ಕೋವಿಡಿಂದ ಮಕ್ಕಳ ಆರೋಗ್ಯದ ಮೇಲೆ ಎಫೆಕ್ಟ್ ಆಗಿದೆಯಾ? ಈ ಥರ ಇದನ್ನು ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆಯಾ? ಅಂದರೆ ನಾವು ಹೆಂಗೆ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದು. ಸೊ ಯೂಶ್ವಲಿ ಹುಡುಗರಿಗೆ ರೆಸ್ಟ್ರಿಕ್ಟ್ ಮಾಡಿಬಿಟ್ಟು ಆದಷ್ಟು ಸ್ವಲ್ಪ ಪ್ರೀತಿ ಮಾಡಬೇಕು, ಮಕ್ಕಳಲ್ಲಿ ಪ್ರೀತಿಯಿಂದ ಬೆಳೆಸಬೇಕು. ಅದೇ ಥರ ಸ್ವಲ್ಪ ಹುಡುಗರದು ಹೆಲ್ತ್ನು ನೋಡ್ಕೊಂಡ್ಬಿಟ್ಟು ನಾವು ಅವರಿಗೆ ಮೊಬೈಲ್ ಒಳ್ಳೆಯದರಿಂದ ಯೂಸ್ ಮಾಡೋದನ್ನು ಸ್ವಲ್ಪ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಲಿಮಿಟೆಡಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸರ್, ಈ ಒಂದು NICUಗೆ ಈಗ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಸೊ ಎಲ್ಲ ಗೌರ್ಮೆಂಟಲ್ಲಿ ಬರುವಂತಹ ಸ್ಕೀಮ್ಗಳು ಇದಕ್ಕೆ ಅಪ್ಲೈ ಇದೆಯಾ? ಡೆಫಿನೆಟ್ಲಿ ಮೇಡಮ್. ಈಗ ಸ್ಕೀಮ್ ಅಂತಂದರೆ ನಾವು ತಾಯಿದೆಲ್ಲ ಮಗುದೆಲ್ಲ ಆಧಾರ್ ಕಾರ್ಡ್ ಆಯಿತು ಮತ್ತು ತಾಯಿ ತಂದಿದ್ದ ರೇಷನ್ ಕಾರ್ಡ್ ಆಯಿತು ಎಲ್ಲ ತರಿಸ್ಕೊಂಡ್ಬಿಟ್ಟು ಮಗು ಯಾವ ಕಾಯಿಲೆಯಲ್ಲಿ ಫಿಟ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅದನ್ನು ಆ ಸ್ಕೀಮಲ್ಲಿ ಹಾಕೋಕ್ಕೆ ನಾವು ಡೆಫಿನೆಟ್ಲಿ ಅಪ್ರೂವ್ ಆ ಸ್ಕೀಮಲ್ಲಿ ಇನ್ವಾಲ್ವ್ ಆಗುತ್ತಲ್ಲ ನೋಡ್ಕೊಂಡು ಡೆಫಿನೆಟ್ಲಿ ಅದನ್ನು ಹಾಕ್ತೀವಿ. ಸೊ ಹುಟ್ಟಿದಾಗಿನಿಂದ ಎಷ್ಟು ವರ್ಷದ ಮಕ್ಕಳಿಗೆ ಇಲ್ಲಿ ಟ್ರೀಟ್ಮೆಂಟ್ ನಡೆಯುತ್ತೆ ಸರ್? ಪಿಡಿಯಾಟ್ರಿಕ್ ಬಂದುಬಿಟ್ಟು ಹುಟ್ಟಿದಾಗಿಂದ ಹಿಡ್ಕೊಂಡು ನಾವು 18 ವರ್ಷದವರೆಗೂ ನೋಡ್ತೀವಿ. ಸೊ 18 ವರ್ಷದ ಈಗ ಹುಟ್ಟಿದ ಮೇಲೆ 1 ಮಂತ್ ಆದಮೇಲೆ ಎಲ್ಲ ಬೇಬೀಸನ್ನು ನಾವು ಇಲ್ಲಿ ಪಿಡಿಯಾಟ್ರಿಕ್ ICU ತೊಗೊಂಡ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇಲ್ಲಿ ನಮ್ಮ ಹತ್ರ ಎಲ್ಲ ವೆಂಟಿಲೇಟರ್ ಆಯಿತು, ಮತ್ತು OT ಫೆಸಿಲಿಟೀಸ್ ಆಯಿತು, ಎಲ್ಲ ಡಯಾಲಿಸಿಸ್ ಆಯಿತು, ಮತ್ತು ICD ಸೆಂಟ್ರಲ್ ಲೈನ್ಸ್ ಎಲ್ಲ ಏನೇನೆಲ್ಲ ICUಲ್ಲಿ ಏನೇನು ಬೇಕು ಕೇರು, ಮಾನಿಟ್ರಿಂಗು ಮತ್ತೆಲ್ಲ ಅದಕ್ಕೆ ಅಂತ ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ. ಅವರು ಮಕ್ಕಳನ್ನ ಮಾನಿಟ್ರಿಂಗ್ ಮಾಡ್ತಾರೆ. ಡೆಡಿಕೇಟೆಡ್ ಡಾಕ್ಟರ್ಸ್ ಇದ್ದಾರೆ. ನಾವು ಪಿಡಿಯಾಟ್ರಿಷಿಯನ್ಸ್ ಕೂಡ 24/7 ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಆ್ಯಸ್ ವೆಲ್ ಆಸ್ ನಿಯೋನೆಟಲಿಸ್ಟ್ ಇಲ್ಲಿ ಯಾವಾಗಲೂ ಬೇಬಿ ಅವೈಲೇಬಲ್ ಇರ್ತೀವಿ. ಸೊ ನಮ್ಮ ಇಂದಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಮಕ್ಕಳಿಗೆ ಜಾಸ್ತಿ ಹೊರಗಡೆ ತಂದುಕೊಡೋದು, ಪ್ಯಾಕೆಟ್ ಫುಡ್ಡು. ಸೊ ಈ ಥರ ಪೇರೆಂಟ್ಸ್ಗಳಿಗೆ ನಿಮ್ಮ ಕಿವಿ ಮಾತೇನು ಹೇಳ್ತೀರಾ? ಜಾಸ್ತಿ ಮಕ್ಕಳು ಜಂಕ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಸ್ವೀಟ್ ತಿನ್ನೋದು ಜಾಸ್ತಿ, ಕೂಲ್ ಡ್ರಿಂಕ್ಸ್ ಕುಡಿಯೋದು ಜಾಸ್ತಿ. ಸೊ ಇಂಥವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ ಸರ್? ಡೆಫಿನೆಟ್ಲಿ ಕಂಪ್ಲೀಟಾಗಿ ಕೊಡಬಾರ್ದು ಅಂತಲೂ ನಾನು ಅದ್ರ ಬಗ್ಗೆ ಏನು ಮಾಡಲ್ಲ, ಅಡ್ವೈಸ್ ಮಾಡಲ್ಲ. ಕೊಡಬೇಕು, ಬಟ್ ಅದನ್ನು ಲಿಮಿಟಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಮುಂಚೆ ಥರ ಮಕ್ಕಳಿಗೆ ಸ್ವಲ್ಪ ನಾವು ಓಪನ್ ಆಟ ಆಡೋಕ್ಕೆ ಬಿಡಬೇಕು.
ಹುಡುಗರಿಗೆ ಸ್ಕೂಲಿಂದ ಬಂದ ತಕ್ಷಣ ಇಮಿಡಿಯೇಟ್ಲಿ ನಾವು ಮುಂಚೆಲ್ಲ ನಾವೆಲ್ಲ ಸ್ಕೂಲಿಗೆಲ್ಲ ಬಂದ ತಕ್ಷಣ ಆಟ ಆಡಬಿಟ್ಟು ಆಮೇಲೆ ಓದಕ್ಕೆ ಕೊಡ್ತಿದ್ವಿ. ಈಗೆಲ್ಲ ಬಂದುಬಿಟ್ಟು ಮೊಬೈಲ್ ಯೂಸ್ ಮಾಡಿಬಿಟ್ಟು ಆಮೇಲೆ ಓದಕ್ಕೆ ಕೊಡ್ತಾರೆ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ನಾವು ದೊಡ್ಡವ್ರು ಏನು ಮಾಡ್ತಿದ್ವಿ ಅದನ್ನು ಕೂಡ ನೋಡಬೇಕಾಗತ್ತೆ. ಸೊ ಹುಡುಗರಿಗೆ ಸ್ವಲ್ಪ ಔಟ್ಡೋರ್ ಗೇಮ್ಸ್ ಆಡೋಕ್ಕೂ ನಾವು ಸ್ವಲ್ಪ ಪ್ರೇರಿಸಬೇಕಾಗತ್ತೆ. ಸೊ ಅವ್ರಿಗೆ ಸ್ವಲ್ಪ ಅದರಲ್ಲಿ ಸ್ಟಿಮ್ಯುಲೇಟ್ ಮಾಡಬೇಕು. ಅದರಿಂದ ದೈಹಿಕ ಶಕ್ತಿ ಕೂಡ ಬೆಳೆಯುತ್ತೆ, ಅದರಿಂದ ಸ್ವಲ್ಪ ಮಾನಸಿಕ ಶಕ್ತಿ ಕೂಡ ಬೆಳೆಯುತ್ತೆ. ಹುಡುಗರು ಬೇರೆ ಫ್ರೆಂಡ್ಸ್ ಜೊತೆ ಕಲಿತಾರೆ, ಆಮೇಲೆ ಸ್ವಲ್ಪ ಸೋಷಿಯಲಿ ಆಗೋಕ್ಕೆ ಅವ್ರಿಗೂ ಸ್ವಲ್ಪ ಪ್ರಮೋಷನ್ ಸಿಗುತ್ತೆ. ಸರ್, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಚಿಕ್ಕ ಮಕ್ಕಳಲ್ಲೇ ಹಾರ್ಟ್ ಅಟ್ಯಾಕ್ ಕಾಣಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈಗ SSLC ಓದಕ್ಕಂಥ ಮಕ್ಕಳು, 8ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಮಕ್ಕಳು. ಸೊ ಅದಕ್ಕೆ ಮುಖ್ಯ ಕಾರಣ ಏನು? ಯಾಕೆ ಆ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ? ಹಾರ್ಟ್ ಅಟ್ಯಾಕ್ ಅನ್ನಂತಂದರೆ ಮುಂಚೆ ಏನಾದರೂ ಮಗುಗೆ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಮುಂಚೆ ಅಂಡರ್ಲೈನ್ ಏನು ಮೆಡಿಕಲ್ ಕಂಡೀಷನ್ಸ್ ಇದೆಯಾ ಅಂತ ನೋಡಬೇಕಾಗತ್ತೆ. ಇಲ್ಲ ಊಟದಾಗಿಂದ ಏನಾದರೂ ಹಾರ್ಟಿಂದ ಪ್ರಾಬ್ಲಮ್ ಇತ್ತು, ಮಗುಗೆ ಕರೆಕ್ಟಾಗಿ ಫಾಲೋ ಅಪ್ ಆಗ್ತಿದೆಯಾ, ಇಲ್ಲ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತೊಗೊಂಡಿದ್ರು ಇಲ್ಲವೋ, ಇಲ್ಲ ಮುಂಚೆಯಿಂದ ಅವಾಗೂ ಡಯಾಗ್ನೋಸ್ ಆಗಿಲ್ಲ, ಈಗ ಬಂದು ಡಯಾಗ್ನೋಸ್ ಆಗ್ತಿದೆ. ಸೊ ಇಂಥೆಲ್ಲ ಕಂಡೀಷನ್ಸ್ ನೋಡಬೇಕಾಗತ್ತೆ. ಅದಕ್ಕೂ ಅಡಲ್ಟಲ್ಲಿ ಇರೋವಂಥ ಕಾರ್ಡಿಯಾಕ್ ಏನು MI ಅಂತಂತೀವಿ, ಸ್ವಲ್ಪ ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯೂಶ್ವಲಿ ಬೇಬೀಸ್ಗೆ ನಾವೇನು ರೆಗ್ಯುಲರಿ OPD ಅಲ್ಲಿ ನೋಡ್ತೀವಲ್ಲ, ಅದೇ ಟೈಮಲ್ಲಿ ಎಷ್ಟೊಂದು ಬೇಬೀಸ್ಗಳು ಡಯಾಗ್ನೋಸ್ ಆಗ್ತವೆ. ಸೊ ಆ ಥರ 2D ಎಕೋ ಎಲ್ಲ ಮಾಡಿಕೊಂಡು ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ರೆಗ್ಯುಲರ್ಲಿ ಕಾರ್ಡಿಯಾಲಜಿಸ್ಟ್ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡ್ರೆ ಮಗುವಿಗೆ ಕೆಲವೊಂದು ಸಲ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಕೇಳ್ಪಡ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯ ಕಾರಣ ಏನು? ಯಾಕೆ ಚಿಕ್ಕ ಮಗುವಿನಲ್ಲಿ ಆ ಒಂದು ಕಾಯಿಲೆ ಬರುತ್ತೆ? ಅಂದರೆ ಹಾರ್ಟಿನ ಸಮಸ್ಯೆ ಮುಂಚೆಯಿಂದನೇ ಇದೆಯಾ ಅನ್ನೋ ಮಗುವಲ್ಲಿ ನಾವು ಫಸ್ಟ್ ನೋಡಬೇಕಾಗತ್ತೆ. ಸೊ ಯೂಶ್ವಲಿ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ ನಮ್ಮ ಮಕ್ಕಳಲ್ಲಿ ಯೂಶ್ವಲಿ ಬೈ ಬರ್ತ್ ಇರ್ಬೋದು, ಇಲ್ಲ ಅಂಡರ್ಲೈನ್ ಪ್ರಾಬ್ಲಮ್ ಇತ್ತು ಅಂದರೆ ಡಯಾಗ್ನೋಸ್ ಆಗಿದೆಯಲ್ಲ ನೋಡಬೇಕಾಗತ್ತೆ. ಡಯಾಗ್ನೋಸ್ ಆಗಿಲ್ಲ ಅಂತಂದರೆ ಮಗು OPD ಏನೋ ತೋರ್ಸೋಕ್ಕೆ ಮಾಡಿದಾಗ ನಮಗೆ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತದು. ಸೊ ಅಂಥ ಟೈಮಲ್ಲಿ ನಾವು 2D ಎಕೋದು ಏನಾದ್ರು ಬೇಕು ಮಾಡಿಸ್ಕೊಂಡ್ಬಿಟ್ಟು ಮಗುಗೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಎಲ್ಲ ತೊಗೊಂಡು ರೆಗ್ಯುಲರ್ ಫಾಲೋಅಪಲ್ಲಿ ಇಟ್ಕೋತೀವಿ. ಸೊ ಅದು ಬಿಟ್ಟು ಈಗಿನ ನಮ್ಮ ಪ್ರೆಸೆಂಟ್ ಸಿನಾರಿಯೋಲಿ ಕರೆಕ್ಟಾಗಿ ಪ್ರಾಪರಾಗಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಚೇಂಜಸ್ ಇರೋದ್ರಿಂದ, ಒಬೆಸಿಟಿ ಎಲ್ಲ ಇರೋದ್ರಿಂದ ಡೆಫಿನೆಟ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಥರ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. ಎಲ್ಲೊಂದು ಕಡೆ ಪೂರ್ವಜರಿಂದ ಆ ಮನೆತನದಲ್ಲಿ ಒಬ್ರಿಗಿತ್ತು ಅಂದರೆ ಅದು ವಂಶ ಪರಂಪರೆಯಿಂದ ಬಂದು ಆ ಮಗುವಿಗೆ ಏನಾದರೂ ಬರ್ತಕ್ಕಂಥ ಚಾನ್ಸಸ್ ಇರುತ್ತಾ? ಎಲ್ಲ ಕಂಡೀಷನಲ್ಲೂ ಹಂಗೆ ಇರುತ್ತೆ ಅಂತೇನು ಹೇಳೋಕ್ಕಾಗಂಗಿಲ್ಲ. ಮಗುವಿಗೆ ಮುಂಚೆಯಿಂದನೇ ಪ್ರಾಬ್ಲಮ್ ಇತ್ತು ಅಂದರೆ ಅದು ಬೇರೆ ಥರ ಆಗುತ್ತೆ. ಆದರೆ ಅದರಲ್ಲಿ ಏನು ಫ್ಯಾಮಿಲಿ ಏನು ಸಿಗ್ನಿಫಿಕೆಂಟ್ ಇರೋಲ್ಲ. ಕೆಲವೊಂದು ಮಕ್ಕಳಿಗೆ ಬೈ ಬರ್ತಿರೋದ್ರಿಂದ ಅಂಥ ಮಕ್ಕಳಿಗೆ ನಾವೆಲ್ಲ ಕರೆಕ್ಟಾಗಿ ರೆಗ್ಯುಲರ್ಲಿ ಮಾನಿಟ್ರಿಂಗ್ ಇಟ್ಕೊಂಡ್ರೆ, ಫಾಲೋಅಪ್ ಇಟ್ಕೊಂಡ್ರೆ ಟ್ರೀಟ್ಮೆಂಟ್ ಮಾಡ್ಬೋದು. ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಸೊ ಅಂಥದ್ದು ಯಾವುದಾದ್ರೂ ಹೈ ರಿಸ್ಕ್ ಕೇಸ್ ಬಂದಿತ್ತಾ? ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರಿ ನೀವು? ಸಕ್ಸಸ್ ಆಯಿತಾ? ರೀಸೆಂಟ್ಲಿ ಒಂದು 8 ದಿನದ ಹಿಂದ್ಗಡೆ ನಮ್ಮ ಹತ್ರ ಒಂದು 8 ತಿಂಗಳ ಮಗು ಬಂತು. ಮಧ್ಯರಾತ್ರಿ ಅರೌಂಡ್ ತುಂಬ ಅಳ್ತಿದೆ ಅಂತ ಕರ್ಕೊಂಬಂದರು. ಮುಂಚೆನವ್ರು ಬೇರೆ ಕಡೆ ತೋರಿಸಿದ್ರು, ಅಳೋದಕ್ಕೆ ಬೇರೆ ಥರ ಡ್ರಾಪ್ಸ್ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 2-3 ಗಂಟೆ ಬಂದಾಗ ಜಸ್ಟ್ ನಾನು ಹೇಳ್ದಂಗೆ ಎಕ್ಸಾಮಿನೇಷನ್ ಮಾಡಿದಲ್ಲಿ ನಮ್ಗೆ ಹಾರ್ಟ್ ರೇಟ್ ಬಂದುಬಿಟ್ಟು 240-250 ಆ ಥರ ರೀಚ್ ಆಗ್ತಿತ್ತು. ಸೊ ಅದನ್ನು ನಾವು ಸುಪ್ರಾವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ ಅಂತೀವಿ. ಅಟೆಂಡರ್ಸ್ಗೇನು ಗೊತ್ತಿರಲಿಲ್ಲ. ಇಲ್ಲಿ ತಂದುಬಿಟ್ಟು ನಾವು ICU ಮಾನಿಟರ್ ಮಾಡಿದಾಗ ಆ ಥರ ಹಾರ್ಟ್ ರೇಟ್ ಬರೋದ್ರಿಂದ ಅಂಥ ಕಂಡೀಷನ್ಸು ಇಮಿಡಿಯೇಟ್ಲಿ ಡಯಾಗ್ನೋಸ್ ಆದರೆ ಔಟ್ಕಮ್ ಇದೆ. ಆ ಬೇಬಿ ಇಮಿಡಿಯೇಟ್ಲಿ ಬಂದ ತಕ್ಷಣ ಎಕ್ಸಾಮಿನ್ ಮಾಡಿದ್ವಿ, ಮಾನಿಟರ್ ಮಾಡಿದ್ವಿ. ಅದಕ್ಕೇನೇನು ಇಂಜೆಕ್ಷನ್ಸ್ ಎಲ್ಲ ಬೇಕು, ಅಡಿನೋಸಿನ್ ಅದೇನು ಅಂತೀವಿ, ಅದನ್ನು ಎದುರುಗಡೆ ನಿಂತ್ಕೊಂಡು ನಾವು ಪ್ರಾಪರಾಗಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ವಿತಿನ್ ನೆಕ್ಸ್ಟ್ 5-10 ಮಿನಿಟ್ಸಲ್ಲಿ ಬೇಬಿ ಹಾರ್ಟ್ ರೇಟ್ 110-120 ಬಂತು. ಸೊ ಅದು ಕೂಡ ಒಂದು ಕಂಡೀಷನು. ಎಷ್ಟೋ ಕಡೆ ಡಯಾಗ್ನೋಸ್ ಆಯಿತು ಅಂದರೆ ತುಂಬ ಒಳ್ಳೆಯದು. ಬೇಬಿ ಔಟ್ಕಮ್ ಬಂತು, ಬೇಬಿ ಡಯಾಗ್ನೋಸ್ ಆಯಿತು, ಟ್ರೀಟ್ಮೆಂಟ್ ಮಾಡಿದ್ವಿ, 3 ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗಿದೆ. ಸೊ ಆ ಥರ ಟೈಮ್ಲಿ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೆಡ್ ಸೈಡ್ 2D ಎಕೋ ಎಲ್ಲ ಇಟ್ಕೋಬೇಕಾಗತ್ತೆ. ಬೆಡ್ ಸೈಡ್ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಸ್ ಎಲ್ಲ ಇಟ್ಕೋಬೇಕಾಗತ್ತೆ. ನಮ್ಮ ಹತ್ರ ಕಾರ್ಡಿಯಾಲಜಿಸ್ಟ್ ಕೂಡ ಇದ್ದಾರೆ, ಬಂದುಬಿಟ್ಟು ವಿಸಿಟ್ ಮಾಡಿಬಿಟ್ಟು 2D ಎಕೋ ಬೆಡ್ ಸೈಡ್ ಬೇಕಾದ್ರೆ ಅದನ್ನು ಮಾಡ್ತಾರೆ. ಸೊ ಇಂಥ ಮಕ್ಕಳಿಗೆ ಪದೇ ಕಾಣಿಸೋವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಅದು ಇದರಿಂದ ಹೊರಗೆ ಬಂದ ಮೇಲೆ ಮತ್ತೆ ಇನ್ನೊಂದು ಸರ್ತಿ ಆಗೋಂಥ ಚಾನ್ಸಸ್ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ರಿಕರೆನ್ಸ್ ಅನ್ನೋ ಚಾನ್ಸಸ್ ಇರುತ್ತೆ. ಸೊ ನಾವು ತಾಯಿ ತಂದೆಗೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಹೇಳಿರ್ತೀವಿ, ಈ ಥರ ಪ್ರಾಬ್ಲಮ್ಸ್ ಏನಾದರೂ ಡೇಂಜರ್ ಸೈನ್ಸ್ ಅಂತ ಹೇಳಿರ್ತೀವಿ. ಈ ಥರ ಏನಾದ್ರು ಆಯಿತು ಅಂದರೆ, ಈ ಥರ ಏನಾದರೂ ಮಗು ಪ್ರಾಬ್ಲಮ್ ಬಂತು, ಭಾಳ ಅಳತಿತ್ತು, ಭಾಳ ಅನ್ಕನ್ಸಲೇಬಲ್ ಕ್ರೈ ಎಲ್ಲ ಇತ್ತು ಮಾಡ್ತಂದರೆ ಇಮಿಡಿಯೇಟ್ಲಿ ಮೆಡಿಕಲ್ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಹೇಳ್ತೀವಿ. ಇನಿಷಿಯಲಿ ಬಂದ ತಕ್ಷಣ ಅಟೆಂಡ್ ಮಾಡಿದ್ರೆ ಬೇಬಿ ಔಟ್ಕಮ್ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಕೊನೆಯದಾಗಿ ಸರ್, ಇಂದಿನ ದಿನಮಾನಗಳ ಲೈಫ್ ಸ್ಟೈಲ್ ನೋಡಿದರೆ ಅಪ್ಪ ಅಮ್ಮ ಎಲ್ಲೋ ಬ್ಯುಸಿಯಾಗಿರ್ತಾರೆ, ಮಕ್ಕಳು ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಓವರಲ್ ಆಗಿ ಮಕ್ಕಳಿಗೆ ಯಾವ ರೀತಿಯಾಗಿ ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಸೊ ನಿಮ್ಮ ವೈದ್ಯರ ಸಲಹೆ ಏನು ನೀಡ್ತೀರಾ?
ಮಕ್ಕಳನ್ನ ಪ್ರೀತಿಯಿಂದ ಡೆಫಿನೆಟ್ಲಿ ಬೆಳೆಸಿ ಮಗುವಿಗೆ ಪ್ರಾಪರಾಗಿ ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಅಷ್ಟೇ, ಅದು ಅಲ್ಲದೆ ಮಗು ಸೋಷಲ್ ಆಗಿರೋದು ಕೂಡ ತುಂಬ ಇಂಪಾರ್ಟೆಂಟು. ಎಲ್ಲ ಸೊಸೈಟಿಯಲ್ಲಿ ಯಾವ ಥರ ಇರ್ತಾರೆ, ಯಾಕಂದರೆ ಡೆಫಿನೆಟ್ಲಿ ಸೊಸೈಟಿ ಡಿಸರ್ವ್ಸ್ ಎ ವೆಲ್ ಥ್ರೈವಿಂಗ್ ಚೈಲ್ಡ್ ಆ್ಯಂಡ್ ಎ ವೆಲ್ ಥ್ರೈವಿಂಗ್ ಪರ್ಸನ್. ಸೊ ಹುಡುಗರಿಗೆ ಚೆನ್ನಾಗಿ ನ್ಯೂಟ್ರಿಷನ್ ಕೂಡ ಪ್ರಾಪರ್, ಓವರ್ ನ್ಯೂಟ್ರಿಷನ್ ಕೂಡ ಒಳ್ಳೆಯದಲ್ಲ, ಅಂಡರ್ ನ್ಯೂಟ್ರಿಷನ್ ಕೂಡ ಒಳ್ಳೆಯದಲ್ಲ. ಆ ಥರ ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅನ್ನಿಸ್ತಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಸಲಹೆ ತೊಗೊಳ್ಳಿ. ಅದನ್ನು ಪ್ರಾಪರಾಗಿ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ಅವ್ರದ್ದು ಒಂದು ನಾರ್ಮಲ್ ಲೈಫ್ ಬೀಯಿಂಗ್ ಬರ್ಬೋದು. ಸೊ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ವೈದ್ಯರ ಸಲಹೆ ಏನು ಅಂತ. ಇಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಬ್ಯುಸಿ ಇರೋದ್ರಿಂದ ಮಕ್ಕಳು ಮೊಬೈಲು ಟಿ ವಿ ಮೊರೆ ಹೋಗ್ತಾ ಇದ್ದಾರೆ, ಜಾಸ್ತಿ ಜಂಕ್ ಫುಡ್ ತಿಂತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಂದು ಸ್ವಲ್ಪ ಕಡಿವಾಣ ಹಾಕಿ ಮಕ್ಕಳ ಜೀವನ ಶೈಲಿ ಚೇಂಜ್ ಮಾಡಿ ಒಳ್ಳೆ ಒಳ್ಳೆ ಆಹಾರನ ಕೊಡ್ರಿ ಅಂತಕ್ಕಂತಹ ಸಲಹೆಯನ್ನು ನೀಡಿದರು. ಈಗಾಗಲೇ ನಾವು ಸುಜಿನಿ ಆಸ್ಪತ್ರೆಯಲ್ಲಿ ಮಕ್ಕಳ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕ ನೋಡಿದ್ವಿ, ಮಕ್ಕಳ ನಿಗಾ ಘಟಕ ನೋಡಿದ್ವಿ. ಅದರಂತೆ ಇಲ್ಲಿ ಒಂದು ತಾಯಿಯ ಆರೈಕೆ ಕೇಂದ್ರ ಸಹ ನಾವು ನೋಡ್ತಾ ಇದ್ದೀವಿ. ಎಲ್ಲ ತರಹ ಅತ್ಯಾಧುನಿಕ ಫೆಸಿಲಿಟೀಸ್ ಈ ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಇದೆ. ಹೆರಿಗೆಗೆ ಬರುವಂತಹ ತಾಯಿಯ ಒಂದು ಆರೈಕೆಯ ಒಂದು ಎಲ್ಲ ಸೌಲಭ್ಯ ಕೂಡ ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಇದೆ. ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಆಪ್ರೇಟಿವ್ ಅಂದರೆ ಯಾವುದೇ ಒಂದು ಚಿಕಿತ್ಸೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಪೇಷಂಟಿಗೆ ಇಲ್ಲಿ ಎಲ್ಲ ರೀತಿಯ ಒಂದು ಏನು ಸಲಹೆ ಕೊಡ್ತಾರೆ, ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆ ಸಹ ಇಲ್ಲಿ ಕೊಡ್ತಾರೆ. ಈ ಕೊಠಡಿ ಕೂಡ ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಎಲ್ಲ ತರಹ ಒಂದು ಅತ್ಯಾಧುನಿಕ ಸೌಲಭ್ಯವುಳ್ಳ ಆಸ್ಪತ್ರೆ ಅಂದರೆ ಅದು ಸುಜಿನಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ತಾಯಂದಿರಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಎಲ್ಲ ತರಹ ಒಂದು ಫೆಸಿಲಿಟೀಸ್ ಉಳ್ಳ ಕಲಬುರಗಿ ಏಕೈಕ ಆಸ್ಪತ್ರೆ ಅದು ಸುಜಿನಿ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ಸೌಲಭ್ಯಗಳು ಉಂಟು. ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಮಕ್ಕಳ ಆರೈಕೆ ಕೇಂದ್ರ ಅಲ್ಲದೆ ಕೂಡ ಗರ್ಭಿಣಿ ಮಹಿಳೆಯರಿಗೆ ಅಂದರೆ ಒಂದು ಡೆಲಿವರಿ ಆಗೋಕ್ಕೆ ಬರ್ತಕ್ಕಂತಹ ಮಹಿಳೆಯರಿಗೆ ಲೇಬರ್ ರೂಮ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ರೀತಿಯ ವ್ಯವಸ್ಥೆ ಹೊಂದಿರತಕ್ಕಂತಹ ಆಸ್ಪತ್ರೆ ಅಂದರೆ ಅದು ಕಲಬುರಗಿಯಲ್ಲಿನ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯ ಉಳ್ತಕ್ಕಂತಹ ಆಸ್ಪತ್ರೆ. ಬಡವರು ಇನ್ನು ತೀರಾ ಕಡು ಬಡವರು ನಮ್ಮ ಕಲಬುರಗಿ ಬಿಟ್ಟು ಬೇರೆ ಎಲ್ಲೂ ಹೋಗದೇ ಕಲಬುರಗಿಯಲ್ಲಿ ಹೊಸದಾಗಿ ಅಂದರೆ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಸುಜಿನಿ ಆಸ್ಪತ್ರೆಗೆ ಭೇಟಿ ನೀಡಬಹುದು. ಎಲ್ಲ ಫೆಸಿಲಿಟೀಸ್ ಇರುವಂತಹ ಈ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಇಲ್ಲಿ ನವಜಾತ ಶಿಶುವಿಗೆ ಚಿಕಿತ್ಸೆ ಕೂಡ ಲಭ್ಯ ಇದೆ. ಗೌರ್ಮೆಂಟಲ್ಲಿ ಬರ್ತಕ್ಕಂತಹ ಎಲ್ಲ ಸ್ಕೀಮ್ಗಳ ಒಂದು ವ್ಯವಸ್ಥೆ ಕೂಡ ಈ ಸುಜಿನಿ ಆಸ್ಪತ್ರೆಯಲ್ಲಿ ನೀವು ಪಡೆಯಬಹುದು. ವೀಕ್ಷಕರೇ, ನಮ್ಮ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಮುಖ್ಯ ಘಟಕ ಅಂದರೆ ಇದು ಆಪರೇಷನ್ ಥಿಯೇಟರ್. ಪ್ರತಿಯೊಂದು ರೋಗಿಯು ತನ್ನ ಸಾವು ಬದುಕಿನ ಮಧ್ಯೆ ಹೋರಾಡಿ ತನ್ನ ಸಾವಿನಿಂದ ಗೆದ್ದು ಬರ್ತಕ್ಕಂತಹ ಸ್ಥಳ ಇದು. ಆಪರೇಷನ್ ಥಿಯೇಟರ್ ತುಂಬ ಮುಖ್ಯ. ಒಂದು ಏನು ಪೇಷಂಟ್ ಬರುತ್ತೆ, ಅದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುತ್ತೆ, ವೈದ್ಯರು ಬಂದು ಅದಕ್ಕೆ ಒಂದು ಜೀವದಾನ ಕೊಡ್ತಾರೆ ಅಂತಕ್ಕಂತಹ ಸ್ಥಳ. ಕಲಬುರಗಿಯ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದಲ್ಲಿ ಎಲ್ಲ ತರಹದ ಸೌಲಭ್ಯ ಉಂಟು. ನಮ್ಮ ಕಲಬುರಗಿ ಮಹಾಜನತೆ ಒಂದು ಸರ್ತಿ ಈ ಸುಜಿನಿ ಆಸ್ಪತ್ರೆಗೆ ಬಂದು ನವಜಾತ ಶಿಶುವನ್ನ ಹಿಡ್ಕೊಂಡು ತಾಯಿಯ ಒಂದು ಡೆಲಿವರಿ, ಆಮೇಲೆ ಚಿಕ್ಕ ಮಕ್ಕಳಿಗೆ ಆರೈಕೆ ಕೇಂದ್ರ ಸಹ ಇಲ್ಲಿ ಇದೆ. ಇದರ ಸೌಲಭ್ಯವನ್ನು ನಮ್ಮ ಕಲಬುರಗಿ ಜನತೆ ಪಡ್ಕೊಳ್ಬಹುದು. ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಉಳ್ಳ ಏಕೈಕ ಆಸ್ಪತ್ರೆ ಇದು ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರ. ಶಿಶು ಆರೈಕೆ ಕೇಂದ್ರ ಅಂದರೆ ಹುಟ್ಟಿದ ತಕ್ಷಣದ ಮಗುವಿನಿಂದ ಹಿಡ್ಕೊಂಡು 18 ವರ್ಷದ ಮಕ್ಕಳಿಗೆ ಇಲ್ಲೇ ಒಂದು ಚಿಕಿತ್ಸೆ ನೀಡಲಾಗುತ್ತೆ ಈ ಸುಜಿನಿ ಆಸ್ಪತ್ರೆಯಲ್ಲಿ. ನಮ್ಮ ಕಲಬುರಗಿ ಜನತೆ ಅದು ಹಾಗೆ ಮೇಲಾಗಿ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕ ಕೂಡ ಇಲ್ಲಿ ಇದೆ. ಎಲ್ಲ ಥರದ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ನಮ್ಮ ಕಲಬುರಗಿ ಜನತೆ ಒಂದು ಸರ್ತಿ ನಮ್ಮ ಸುಜಿನಿ ಆಸ್ಪತ್ರೆಗೆ ಬಂದು ಭೇಟಿ ನೀಡಿ ವೈದ್ಯರ ಸಲಹೆ ಪ್ರಕಾರ ನಿಮ್ಮ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ತಕ್ಕಂತೆ ಒಂದು ಚಿಕಿತ್ಸೆ ಕೂಡ ಇಲ್ಲಿ ಲಭ್ಯ ಇದೆ. ನಮಸ್ಕಾರ ವೀಕ್ಷಕರೇ, ವೈದ್ಯರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ವೈದ್ಯರು ಅಂತ ಅಂದರೆ ಒಂದು ಜೀವಿಗೆ ಜೀವದಾನ ಮಾಡುವಂಥದ್ದು, ಒಂದು ಗೋಲ್ಡನ್ ಟೈಮ್ ಅಂತಕ್ಕಂತಹದ್ದು ಒಂದು ವೈದ್ಯರಿಂದ ಕೊಡೋಕ್ಕೆ ಮಾತ್ರ ಸಾಧ್ಯ. ಸೊ ಅಂಥ ವೈದ್ಯರನ್ನು ನಾವು ಪ್ರತಿ ಸಮಯದಲ್ಲಿ ನಿಲ್ಲಿಸಬೇಕು. ಇವತ್ತು ನಮ್ಮೊಂದಿಗೆ ಸುಜಿನಿ ಆಸ್ಪತ್ರೆಯ ಮಹಿಳಾ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಾವು ಈಗ ಸಾಕಷ್ಟು ಈ ಬದಲಾವಣೆ ಜೀವನದಲ್ಲಿ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಮಹಿಳೆಯರಿಗೆ ಒಂದು
ಪೀರಿಯಡ್ ಇರ್ಬೋದು. ಈಗ ಕಾಲೇಜಿನ ಹುಡುಗಿಯರಲ್ಲಾದರೆ 1 ತಿಂಗಳಿಗಾಗಲ್ಲ, ಬಿಟ್ಟು ಬಿಟ್ಟು ಅಂದರೆ ಟೈಮ್ ಡ್ಯೂರೇಷನ್ ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೆ ಏನು ರೀಸನ್ ಇರ್ಬೋದು? ನಾವು ಈಗ ಕಾಲೇಜ್ ಹುಡುಗಿಯರಲ್ಲಾಗಲಿ ಅಥವಾ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಕಷ್ಟ ಆಗಲಿ ಅದೆಲ್ಲ ಅದಕ್ಕೆ PCOD ಅಂತೀವಿ, ಇರೆಗ್ಯುಲರ್ ಪೀರಿಯಡ್ಸ್. ಅದು PCOS ಆರ್ PCOD ಅಂತೀವಿ. ಅದು ಮೇನ್ ಕಾರಣ ಅಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಮುಂಚೆ ಎಲ್ಲ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇತ್ತು, ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ. ಆಮೇಲೆ ನಾವು ತಿನ್ನೋದು ಪದಾರ್ಥ ಆಯಿತು, ಎಲ್ಲ ಹೆಲ್ದಿ ತಿಂತಾಯಿದ್ವಿ ಮುಂಚೆ. ಈಗೆಲ್ಲ ರೆಡಿಮೇಡ್ ಪ್ಯಾಕೇಜ್ ಚಿಪ್ಸ್ ಆಗಲಿ, ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ ಅದೆಲ್ಲ ಜಾಸ್ತಿ ತಿನ್ನುವಾಗ ಅದು ನಮಗೆ ಈ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇದೆಲ್ಲ ಡಿಸೀಸ್ ಬರ್ತಾ ಇದೆ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ನೀವು ವೈದ್ಯರ ಸಲಹೆ ಏನು? ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್. ಹೆಲ್ದಿ ತಿನ್ನಬೇಕು, ಆದಮೇಲೆ ಫಿಸಿಕಲ್ ಎಕ್ಸಸೈಸ್, ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ಯೋಗ ಆಗಲಿ, ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ನಮಗೇನು ಖುಷಿ ಪಡೆಯುತ್ತೆ ಅದೇ ಮಾಡ್ಬೋದು. ಇದೇ ಅಂತ ಇರಲ್ಲ, ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಎಕ್ಸಸೈಸ್ ಪರ್ ಡೇ ಮಾಡಿದ್ರೂ ಹೆಲ್ದಿಯಾಗಿರ್ತೀವಿ ನಾವು. ಸೊ ಎಲ್ಲೊಂದು ಕಡೆ ಟೆನ್ಷನ್ ಸ್ಟ್ರೆಸ್ಸಿಂದನೂ ಆಗಬಹುದಾ? ಆ ಥರ ಪೀರಿಯಡ್ ಗ್ಯಾಪ್ ಆಗ್ಬೋದಾ? ಆಗ್ಬೋದು, ಡೆಫಿನೆಟ್ಲಿ. ಸ್ಟ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸ್ಟ್ರೆಸ್ಸಿಂದನೂ ಆಗುತ್ತೆ. ಸೊ ಅದಕ್ಕೆ ನಾವು ಯೋಗ ಹೇಳ್ತೀವಿ ಪೇಷಂಟ್ಸ್ಗೆ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ಇದೆಲ್ಲ ಮುಂಚೆ ತುಂಬ ಮಾಡ್ತಾಯಿದ್ರು, ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ. ಬಟ್ ಇದೆಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ನಾವು ನಮ್ಮದು ಕಲ್ಚರ್ ಬಿಟ್ಕೊಡ್ಬಾರ್ದು, ಬಿಕಾಸ್ ತುಂಬ ಅಡ್ವಾಂಟೇಜ್ ಇದೆ. ಸೊ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಯೋಗ, ಮೆಡಿಟೇಷನ್ನು ಮಾಡಬೇಕು ಅಲಾಂಗ್ ವಿತ್ ಎಕ್ಸಸೈಸಸ್. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇರೋದೇನು ಅಂತಂದರೆ, ಮಹಿಳೆಯರಿಗೆ 30 ದಿನ ಕಂಪ್ಲೀಟಾಗಿ ಪೀರಿಯಡ್ ಆಗಲ್ಲ ಅಂತಂದರೆ. ಸೊ ಅದಕ್ಕೇನು ಕಾರಣ ಇರ್ಬೋದು? ಅಂದರೆ ಇವಾಗ 20 ಡೇಸು, 24 ಡೇಸು, 22 ಡೇಸು ಈ ಥರ ಆಗುತ್ತೆ. ಸೊ ಅದಕ್ಕೇನು ರೀಸನ್? ತುಂಬ ಕಾರಣಗಳಿದೆ. ಒಂದು ಇಂಪಾರ್ಟೆಂಟ್ ಸ್ಟ್ರೆಸ್. ಸೆಕೆಂಡ್ ಥಿಂಗ್, ಈಗ ಜಿಮ್ಗೆ ಹೋಗ್ತಾರೆ, ಸಡನ್ ವೇಟ್ ಗೇನ್ ಆರ್ ಸಡನ್ ವೇಟ್ ಲಾಸ್, ಇದು ಕಾರಣ. ಅಥವಾ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೂ ಈ ಥರ ಆಗುತ್ತೆ. ಸೊ ಫಸ್ಟ್ ಥಿಂಗ್, ನಿಮ್ಮ ಗೈನಕಾಲಜಿಸ್ಟಿಗೆ ಮೀಟ್ ಆಗಿ ಎಲ್ಲ ಬ್ಲಡ್ ಟೆಸ್ಟ್ ಅಂತಿರುತ್ತೆ, ಸ್ಕ್ಯಾನ್ ಇರುತ್ತೆ, ಎಕ್ಸಾಮಿನೇಷನ್, ಅದೆಲ್ಲ ರೂಲ್ ಔಟ್ ಮಾಡಿದ್ಮೇಲೆ ದೆನ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಸೊ ಅದರಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಂಡು ಬರುತ್ತಾ? ಆ ಥರ ಆಗೋದಕ್ಕೆ ಏನಾದರೂ ರೀಸನ್ಸ್ ಅಂದರೆ ಸಿಂಪ್ಟಮ್ಸ್ ಏನಾದರೂ ಕಂಡು ಬರುತ್ತಾ? ಈ ಥರ 14 ಡೇಸ್ಗೆ 20 ಡೇಸ್ಗೆ ಆಗೋದಂದರೆ ಮೇನ್ ಸ್ಟ್ರೆಸ್ ಅಂತ ಹೇಳಿದರೆ, ಸ್ಟ್ರೆಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು. ಸೊ ಇದೆಲ್ಲ ನಾವು ಎಕ್ಸಾಮಿನ್ ಹಿಸ್ಟ್ರಿ ತೊಗೊಂಡು ಪೇಷಂಟ್ಗೆ ಎಕ್ಸಾಮಿನ್ ಮಾಡಿದ್ರೆ ಅರ್ಧ ರೀಸನ್ ಗೊತ್ತಾಗ್ಬಿಡುತ್ತೆ ಏನಂತ. ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಮುಂದೆ ಆಗದೆ ಇರ್ದಂಗೆ ನೋಡೋಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಎನಿ ಟೈಮ್ 28 ದಿವಸಕ್ಕಿಂತ ಮುಂಚೆ ಬರ್ಬೋದು, ಅಥವಾ 35 ದಿವಸ ಆಮೇಲೆ ಪೀರಿಯಡ್ಸ್ ಬಂದರೆ ಫಸ್ಟ್ ಹೋಗಿ ಗೈನಕಾಲಜಿಸ್ಟಿಗೆ ಮೀಟ್ ಮಾಡಬೇಕು. ಅವ್ರು ಹೇಳ್ತಾರೆ ನಿಮ್ಗೆ ಅದು ಕಾರಣ ಏನು, ಅದು ಹೆಂಗೆ ಸುಧಾರಿಸ್ಕೋಬೇಕು ಅಂತೆಲ್ಲ ರೀಸನ್ ಗೊತ್ತಾಗುತ್ತೆ. ಇವಾಗ ನಾವು ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು, ಈಗ 3 ತಿಂಗಳು, ಆ ಸ್ತ್ರೀಗೆ 3 ತಿಂಗಳು ಆದ ತಕ್ಷಣ ಪ್ರಾಥಮಿಕ ಸಲಹೆ ಏನು ಕೊಡ್ತೀರಾ? 3 ತಿಂಗಳು ಆದ ತಕ್ಷಣ ಫಸ್ಟ್ ನಾವು ನ್ಯೂಟ್ರಿಷನ್, ಪ್ರೆಗ್ನೆನ್ಸಿಯಲ್ಲಿ ನ್ಯೂಟ್ರಿಷನ್ ಮೇಂಟೈನ್ ಮಾಡಬೇಕು. ಸೊ ನಮ್ಮ ಇಂಡಿಯನ್ ಡಯಟ್ ಈಸ್ ವೆರಿ ಗುಡ್. ನ್ಯೂಟ್ರಿಷನ್ ಇಂಡಿಯನ್ ಡಯಟಲ್ಲಿ ಎಲ್ಲ ಇದೆ, ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಇದೆ, ಡ್ರೈ ಫ್ರೂಟ್ಸ್ ತಿನ್ನಬೇಕು. ಸೊ ಫಸ್ಟ್ ನ್ಯೂಟ್ರಿಷನ್. ಸೆಕೆಂಡ್, ಮೈಲ್ಡ್ ಎಕ್ಸಸೈಸ್. ಪ್ರೆಗ್ನೆಂಟ್ ಆದ ತಕ್ಷಣ ಏನು ಮಾಡಬಾರ್ದು, ಮನೆಯಲ್ಲೇ ಕೊಡಬೇಕು, ಅದೆಲ್ಲ ಮಿತ್. ಸೊ ನಾವು ಎಕ್ಸಸೈಸ್, ಡೈಲಿ ವಾಕಿಂಗ್ ಮಾಡ್ಬೋದು, ಅಷ್ಟೇ. ವೇಟ್ ಜಾಸ್ತಿ ಎತ್ತಬಾರ್ದು. ನಮ್ದು ಹೆಂಗೆ ಲೈಫ್ ಸ್ಟೈಲ್ ಇರುತ್ತೆ, ಡೈಲಿ ವಿ ಕ್ಯಾನ್ ಕ್ಯಾರಿ ಆನ್ ಕಂಟಿನ್ಯೂ, ಅನ್ಲೆಸ್ ಏನಾದರೂ ಹೈ ರಿಸ್ಕ್ ಫ್ಯಾಕ್ಟರ್ ಇದ್ದರೆ. ನಾರ್ಮಲಾಗಿ ಕನ್ಸೀವ್ ಆದರೆ, ನ್ಯಾಚುರಲಿ ಕನ್ಸೀವ್ ಆದರೆ, ಏನೂ ರಿಸ್ಕ್ ಫ್ಯಾಕ್ಟರ್ ಇರಲಿಲ್ಲ ಅಂದರೆ ನಾವೆಲ್ಲ ಮೈಲ್ಡ್ ಎಕ್ಸಸೈಸ್ ಮಾಡ್ಬೋದು ಡೈಲಿ. ಆಮೇಲೆ ಎವ್ರಿ ಮಂತ್ಲಿ ಚೆಕಪ್ ಹೋಗಬೇಕು. ಟ್ಯಾಬ್ಲೆಟ್ಸ್ ಏನು ಹೇಳ್ತಾರೆ, ಐರನ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೋಬೇಕು. ವ್ಯಾಕ್ಸಿನೇಷನ್ ರೆಗ್ಯುಲರ್ಲಿ ತೊಗೋಬೇಕು. ಸೊ ಟಿಲ್ ಡೆಲಿವರಿ ನೀವು ಗೈನಕ್ ಮೀಟ್ ಮಾಡ್ತಾನೆ ಇರಬೇಕು. ಸೊ ಇದು ನಾವು ಒಬ್ಬ ಗರ್ಭಿಣಿ ಸ್ತ್ರೀನ 9 ತಿಂಗಳಿಗೆ ಹೆರಿಗೆ ಆಗೋದೇ ಬೇರೆ, ಅದಕ್ಕಿಂತ ಪೂರ್ವದಲ್ಲಿ ಆಗೋದೇ ಬೇರೆ. ಸೊ ಆ ಪೂರ್ವದಲ್ಲಿ ಆಗೋಕ್ಕೆ ಕಾರಣ ಏನು? ಆ ಎಕ್ಸಾಂಪಲ್ 7 ತಿಂಗಳಿಗಾಗುತ್ತೆ ಅಂದರೆ ಇನ್ನೂ 9 ತಿಂಗಳು ಆಗಲ್ಲ, ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಇರಲ್ಲ, 6 ತಿಂಗಳಲ್ಲಾಗುತ್ತೆ. ಸೊ ಯಾವ ಕಾರಣಕ್ಕಿದು ಆಗುತ್ತೆ? ಸೊ ನಾವು ಕಂಪ್ಲೀಟ್ 40 ವೀಕ್ಸ್ ಹೇಳ್ತೀವಿ, 9 ತಿಂಗಳು. ಅದಕ್ಕಿಂತ ಮುಂಚೆ ಡೆಲಿವರಿ ಆದರೆ 37 ವೀಕ್ಸ್ಗಿಂತ ಮುಂಚೆ ಆದರೆ ಪ್ರೀಟರ್ಮ್ ಅಂತೀವಿ. ಸೊ ಪ್ರೀಟರ್ಮ್ಗೆ ಕಾರಣ ತುಂಬ ಇದೆ. ಫಸ್ಟು ಒಂದು ಮೇನ್ ಕಾರಣ ಇನ್ಫೆಕ್ಷನ್. ನಮ್ಮ ಇಂಡಿಯಲ್ಲಿ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಇದೆ. ಸೆಕೆಂಡ್ ಕಾರಣ ಎನಿಮಿಯಾ, ರಕ್ತ ಕಡಿಮೆ ಇರುತ್ತೆ. ಸೊ ಅದು ಇನ್ಫೆಕ್ಷನ್. ಇದು ತಾಯಿಗೆ, ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಬೇಗ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಬೇಗನೆ ಮುಂಚೆನೇ ಕಂಡುಹಿಡಿದು ತಡೆಯೋಕ್ಕೆ ತುಂಬ ರೀತಿಗಳಿದೆ.
ಸೊ ಅದಕ್ಕೆ ನೀವು ಎವ್ರಿ 2 ಮಂತ್ಲಿ ಆಗಲಿ ಎವ್ರಿ 1 ಮಂತ್ ಆಗಲಿ ನಿಮ್ಮ ಡಾಕ್ಟ್ರಿಗೆ ಮೀಟ್ ಮಾಡಿ ಏನೇನಿದೆ ನಿಮ್ಮ ಸಿಮ್ಟಮ್ಸ್ ಎಲ್ಲ ಹೇಳ್ಕೊಂಡ್ರೆ ಅವ್ರು ಟ್ರೈ ಮಾಡ್ತಾರೆ. ಪ್ರೆಗ್ನೆನ್ಸಿ ಆದಷ್ಟು 9 ತಿಂಗಳ ಮೇಲೆ ಡೆಲಿವರಿ ಆದಷ್ಟು ಟ್ರೈ ಮಾಡ್ತಾರೆ. ಸೊ ನಿಮ್ಮ ಸುಜ್ಜಿನಿ ಆಸ್ಪತ್ರೆಯಲ್ಲಿ ಈ ಥರ ಒಂದು ಹೈ ರಿಸ್ಕ್ ಕೇಸ್ ಬಂದಿತ್ತಾ? ಹೌದು, ನಾವು ಇತ್ತೀಚೆಗೆ ಒಂದು 2-3 ಪ್ರೀಟರ್ಮ್ ಡೆಲಿವರೀಸ್ ಮಾಡಿದ್ವಿ. ನೀರು ಹೋಗಿದ್ದು 7-8 ತಿಂಗಳಲ್ಲೇ ನೀರು ಹೋಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬಂದು ನಾವು ಸ್ಟೀರಾಯ್ಡ್ಸ್ ಎಲ್ಲ ಇಂಜೆಕ್ಷನ್ ಕೊಟ್ಕೊಂಡು ಆಲ್ಮೋಸ್ಟ್ 15 ಡೇಸ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ಆಮೇಲೆ ನೀರು ಫುಲ್ ಕಡಿಮೆ ಆದಮೇಲೆ ಡೆಲಿವರಿ ಮಾಡಬೇಕಾಯ್ತು. ಸೊ ಪಾಪು 1.5 kg ಅಷ್ಟೇ ಇತ್ತು. ಸೊ ನಮ್ಮಲ್ಲಿ NICU ಫೆಸಿಲಿಟೀಸ್ ಇದೆ. ಸೊ ಬೇಬಿ ಆಲ್ಮೋಸ್ಟ್ 15 ಡೇಸ್ NICಯಲ್ಲಿದ್ದು ಈಗ 2 kg ಆಗಿದೆ, 2.5 kg. ಈಗ ತಾಯಿಯಲ್ಲಿ ಕೊಟ್ಟು ನಾವು ಡಿಸ್ಚಾರ್ಜು ಮಾಡಿದ್ದೀವಿ. ಸೊ ಆ ಥರ ಒಂದು ಸಿಚುವೇಶನಲ್ಲಿ ತಾಯಿಗೂ ಅಥವಾ ಮಗುವಿಗೆ ಯಾರಾದ್ರೂ ಒಬ್ಬರಿಗೆ ಏನಾದರೂ ತುಂಬ ಜೀವದ ಮೇಲೆ ಇದು ಇರಲ್ಲ ಅಂತಕ್ಕಂಥದ್ದು ಏನಾದರೂ ಇರುತ್ತಾ? ಹೌದು, ಇದು ರಿಸ್ಕ್. ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಇಸ್ ಅ ರೀಬರ್ತ್. ಯಾರು ಮೇಲೆ ಡೆಲಿವರಿ ಆದಮೇಲೆ ಪಾಪು ಒಂದು ಬರ್ತ್ ಆಗೇ ಆಗುತ್ತೆ, ಅದ್ರ ಜೊತೆ ಮಹಿಳೆಗೂ ಇಟ್ ಇಸ್ ರೀಬರ್ತ್. ಡೆಲಿವರಿ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿ ಆಗಲಿ ಎನಿ ಕಾಂಪ್ಲಿಕೇಶನ್ ಆಗ್ಬೋದು. ಆ ಕಾಂಪ್ಲಿಕೇಶನ್ ಬೇಗನೆ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ತಾಯಿ ಮಗು ಇಬ್ಬರು ಸೇಫ್ ಆಗಿರ್ತಾರೆ. ನೀವು ಮನೆಯಲ್ಲೇ ಇದ್ದು ಲೇಟಾಗಿ ಬಂದು ಆ ಕಾಂಪ್ಲಿಕೇಶನ್ ಆಗಿ ಅದು ತುಂಬಾ ಡಿಲೇ ಆದರೆ ಜೀವ ಉಳ್ಸೋಕ್ಕೂ ತೊಂದರೆ. ಸೊ ಪ್ರೆಗ್ನೆನ್ಸಿ ಡೆಲಿವರಿ ಈಸ್ ಅ ರೀಬರ್ತ್ ಟು ದ ಮದರ್. ಮೇಡಮ್, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ಗರ್ಭಿಣಿ ಸ್ತ್ರೀಯರಲ್ಲಿ ಜಾಸ್ತಿ ಥೈರಾಯ್ಡ್ ಕಾಣಿಸ್ಕೊಳ್ತೆ, ಅದಕ್ಕೇನು ಕಾರಣ? ಥೈರಾಯ್ಡ್ ಈಗ ನಮ್ಮ ಇಂಡಿಯಾದಲ್ಲಿ 5 ಜನ ನೋಡಿದರೆ ಅದರಲ್ಲಿ ಒಬ್ರಿಗೆ ಥೈರಾಯ್ಡ್ ಇರುತ್ತೆ. ಗರ್ಭಿಣಿಯವ್ರಿಗೂ ಜಾಸ್ತಿ ಆಗಿದೆ ಅಥವಾ ಗರ್ಭಿಣಿ ಇರದೇ ಇರೋರಿಗೂ ಥೈರಾಯ್ಡ್ ಜಾಸ್ತಿ ಆಗಿದೆ. ಒಂದು ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್, ನಾವು ಈಗ ಒಂದು 2-3 ಅವರ್ಸ್ ಕೂತ್ಕೊಂಡೇ TV ನೋಡ್ತೀವಿ. ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದೇ ಇಲ್ಲ. ನಾವು ತಿನ್ನೋದು ತುಂಬ ಆಗಿಬಿಟ್ಟಿದೆ. ಸೊ ಲೈಫ್ ಸ್ಟೈಲ್ ಈಸ್ ದ ಮೇನ್ ಡಿಸಾರ್ಡರ್. ತುಂಬ ಡಿಸಾರ್ಡರ್ಸ್ ಈಸ್ ರಿಲೇಟೆಡ್ ಟು ಲೈಫ್ ಸ್ಟೈಲ್. ಸೊ ನಾವು ಲೈಫ್ ಸ್ಟೈಲ್ ಒಂದು ತಿದ್ದುಪಡ್ಕೊಂಡು ಕರೆಕ್ಟಾಗಿದ್ದರೆ ತುಂಬ ಡಿಸೀಸಸ್ ತಡೆ ಪಡಿಬೋದು. ಗರ್ಭಿಣಿ ಸ್ತ್ರೀಯರಿಗೆ ಯಾಕೆ ಬರುತ್ತೆ ಅಥವಾ ಗರ್ಭಿಣಿಯೇತರಿಗೆ ಅಂದರೆ ನೀವು ಹೇಳಿದರೆ ಗರ್ಭಿಣಿ ಇಲ್ಲದೆ ಇರೋರಿಗೂ ಬರುತ್ತೆ ಅಂತ, ಅದಕ್ಕೂ ಇವ್ರಿಗೂ ಏನು ಡಿಫ್ರೆನ್ಸ್? ಗರ್ಭಿಣಿ ಒನ್ಸ್ ಪ್ರೆಗ್ನೆಂಟ್ ಆದಮೇಲೆ ನಮ್ಮ ಹಾರ್ಮೋನ್ಸ್ ಏರುಪೇರಾಗ್ತಾ ಇರುತ್ತೆ. ಸೊ ಅದು ಒಂದು ಕಾರಣ ಇರ್ಬೋದು. ಗರ್ಭಿಣಿಗಿಂತ ಮುಂಚೆನೂ ಇದ್ದರೆ ಅದು ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನಾವು ಪ್ರತಿ 6 ತಿಂಗಳು ಟೆಸ್ಟ್ ಮಾಡ್ಕೋತಿರ್ಬೇಕು. ನಾವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ಏನಾದರೂ ನಿಮ್ಗೆ ಸಿಮ್ಟಮ್ಸ್ ಆ ಥರ ಅನಿಸಿದ್ರೆ ಇಮಿಡಿಯೇಟ್ಲಿ ಗೈನಕಾಲಜಿಸ್ಟ್ ಹೋಗಬೇಕು. ಸೊ ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡ್ ಅಂತೀವಿ. ಕ್ಲಿನಿಕಲ್ ಸಿಮ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ಅದು ಗೊತ್ತಿಡಿದ್ರೆ ಅದು ನಾವು ವಿದೌಟ್ ಮೆಡಿಕೇಷನ್ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಆ ಥರದ್ದು ನಿಮ್ಮ ಸುಜ್ಜಿನಿ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಫೆಸಿಲಿಟೀಸ್ಗಳಿದೆಯಮ್ಮ? ನಮ್ಮ ಹತ್ರ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಥೈರಾಯ್ಡ್ ಆಗಲಿ, ಶುಗರ್ ಆಗಲಿ, BP ಆಗಲಿ, ಜಟ್ಕಿ ಬರೋದಾಗಲಿ ಅಥವಾ 8 ತಿಂಗಳಿಗೆ ಡೆಲಿವರಿ ಆಗಲಿ, ಸೊ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಟರ್ ಮಾಡೋಕ್ಕೆ ಫೆಸಿಲಿಟೀಸ್ ಇದೆ. OPD ಫೆಸಿಲಿಟೀಸು, IPD ಫೆಸಿಲಿಟೀಸ್, ಸ್ಕ್ಯಾನ್ ಫೆಸಿಲಿಟಿ ಇದೆ, ಮಟರ್ನಲ್ ICU ಇದೆ. ಸೊ ಈಗ ಬೇಗ ಡೆಲಿವರಿ ಆಗಿ ಪಾಪು ಚಿಕ್ತಿದ್ರೆ NICU, PICU ಇದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇದೆ, ಬೇಸಿಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್, ಇದೆಲ್ಲ ಫೆಸಿಲಿಟೀಸ್ ಇದೆ ಸುಜ್ಜಿನಿಯಲ್ಲಿ. ಸೊ ಇದು ಎಲ್ಲೋ ಒಂದು ಕಡೆ ಗರ್ಭಿಣಿ ಸ್ತ್ರೀಯರಿಗೆ ಥೈರಾಯ್ಡ್ ಆಗಿರ್ಬೋದು, ಶುಗರ್ ಅಂತ ಹೇಳಿದ್ವಿ. ಈಗ ಸಾಮಾನ್ಯರಲ್ಲಿ ಕಾಣೋ ಶುಗರ್ ಬೇರೆ, ಗರ್ಭಿಣಿಯರಲ್ಲಿ ಕಾಣೋದು ಬೇರೆನಾ? ಬೇರೆ. ಯಾಕಂದರೆ ಸಾಮಾನ್ಯರಲ್ಲಿ ಬರೀ ಅವ್ರಿಗಷ್ಟೇ ಎಫೆಕ್ಟ್ ಆಗುತ್ತೆ. ಈಗ ಗರ್ಭಿಣಿಯವ್ರಿಗೆ 2 ಜೀವ, ಅವ್ರದ್ದು ಶುಗರ್ ಮೇಲೆ ಹೆಚ್ಚು ಕಡಿಮೆ ಆದರೆ ಪಾಪುಗೂ ಬೇಬಿಗೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಕಡೆ ಮಗುವಿಗೂ ಬರುತ್ತಾ ಆ ಶುಗರ್? ಮಗುವಿಗೆ ಶುಗರ್ ಬರೋ ಚಾನ್ಸಸ್ಸು ಅವ್ರು ಅಡಲ್ಟ್ ಆದಮೇಲೆ ಬರೋ ಚಾನ್ಸಸ್ ಇರುತ್ತೆ, ಬಟ್ ಹುಟ್ಟಿದ ತಕ್ಷಣ ಬರೋ ಚಾನ್ಸಸ್ ಇಲ್ಲ. ಬಟ್ ತಾಯಿಗೆ ಶುಗರ್ ಅನ್ಕಂಟ್ರೋಲ್ಡ್ ಇದ್ದರೆ ಡೆಲಿವರಿ ಆದಮೇಲೆ ಪಾಪಕ್ಕೆ ಶುಗರ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಎನಿ ಡಯಾಬಿಟಿಕ್ ಮದರ್ ನಾವು ಡೆಲಿವರಿ ಆದಮೇಲೆ ಪಾಪು ಶುಗರ್ ಟೆಸ್ಟ್ ಮಾಡಬೇಕು. ಸಡನ್ ಕಡಿಮೆ ಆಗಿ ಜೀವ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ಆವಾಗ ಇಮಿಡಿಯೇಟ್ಲಿ ICUಗೆ ಇಟ್ಕೊಂಡು ಎಲ್ಲ ನಾವು ಟೆಸ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೆ ಇದು ಗರ್ಭಿಣಿ ಸ್ತ್ರೀಯಲ್ಲಿ ಅವರಲ್ಲಿ ಕಾಣಿಸುತ್ತೆ ಈ ಶುಗರನ್ನು? ಈಗ ಒಂದು ನಮ್ಮ ಏಷ್ಯನ್ನಲ್ಲಿ ಇಂಡಿಯಾ ವಿ ಆರ್ ಡಯಾಬಿಟಿಕ್ ಕ್ಯಾಪಿಟಲ್. ಸೊ ನೀವು ಇಂಡಿಯನ್ ಅಂದ ತಕ್ಷಣ ಯು ಆರ್ ಇನ್ ಹೈ ರಿಸ್ಕ್ ಫಾರ್ ಡಯಾಬಿಟಿಸ್. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಫಾದರ್ ಡಯಾಬಿಟಿಕ್ ಇರ್ಬೋದು, ಮದರ್ ಡಯಾಬಿಟಿಕ್ ಇರ್ಬೋದು, ಅಥವಾ ನಿಮ್ಮ ಸಿಸ್ಟರ್ ಗರ್ಭಿಣಿ ಟೈಮಿಗೆ ಡಯಾಬಿಟಿಸ್ ಇದ್ದರೆ ನಿಮಗೂ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲೊಂದು ಕಡೆ ವಂಶ ಪರಂಪರೆಯಿಂದ ಬರುತ್ತೆ. ಡೆಫಿನೆಟ್ಲಿ. ಸೊ ನಮ್ಮ ಇಂಡಿಯನ್ಸ್ ಆರ್ ಹೈ ರಿಸ್ಕ್ ಎಥ್ನಿಸಿಟಿ.
ಯಾಕಂದರೆ ನಮಗೆ ಒಬಿಸಿಟಿ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಇಲ್ಲಿ ಎಲ್ಲ ಶುಗರ್ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾಯಿದ್ದೀವಿ. ಇದು ಲೈಫ್ ಸ್ಟೈಲ್ಗೂ ಒಂದು ಕಾರಣ ಜೆನೆಟಿಕ್ಸ್. ನಾವು ಜೆನೆಟಿಕಲಿ ವಿ ಆರ್ ಪ್ರಿಡಿಸ್ಪೋಸ್ ಟು ಡಯಾಬಿಟಿಸ್. ಸೊ ಡಯಾಬಿಟೀಸ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಶುಗರ್ ಮಾನಿಟರ್ ಮಾಡ್ತಾ ಇರಬೇಕು. ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ ಇನ್ಸುಲಿನ್ ಆ್ಯಡ್ ಮಾಡಬೇಕಾಗ್ಬೋದು. ಸೊ ಕಾಂಪ್ಲಿಕೇಶನ್ಸು ಜಾಸ್ತಿ ಇರುತ್ತೆ. ಶುಗರ್ ಕಂಟ್ರೋಲ್ ಇರಲಿಲ್ಲ ಅಂದರೆ ಪಾಪು ಅಬ್ನಾರ್ಮಲ್ ಹುಟ್ಟೋ ಚಾನ್ಸಸ್ ಇರುತ್ತೆ. ಡೆಲಿವರಿ ಆದಮೇಲೆ ಶುಗರ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಮತ್ತೆ ಇನ್ನೊಂದು ಸರ್ತಿ ಆ ಸ್ತ್ರೀಯಲ್ಲಿ ಬರುತ್ತಾ? ರಿಸ್ಕ್ ತುಂಬ ಇದೆ. ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇದ್ದರೆ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ರಿಸ್ಕ್ ಜಾಸ್ತಿ ಇದೆ, ಆಲ್ಮೋಸ್ಟ್ ಟ್ವೈಸ್. ಸೊ ಅದು ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಬರುತ್ತಾ ಅಥವಾ ಆ ಮಹಿಳೆ ಇನ್ನೊಂದು ಮಗುವಿಗೆ ಜನ್ಮ ನೀಡ್ತಾಳೆ ಅಂತಕ್ಕಂಥ ಆ ಟೈಮಲ್ಲಿ ಮಾತ್ರ ಬರುತ್ತಾ? 50% ಮಹಿಳೆಯರಿಗೆ ಯಾರು ಪ್ರೆಗ್ನೆನ್ಸಿ ಟೈಮಿಗೆ ಚಾನ್ಸಸ್ ಇರುತ್ತೆ. ಡೆಲಿವರಿ ಆದಮೇಲೆ ವಿದಿನ್ 6 weeks ಇರೋಂಗಿಲ್ಲ. ಬಟ್ 35-40 years ಆದಮೇಲೆ 50% ಚಾನ್ಸ್ ಅವರಿಗೆ ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಕಂಟಿನ್ಯೂಸ್ ಆಗಲಿ ಎಕ್ಸಸೈಸು ಡಯಟ್ ಮಾಡ್ತಾನೆ ಇರಬೇಕು. ಶುಗರ್ ಟೆಸ್ಟ್ ಇಯರ್ಲಿ ಆರ್ ಎವ್ರಿ 6 months ಟೆಸ್ಟ್ ಮಾಡ್ತಾನೆ ಇರಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಆದಷ್ಟು ಬೇಗ ಮೆಚೂರ್ಡ್ ಆಗ್ತಾರೆ. ಸೊ ಅದಕ್ಕೆ ಏನು ಕಾರಣ ಹೇಳ್ತೀರಾ? ಸೊ ಇದು ಇಂಡಿಯಾ ಅಲ್ಲ, ಥ್ರೂ ಔಟ್ ವರ್ಲ್ಡ್ ಇದು ಪ್ರಾಬ್ಲಮ್ ಇದೆ. ಯಾಕಂದರೆ ನಾವು ತಿನ್ನೋದು ಫಸ್ಟ್ ಡಯಟ್ ನಾವು ಏನು ತಿಂತೀವಿ ಅದರಲ್ಲಿ ತುಂಬ ಆ್ಯಡ್ ಮಾಡ್ತಾಯಿದ್ದಾರೆ. ನಮಗೇನು ನಾವು ಬೆಳೆಯುವಾಗ ಅಥವಾ ನಮ್ಮ ತಂದೆ ತಾಯಿ ಬೆಳೆಯುವಾಗ ಅದೇನು ಡೈರೆಕ್ಟ್ ಹೊಲದಲ್ಲಿ ಬರೋದು ಮನೇಲಿ ಇರ್ತಿತ್ತು. ಈಗ ಹಂಗಿಲ್ಲ, ಎಲ್ಲ ಪಾಲಿಶ್ಡ್ ರೈಸ್. ಸೊ ಎಲ್ಲ ಮಿಕ್ಸ್ ಮಾಡಿ ಹಾರ್ಮೋನ್ಸ್ ಹಾಕ್ತಾಯಿದ್ದಾರೆ ಹಾಲಿನಲ್ಲಿ. ಅದೆಲ್ಲ ಡಯಟ್ ತುಂಬ ಎಫೆಕ್ಟ್ ಆಗಿದೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಮಕ್ಕಳು ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಎಲ್ಲ ಈಗ ಯೂಟ್ಯೂಬ್ ಆಗ್ಬೋದು, ಅದು ಎಕ್ಸ್ಪೋಜರ್ ಜಾಸ್ತಿ ಆಗಿದೆ. ಸೊ ಅದರಿಂದ ಬರ್ಬೋದು. ಆಮೇಲೆ ಇದು ಥ್ರೂ ಔಟ್ ವರ್ಲ್ಡ್ ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ನಿಮ್ಮ ವೈದ್ಯರ ಸಲಹೆ ಏನು ಹೇಳ್ತೀರಾ? ಇದಕ್ಕೂ ಸಲಹೆ ಅದೇ, ನಾವು ಏನು ತಿಂತೀವಿ ಅದು ನಾವು ನೋಡ್ಕೊಂಡು ತಿನ್ನಬೇಕು. ನಾವು ಏನು ಚಿಪ್ಸು, ಬರ್ಗರು, ಪಿಜ್ಜಾ ಎಲ್ಲ ಬೇಕಂತ ಆಹಾರ ಪದ್ಧತಿ ಬದಲಾವಣೆ ಅದು ಮಾಡಲೇಬೇಕು. ನಮ್ಮದೆಲ್ಲ ನಮ್ಮ ಮಕ್ಕಳಿಗೂ ನಾವು ಬದಲಾವಣೆ ಮಾಡ್ಕೋಬೇಕು. ನಾವು ಏನು ತಿನ್ನಬೇಡ್ದ ಅಂತಲ್ಲ, ಬಟ್ ಒನ್ಸ್ ಎವ್ರಿ ಡೇಕಿನ್ನ ಒನ್ಸ್ ಅ ವೀಕ್ ತಿನ್ಬೋದು. ಬಟ್ ನಾವು ಏನು ತಿಂತೀವಿ ಅದು ಲೇಬಲ್ ನೋಡ್ಕೊಂಡು ತಿನ್ಬೇಕು. ಅದರಲ್ಲಿ ಏನಿದೆ, ಶುಗರ್ ಜಾಸ್ತಿ ಇದೆನಾ ಅಥವಾ ಏನು ಆ್ಯಡೆಡ್ ಇದೆನಾ ಅದು ನೋಡ್ಕೊಂಡು ತಿನ್ನಬೇಕು. ಸೊ ಎಲ್ಲೊಂದು ಕಡೆ ಸ್ವೀಟ್ ಜಾಸ್ತಿ ತಿಂದರೆ ಶುಗರ್ ಬರುತ್ತೆ ಅಂತಕ್ಕಂಥ ಇಂದಿನ ಹಳ್ಳಿಗರಲ್ಲಿ ಜಾಸ್ತಿ ಆ ಒಂದು ಪ್ರಶ್ನೆ ಇದೆ ಅವ್ರ ಕಡೆ. ಸೊ ಅದರಿಂದ ಆಗಬಹುದಾ? ಸ್ವೀಟ್ ಜಾಸ್ತಿ ತಿಂದು ಬರೀ ಟಿ ವಿ ನೋಡಿದ್ರೆ ಆಗ್ಬೋದು. ನೀವು ಸ್ವೀಟ್ ಜಾಸ್ತಿ ತಿಂದು ಓಡಾಡಿದ್ರೆ, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇದ್ದರೆ ಅದು ಕಂಪೆನ್ಸೇಟ್ ಆಗುತ್ತೆ. ಬಟ್ ಯಾವ ಥರ ಸ್ವೀಟ್ ತಿಂತಾಯಿದ್ದೀರಾ? ಶುಗರ್ ಜಾಸ್ತಿ ನಾವು ನಾರ್ಮಲ್ ಡೇಟ್ಸ್ ತಿನ್ಬೋದು, ಬೆಲ್ಲ ತಿನ್ಬೋದು, ಅದಕ್ಕೆ ಅಷ್ಟೇನು ರಿಸ್ಕ್ ಇರೋಂಗಿಲ್ಲ. ಬಟ್ ಶುಗರ್ ಜಾಸ್ತಿ ತಿಂದರೆ ರಿಸ್ಕ್ ಇದ್ದೇ ಇರುತ್ತೆ. ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಜಾಸ್ತಿ ಮಾಡ್ಕೊಳ್ಳೇಬೇಕು. ಎನಿಥಿಂಗ್ ಪ್ಯಾಕೇಜ್ಡ್ ಫುಡ್ ಅವಾಯ್ಡ್ ಮಾಡಬೇಕು. ನಾವು ಮನೆಯಲ್ಲೇ ಶುಗರ್ ಸ್ವೀಟ್ ಪ್ರಿಪೇರ್ ಮಾಡಿರೋದು, ಹೋಳಿಗೆ ಆಗಲಿ, ಶೀರ ಆಗಲಿ, ಅದರಿಂದ ಜಾಸ್ತಿ ರಿಸ್ಕ್ ಇರಲ್ಲ. ನಾವು ಔಟ್ಸೈಡ್ ಕೇಕು, ಪೇಸ್ಟ್ರಿ ಅದೆಲ್ಲ ತಿನ್ನೋದು ಕಡಿಮೆ ಮಾಡಬೇಕು. ನೀವು ಹೇಳಿದ್ರಿ ಆಗಲೇ, ಈಗ ಗರ್ಭಿಣಿ ಸ್ತ್ರೀಗೆ ಫಿಟ್ಸ್ ಬರುತ್ತೆ, BP ಬರುತ್ತೆ ಅಂತ ಹೇಳಿದ್ರಿ ನಾವು. ಸೊ ಅದು ನೆಕ್ಸ್ಟ್ ಆ ಬೇಬಿಗೂ ಅದನ್ನು ಅಪ್ಲೈ ಆಗುತ್ತಾ? ಅಂದರೆ ಈಗ ತಾಯಿಗೆ ಒಂದು ಫಿಟ್ಸ್ ಬಂದಿದೆ ಅಂದರೆ ಅದು ಆ ಮಗುವಿಗೂ ಮುಂದೆ ಬರ್ಬೋದಾ? ಅದು ಚಾನ್ಸಸ್ ಇರುತ್ತಾ? ಫಿಟ್ಸ್ ಬರೋದು ಮೇನ್ ಕಾರಣ ಪ್ರೆಗ್ನೆನ್ಸಿಯಲ್ಲಿ ಅಂದರೆ BP ಜಾಸ್ತಿ ಆಗಿರೋದು. ಸೊ ಅದು ಮಗುವಿಗೆ ಬರೋಂಗಿಲ್ಲ. ಫಿಟ್ಸ್ ಕಾಯಿಲೆ ತಾಯಿಗೆ ಮಗುವಿಂದ ಬರೋ ಚಾನ್ಸಸ್ ಇಲ್ಲ. ಸೊ ಈಗ ನಾವು BP ಜಾಸ್ತಿ ಇದ್ದರೆ ನಾವು ನೋಡ್ಕೋಬೇಕು ಫಿಟ್ಸ್ ಬರ್ದಂಗೆ. ಸೊ ಅದು ಗೈನಕಾಲಜಿಸ್ಟ್ ಡ್ಯೂಟಿ. ಬಟ್ ಅದು ಹೆಂಗೆ ಮಾಡಬೇಕು ಅಂದರೆ ಪೇಷಂಟ್ ಆನ್ ಟೈಮ್ ಬರಬೇಕು ನಮಗೆ. ಸೊ ಡಿಲೇಡ್ ಆಗಿ ಬಂದರೆ ಅದು ತಡೆಯೋದು ಕಷ್ಟ. ಸೊ ತಾಯಿಗೆ ಫಿಟ್ಸ್ ಬಂದ ಕಾರಣ ಪಾಪುಗೆ ಬರೋದು ಚಾನ್ಸಸ್ ಆಲ್ಮೋಸ್ಟ್ 0 ಇದೆ. ಸೊ ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ನಿಮಗೆ ಸವಾಲಾಗಿ ಬಂದಂತಹ ಯಾವುದಾದ್ರೂ ಉದಾಹರಣೆ ಇದೆಯಾ? ಈ ಪೇಷಂಟ್ ಉಳಿಯೋದೇ ಇಲ್ಲ, ನಾವು ಹೆಂಗೆ ಮಾಡಬೇಕು ಅಂತ ಚಾಲೆಂಜಿಂಗ್ ಆಗಿತ್ತಾ? ಇತ್ತು. ನಮ್ಮ ಹತ್ರ ಒಂದು ಪೇಷಂಟ್ IVF ಮಾಡಿಕೊಂಡು ಆಲ್ಮೋಸ್ಟ್ ಟ್ವಿನ್ಸ್ ಪ್ರೆಗ್ನೆನ್ಸಿ 28 ವೀಕ್ಸಿಗೆ ಬಂತು. ಅವ್ರ BP ತುಂಬಾ ಜಾಸ್ತಿ ಇತ್ತು. ಆಲ್ಮೋಸ್ಟ್ ಇನ್ನೇನು ಫಿಟ್ಸ್ ಬರೋದು ಕಂಡೀಷನಲ್ಲಿತ್ತು. ಸೊ ನಾವು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿ ಫಿಟ್ಸ್ ಬರದೇ ಇರೋಂಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಡೆಲಿವರಿ ಮಾಡಬೇಕಾಯ್ತು. ಯಾಕಂದರೆ ತಾಯಿಗೆ BP ತುಂಬಾ ಜಾಸ್ತಿ ಇತ್ತು. ಇಮಿಡಿಯೇಟ್ ಸಿಸೇರಿಯನ್ ಮಾಡಿ 2 ಪಾಪುಗಳು ಆಲ್ಮೋಸ್ಟ್ 800 ಗ್ರಾಮ್ಸು, ಒಂದು 600 ಗ್ರಾಮ್ಸ್ ಇತ್ತು. ಸೊ ಅವ್ರ ತಾಯಿ ನಮ್ಮ ಹತ್ರ 10 ದಿವಸ ಇದ್ದರು. ಸೊ ಡೆಲಿವರಿ ಡಿಸ್ಚಾರ್ಜ್ ಟೈಮಲ್ಲಿ ಶಿ ವಾಸ್ ಫೈನ್. BP ಗೋಲಿಂದ ಎಲ್ಲ BP ಕಂಟ್ರೋಲ್ ಆಯಿತು.
ಮಕ್ಕಳಿಗೂ ನಾವು NICU ಅಲ್ಲಿ ಆಲ್ಮೋಸ್ಟ್ 1 ತಿಂಗಳವರೆಗೂ ಇದ್ದರು. 2 ಬೇಬೀಸ್ 1.5 kg ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಈಗೂ ಬರ್ತಾರೆ ನಮ್ಮ ಹತ್ರ ಅವ್ರ ಪೇಷಂಟ್ಸು. ಮಕ್ಕಳು ಆಲ್ಮೋಸ್ಟ್ 6 kg ಆಗಿದ್ದಾರೆ ಇಬ್ಬರು. ತಾಯಿ ಈಸ್ ಆಲ್ಸೋ ಫೈನ್. ಓಕೆ, ಈ ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಈಗ ಗೌರ್ಮೆಂಟ್ ಸ್ಕೀಮ್ಗಳು ಈ ಒಂದು ಇದಕ್ಕೆ ಅಪ್ಲೈ ಆಗುತ್ತಾ? ನಮ್ಮ ಹತ್ರ ABRK ಸ್ಕೀಮ್ ಇದೆ ಫಾರ್ ಚಿಲ್ಡ್ರನ್, ಎನಿಬಡಿ ಲೆಸ್ ದೆನ್ 18 years. ಆಮೇಲೆ ಹುಟ್ಟಿದ ತಕ್ಷಣ NICU ಬೇಕು ಅಂದರೆ ಅವ್ರ ಕಡೆ ರಿಲೇಟೆಡ್ ಇದ್ದರೆ ABRK ಸ್ಕೀಮಲ್ಲಿ ಹೆರಿಗೆಗೆ ಸಂಬಂಧಿಸಿದಂತೆ ಅದು ಗೌರ್ಮೆಂಟ್ ಸ್ಕೀಮಲ್ಲಿ ಅಪ್ಲೈ ಆಗುತ್ತಾ? ಹೆರಿಗೆ ದಿನ ಇಲ್ಲ ನಮ್ಮ ಹತ್ರ ABRK ಸ್ಕೀಮ್ ಇಲ್ಲ, ಬಟ್ NICU PICUಗೆಲ್ಲ ಸ್ಕೀಮ್ ಇದೆ. ಫಸ್ಟ್ ಥಿಂಗ್ ಏನು ನಾನು ಎಲ್ಲರಿಗೂ ಇಷ್ಟಪಡ್ತೀನಿ ಅಂದರೆ, ನಮ್ಮ ಹತ್ರ ಈಗ ಮೇನ್ ಇಂಪಾರ್ಟೆಂಟ್ ಅಂದರೆ CA ಸರ್ವಿಕ್ಸ್ ಅಂತೀವಿ ನಾವು, ಗರ್ಭಕೋಶ ಬಾಯಿದು ಕ್ಯಾನ್ಸರ್ ಅದು. ಸೊ ನಮ್ಮ ಇಂಡಿಯಾ ಹೈಯೆಸ್ಟ್ ಅದು ಥ್ರೂಔಟ್ ದ ವರ್ಲ್ಡ್ ಕನ್ಸಿಡರ್ ಮಾಡಿದ್ರೆ ಇಂಡಿಯಲ್ಲಿ ಹೈಯೆಸ್ಟ್ ಕ್ಯಾನ್ಸರ್ ಸರ್ವಿಕ್ಸ್ ಇದೆ. ಆಮೇಲೆ ಅದರಿಂದ ಡೆತ್ಸ್ನು ತುಂಬ ಆಗ್ತಾಯಿದೆ. ಪ್ರತಿ 3 ನಿಮಿಷಕ್ಕೆ ಒಬ್ಬರು ಮಹಿಳೆ ಸಾಯ್ತಾ ಇದ್ದಾರೆ ಆ ಕಾರಣಕ್ಕೆ. ಸೊ ಈಗ ವ್ಯಾಕ್ಸಿನ್ ಇದೆ ಅದಕ್ಕೆ. ಸೊ ಆ ವ್ಯಾಕ್ಸಿನ್ ತೊಗೊಂಡ್ರೆ ನಮಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ಅದು ವ್ಯಾಕ್ಸಿನ್ ಅವೈಲೇಬಲ್ ಇದೆ ನಮ್ಮ ಹಾಸ್ಪಿಟ್ಲಲ್ಲಿದೆ. ತುಂಬ ಹಾಸ್ಪಿಟ್ಲ್ ನಿಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಹತ್ರ ಹೋಗಿ ನೀವು ವ್ಯಾಕ್ಸಿನ್ ತೊಗೊಳ್ಳಿ. ಇದು ವ್ಯಾಕ್ಸಿನ್ 9 ವರ್ಷದಿಂದ 15 ವರ್ಷಕ್ಕೆ ಐಡಿಯಲಿ ಕೊಡಬೇಕು, ಬಟ್ 45 ವರ್ಷವರೆಗೂ ಕೊಡ್ಬೋದು. ಈಗ ನೀವು 50 ವರ್ಷ ಇದ್ದೀರಾ, ವ್ಯಾಕ್ಸಿನ್ ತೊಗೊಳಕ್ಕಾಗಿಲ್ಲ ನಿಮಗೆ ಅಂದರೆ, ನೀವು ಪ್ರತಿ 3 ವರ್ಷ ಬಂದು ಟೆಸ್ಟ್ ಮಾಡಿಸ್ಕೊಂಡು ಒಂದು ಪ್ಯಾಪ್ಸ್ಮೇರ್ ಅಂತ ಇರುತ್ತೆ, ಅದು ಮಾಡಿಕೊಂಡ್ರೆ ನಾವು ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆನೇ ತಡೆಗಟ್ಟಿ ನಿಮಗೆ ಆಪ್ರೇಷನ್ ಬೇಕಾಗಲಿ ಅದೇನು ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ಅದು ಅವೈಲಬಿಲಿಟಿ ಇದೆ ಇಂಡಿಯಾ ಅಲ್ಲಿ. ಸೊ ನಮ್ಮ ಸುಜಿನಿ ಹಾಸ್ಪಿಟ್ಲಲ್ಲೂ ಇದೆ ವ್ಯಾಕ್ಸಿನ್. ಸೊ ಅಂಥದ್ದು ಯಾವುದಾದ್ರೂ ಕೇಸ್ ಬಂದಿತ್ತಮ್ಮ? ಇದೆ ನಾನು 2-3 ಆಲ್ರೆಡಿ ಕ್ಯಾನ್ಸರ್ ಆಗಿರೋ ಪೇಷಂಟ್ಸ್ ನೋಡಿದ್ದೀನಿ. ಅವ್ರಿಗೆ ಅರ್ಲಿ ಸ್ಟೇಜಸಲ್ಲಿ ನಾವು ಗರ್ಭಕೋಶ ತೆಗಿಬೋದು, ಬಟ್ ಲೇಟ್ ಸ್ಟೇಜಸಲ್ಲಿ ಎಲ್ಲ ರೇಡಿಯೋಥೆರಪಿ ಕೀಮೋಥೆರಪಿ ಬೇಕಾಗ್ಬೋದು. ಸೊ ಅದಕ್ಕೆ ಅದ್ರ ರೆಫರ್ಡ್ ಸೆಂಟರ್ಸಿಗೆ ಕಳಿಸಿದ್ದೀವಿ. ಬಟ್ ಆ ಮಹಿಳೆಯರಿಗೆ ಉಳಿಯೋದು ಇಯರ್ಸ್ ತುಂಬ ಕಡಿಮೆ. ಹೌದು. ಸೊ ನಾವು ಅದೇ ತಡೆಗಟ್ಟಬೇಕಂದ್ರೆ ಅದು ವ್ಯಾಕ್ಸಿನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಇದು ಇವಾಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸುಜಿನಿ ಆಸ್ಪತ್ರೆಯಿಂದ ಯಾರಾದರೂ ಮಹಿಳೆಯರು ತಗೊಂಡಿದ್ದಾರಾ ಈ ಒಂದು ವ್ಯಾಕ್ಸಿನ್? ಯಾಕಂದರೆ ನಾವು ಇಂದಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಜಾಸ್ತಿ ಕಾಣ್ತಾ ಇದ್ದೀವಿ. ಮಹಿಳೆಯರ ಗರ್ಭಕೋಶದ ಒಂದು ಕ್ಯಾನ್ಸರ್ನಿಂದ ಬಳಲಿ ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅವರ ಜೀವಿತಾವಧಿನೂ ಕಡಿಮೆ ಆಗ್ತಾ ಇದೆ. ಸೊ ಅಂಥದ್ದು ಮಹಿಳೆಯರು ತಗೊಂಡಿದ್ದಾರಾ? ನಾವು ಪ್ರತಿಯೊಬ್ಬರು ಯಾರು ಬರ್ತಾರೆ ಮಹಿಳೆ, ಅವ್ರು ಪ್ರೆಗ್ನೆಂಟ್ ಆಗಲಿ ಅಥವಾ ನಾನ್ ಪ್ರೆಗ್ನೆಂಟ್ ಆಗಲಿ, ಅವ್ರ ಜೊತೆ ಬಂದಿರೋರಿಗೆ ಎಲ್ರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ ವ್ಯಾಕ್ಸಿನ್, ಬಿಕಾಸ್ ಇಟ್ ಈಸ್ ಲೈಫ್ ಸೇವಿಂಗ್. ಇದರಿಂದ ಒಬ್ಬರು ಮಹಿಳೆಯರು ಇದು ಬಾಯ್ಸ್ ತೊಗೋಬೋದು, ಹುಡುಗರು ತೊಗೋಬೋದು. ಸೊ ಇದು ಕ್ಯಾನ್ಸರ್ ಆಗೋ ಕಾರಣ ಒಂದು ವೈರಸ್, HPV ವೈರಸ್ ಅಂತೀವಿ. ಅದು ವೈರಸ್ ಹೆಂಗೆ ಬರುತ್ತೆ ಅಂದರೆ ಹಸ್ಬೆಂಡಿಂದ ವೈಫಿಗೆ ಬರುತ್ತೆ, ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಆದಮೇಲೆ ಬರುತ್ತೆ. ಸೊ ಹುಡುಗರಿಗೆ ಕೊಟ್ಟರೆ ಮುಂದೆ ಹುಡುಗಿಯರಿಗೂ ಪ್ರಿವೆಂಟ್ ಆಗುತ್ತೆ ಅದು ವ್ಯಾಕ್ಸಿನ್. ಸೊ ಇದು ಯೂಶ್ವಲಿ ಕೌನ್ಸಿಲ್ ಮಾಡಿದ್ಮೇಲೆ 50% ಆಫ್ ದ ಪೇಷಂಟ್ಸ್ ತೊಗೊಳ್ತಾ ಇದ್ದಾರೆ ವ್ಯಾಕ್ಸಿನ್. ಸೊ ಅದು ನಾರ್ಮಲ್ ಆಗಿ ತೊಗೊಳ್ಬೋದಾ ಅಥವಾ ಅದೇ ಕಾಯಿಲೆಗೆ ಏನಾದರೂ ಅವ್ರಿಗೆ ಸಿಂಪ್ಟಮ್ಸ್ ಕಂಡ್ರೆ ಮಾತ್ರ ತೊಗೊಳ್ಬೋದಾ? ಇದು ವ್ಯಾಕ್ಸಿನ್ ಕೊಡೋದು ಸಿಂಪ್ಟಮ್ಸ್ ಆಗೋಕ್ಕಿಂತ ಮುಂಚೆ. ನಾವು 9 to 15 years ಯಾಕಂತೀವಿ ಅಂದರೆ ಅವಾಗ ಸೆಕ್ಷುವಲಿ ಆ್ಯಕ್ಟಿವ್ ಇರೋಂಗಿಲ್ಲ ಅವರು. ಸೆಕ್ಷುವಲ್ ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆನೇ ಕೊಟ್ಟರೆ ಅದ್ರದ್ದು ಎಫಿಕೇಸಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗಿನ ಮಕ್ಕಳಿಗೆ ಕೊಡ್ಬೋದಾ? ಡೆಫಿನೆಟ್ಲಿ ಕೊಡ್ಬೋದು. ಎಲ್ಲ ಮಕ್ಕಳಿಗೆ ಕೊಡ್ಬೋದಾ ಅಥವಾ ಗರ್ಲ್ಸ್ ಬಾಯ್ಸ್ 15 yearsಗಿಂತ ಮುಂಚೆ ತೊಗೊಂಡ್ರೆ ಎಫಿಕೇಸಿ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಅದು ಎಲ್ಲ ಒಂದು ಕಡೆ ಮುಂದೆ ಹುಡುಗಿಯರಿಗೆ ಅಂದರೆ ಹೆಣ್ಮಕ್ಳಿಗೆ ಏನು ಎಫೆಕ್ಟ್ ಆಗಲ್ಲ? ಅದು ಆಲ್ರೆಡಿ ಸ್ಟಡೀಸ್ ಪ್ರೂವ್ ಆಗಿದೆ, ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಸದ್ಯಕ್ಕೆ. ಸೊ ಥ್ರೂಔಟ್ ದ ವರ್ಲ್ಡ್ ತುಂಬ ಜನ ತೊಗೊಳ್ತಾ ಇದ್ದಾರೆ, ಏನೂ ಅಡ್ವರ್ಸ್ ಎಫೆಕ್ಟ್ಸ್ ಏನೂ ಆಗಿಲ್ಲ ಅದರದ್ದು ಸದ್ಯಕ್ಕೆ. ಸೊ ಈಗ ನೀವು ಹೇಳಿದ್ರಿ ಆ ಥರ ಎಲ್ಲೊಂಥ ಸಿಂಪ್ಟಮ್ಸ್ ಕಂಡಿಲ್ಲ, ಆ ರೋಗದ ಬಗ್ಗೆ ಸಿಂಪ್ಟಮ್ಸ್ ಕಂಡಿಲ್ಲ ಅಂತಕ್ಕಂಥ ಮಹಿಳೆಯರು ಪುರುಷರನ್ನು ತಗೊಳ್ಬೋದು. ಸೊ ಅದರಿಂದ ಯಾವುದೇ ಒಂದು ಏನು ಪ್ರೆಗ್ನೆನ್ಸಿಗೆ ಆಗಲಿ ಮುಂದೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅದ್ರದ್ದು. ಸೊ ಅದು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯನಾ? ಇದೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಇವತ್ತು ಆನ್ ದ ಡಾಕ್ಟರ್ಸ್ ಡೇ ಸ್ಪೆಷಲ್ ಮೆಸೇಜ್ ಏನಂದರೆ ಎಲ್ರಿಗೂ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿದು ಕ್ಯಾನ್ಸರ್, ಇದು ಇಂಡಿಯಾದಲ್ಲಿ ತುಂಬ ಇದೆ. ಇತ್ತೀಚೆಗೆ ಅದರಿಂದ ಡೆತ್ಸು ಜಾಸ್ತಿ ಆಗ್ತದೆ. ಥ್ರೂಔಟ್ ದ ವರ್ಲ್ಡ್ ಕನ್ಸಿಡರ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಸೊ ಈಗ ಅದು ತಡಿಬೇಕಂದ್ರೆ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ, ಅದು ಇಂಡಿಯಾಗೂ ಬಂದಿದೆ. ಈಗ 2 ಥರ ವ್ಯಾಕ್ಸಿನ್ ಇರುತ್ತೆ, ಒಂದು ಸರ್ವೆರಿಕ್ಸ್ ಅಂತ, ಇನ್ನೊಂದು ಗಾರ್ಡಸಿಲ್ ಅಂತ.
ಎರಡು ವ್ಯಾಕ್ಸಿನ್ನು 3 ಡೋಸಸ್ ಇರುತ್ತೆ. 0 ಮಂತ್ ಫಸ್ಟ್ ಮಂತ್ ಆ್ಯಂಡ್ ಆಫ್ಟರ್ 6 ಮಂತ್ಸ್ 3rd ಡೋಸ್ ತೊಗೋಬೇಕು. ತುಂಬ ಜಾಸ್ತಿ ಎಫಿಕಸಿ ಯಾರ್ದಲ್ಲ ಅಂದರೆ ಬಿಟ್ವೀನ್ 9 ಇಯರ್ಸ್ ಟು 15 ಇಯರ್ಸ್ ತೊಗೊಂಡ್ರೆ ಎಫಿಕಸಿ ಜಾಸ್ತಿ ಇರುತ್ತೆ. ಇದು ಬಾಯ್ಸು ತೊಗೋಬೋದು, ಗರ್ಲ್ಸು ತೊಗೋಬೋದು, ಇಬ್ರಿಗೂ ಅಡ್ವಾಂಟೇಜಸ್. ಆಮೇಲೆ ಈಗ 15 ಇಯರ್ಸ್ ಆದಮೇಲೆ ಡಾಕ್ಟರ್ ತೊಗೋಬಾರ್ದಾ ಅಂದರೆ ಅಪ್ ಟು 45 ಇಯರ್ಸ್ ತೊಗೋಬೋದು. ಬಟ್ ಅದರದ್ದು ಎಫಿಕಸಿ ನೀವು ಹೆಂಗೆ ಲೇಟ್ ಮಾಡ್ತಾ ಹೋಗ್ತೀರಾ ಅದರದ್ದು ಎಫಿಕಸಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ 45 ಇಯರ್ಸ್ವರೆಗೂ ತೊಗೋಬೋದು. ಈಗ 46 ಆಯಿತು, 47 ಇಯರ್ಸ್ ಆಯಿತು. ಈಗ ನಾನೇನು ಮಾಡಬೇಕು ಅಂದರೆ ನೀವು ಎವ್ರಿ 3 ಇಯರ್ಸ್ ನಿಮ್ಮ ಗೈನಕಾಲಜಿಸ್ಟ್ ಹೋಗಿ ಮೀಟ್ ಮಾಡಬೇಕು. ಅವರು ಪ್ಯಾಪ್ಸ್ಮಿಯರ್ ಅಂತ ಇರುತ್ತೆ, ಅದು ಸ್ಕ್ರೀನಿಂಗ್ ಮಾಡ್ತಾರೆ. ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮೆಥಡ್ ಅದು. ಪ್ಯಾಪ್ಸ್ಮಿಯರಲ್ಲಿ ಏನಾದರೂ ಗೊತ್ತಾದರೆ ಅದು ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ನಾವು ಕಂಡುಹಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಎಲ್ಲ ದಯವಿಟ್ಟು ಹೋಗಿ ನಿಮಗಾಗಲಿ, ನಿಮ್ಮ ಮನೆಯವ್ರಿಗಾಗಲಿ, ಮಕ್ಳಿಗಾಗಲಿ, ರಿಲೇಟಿವ್ಸು, ನೇಬರ್ಸು ಯಾರ್ಯಾರು ಗೊತ್ತಿದ್ದಾರೆ ಇದೆಲ್ಲ ಅವ್ರಿಗೆ ಹೇಳಿ ವ್ಯಾಕ್ಸಿನ್ ತೊಗೋಬೇಕು. ನಮಗೆ ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿದೆ ಅಂತಕ್ಕಂಥದ್ದನ್ನ ಹೇಳಿ. ಸೊ ಇದು ವ್ಯಾಕ್ಸಿನ್ ಸುಜಿನಿ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ 24/7 ಎನಿ ಟೈಮ್ ಆಫ್ ದ ಡೇ. ಸೊ ಧನ್ಯವಾದಗಳು ಮ್ಯಾಮ್. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ನಮ್ಮ ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ರು. ಇಂದಿನ ಲೈಫ್ ಸ್ಟೈಲೇ ಎಲ್ಲದಕ್ಕೂ ಒಂದು ಅಪ್ಲಿಕೇಬಲ್ ಆಗುತ್ತೆ. ಮಹಿಳೆ ಒಂದು ರೋಗಕ್ಕೆ ತುತ್ತಾಗ್ತಾಳೆ ಅಂದರೆ ತನ್ನ ದಿನನಿತ್ಯದ ಜೀವನದ ಒಂದು ಶೈಲಿಯಿಂದ, ತಿನ್ನೋ ಆಹಾರ ಪದಾರ್ಥದಿಂದ ಮಹಿಳೆ ಎಲ್ಲ ರೋಗಕ್ಕೂ ತುತ್ತಾಗ್ತಾಳೆ ಅಂತ. ಸೊ ದಯವಿಟ್ಟು ವೀಕ್ಷಕರೇ ಒಳ್ಳೊಳ್ಳೆ ಊಟ ಮಾಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ. ಇಂದಿನ ಲೈಫ್ ಸ್ಟೈಲು ನಮಗೆ ತುಂಬ ಬ್ಯುಸಿ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಕುತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಇನ್ನು ಮನೆಯಲ್ಲೇ ಕುತ್ಕೊಂಡು TV ನೋಡೋದಾಗಿರ್ಬೋದು. ಸಾಕಷ್ಟು ಒಂದು ಮೈಗಳ್ತನ ಅನ್ನೋದನ್ನ ಬಿಟ್ಟು ಒಳ್ಳೊಳ್ಳೆ ಊಟ ಮಾಡಿ, ಎಕ್ಸಸೈಸಸ್ ಮಾಡಿ. ಇದು ಯಾವುದಕ್ಕೂ ಅನಾರೋಗ್ಯಕ್ಕೆ ತುತ್ತಾಗಬೇಡಿ ಅಂತಕ್ಕಂಥದ್ದನ್ನ ಒಳ್ಳೆಯ ಸಲಹೆಯನ್ನು ನೀಡಿದರು. ಸೊ ಇವತ್ತಿನ ಈ ಒಂದು ಡಾಕ್ಟರ್ಸ್ ಡೇ ಸ್ಪೆಷಲ್ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ ವಿಕರ ನೇರ. ವೀಕ್ಷಕರೇ, ಕಲಬುರಗಿಯ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಚಿತ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಮೊದಲನೇದಾಗಿ ತಮಗೆ ವೈದ್ಯಕೀಯ ದಿನಾಚರಣೆಯ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಸರ್, ಮೊದಲನೇದಾಗಿ ನಿಮ್ಮ ಕಿರು ಪರಿಚಯ, ನಿಮ್ಮ ಆಸ್ಪತ್ರೆಯ ಕಿರು ಪರಿಚಯ. ನನ್ನ ಹೆಸರು ಡಾಕ್ಟರ್ ಸುಚಿತ್ ರೆಡ್ಡಿ ಅಂತ. ಸೊ ಸುಜಿನಿ ಮದರ್ ಆ್ಯಂಡ್ ಚೈಲ್ಡ್ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷಿಯನ್, ಸುಜಿನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್. ಸೊ ಸುಜಿನಿ ಹಾಸ್ಪಿಟಲ್ ಈಗ ಆಲ್ಮೋಸ್ಟ್ 8 ತಿಂಗಳ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಸೊ ನಮ್ಮ ಹತ್ರ ಕಂಪ್ಲೀಟ್ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಫೆಸಿಲಿಟೀಸ್ ಇದ್ದಾವೆ, ಅಂದರೆ ಗೈನಕಾಲಜಿ ಮತ್ತು ಪಿಡಿಯಾಟ್ರಿಕ್ಸ್. ಸೊ ಇಲ್ಲಿ ಟೋಟಲಿ 15 ಬೆಡೆಡ್ NICU ಸೆಟಪ್ ಇದೆ ನಮ್ಮದು, ಮತ್ತು 8 ಬೆಡ್ಡು ಪಿಡಿಯಾಟ್ರಿಕ್ ಕ್ರಿಟಿಕಲ್ ಕೇರ್ ಅಂದರೆ PICU ಸೆಟಪ್ಪು, ಮತ್ತು 5 ಬೆಡೆಡ್ ಆಬ್ಸ್ಟೆಟಿಕ್ ICU ಸೆಟಪ್ ಇದೆ, ಮತ್ತು 10 ಜನರಲ್ ವಾರ್ಡು ಮತ್ತು 8 ಡಿಲೆಕ್ಸ್ ರೂಮ್ ಮತ್ತು ಸೆಮಿ ಡಿಲೆಕ್ಸ್ ರೂಮ್ಸ್ ಇದ್ದಾವೆ. ಟೋಟಲ್ 45 ಬೆಡೆಡ್ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಇದೆ. ಇಲ್ಲಿ 24 ನಮ್ಮ ವೈದ್ಯರ ತಂಡದಿಂದ 24/7 ಪಿಡಿಯಾಟ್ರಿಕ್ ಮತ್ತು ಗೈನೆಕ್ ಸರ್ವಿಸ್ ಇಲ್ಲಿ ಅವೈಲೇಬಲ್ ಇದೆ. ನಾವು ಟೋಟಲಿ 3 ಜನ ಪಿಡಿಯಾಟ್ರಿಷಿಯನ್ಸ್ ಇದ್ದೀವಿ ಮತ್ತು ಒಬ್ಬರು ಗೈನೆಕಲಿಸ್ಟ್ ಇದ್ದಾರೆ. ನಾನು ಡಾಕ್ಟರ್ ಸುಚಿತ್ ರೆಡ್ಡಿ ಅಂತ, ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್. ಮತ್ತು ನಮ್ಮ ಇನ್ನೂ ಕಲೀಗ್ಸ್ ಬಂದು ಡಾಕ್ಟರ್ ನಾಗರಾಜ್ ಕನ್ಕೇರಿ, ಅವರು ನ್ಯೂರೋಟಲಜಿಸ್ಟ್, ಅಂದರೆ ಜಸ್ಟ್ ನ್ಯೂ ಬಾರ್ನ್ ಬೇಬೀಸ್ ಅಂದರೆ 1 ತಿಂಗಳೊಳಗಡೆ ಮಕ್ಕಳನ್ನು ನೋಡೋ ಸ್ಪೆಷಲಿಸ್ಟ್ ಅವರು. ಮತ್ತು ಇನ್ನೊಬ್ಬರು ಡಾಕ್ಟರ್ ಬಾಪುರಾವ್ ಕಂಟಿ ಅಂತ, ಅವರು ಕೂಡ ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಆಗಿದ್ದಾರೆ. ಸರ್, ಇವಾಗ 8 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕಲಬುರಗಿಯಲ್ಲಿ ನಿಮ್ಮ ಸುಜಿನಿ ಆಸ್ಪತ್ರೆ ಹೆಸರು ಮನೆಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಈ 8 ತಿಂಗಳ ಅವಧಿಯಲ್ಲಿ ಯಾವುದೊಂದು ಹೈ ರಿಸ್ಕ್ ಕೇಸ್ನ ನೀವು ಹ್ಯಾಂಡಲ್ ಮಾಡಿದ್ದೀರಾ? ಯಾವ ಥರ ಕೇಸಸ್ಗಳು ಬಂದಿತ್ತು? ಇಲ್ಲಿ ಸಿಕ್ಕಾಪಟ್ಟಿ ಜಾಸ್ತಿ ಹೈ ರಿಸ್ಕ್ ಕೇಸನ್ನು ಇಲ್ಲಿ ನಾವು ಮ್ಯಾನೇಜ್ ಮಾಡಿದ್ದೀವಿ. ಮೊದಲನೇದಾಗಿ ಇಲ್ಲೂ ಎಲ್ಲರಿಗೂ ಗೊತ್ತಿರೋ ಹಾಗೆ 600 ಗ್ರಾಮ್ ತೂಕ ಇರೋ ಒಂದು ಮಗುವನ್ನು ನಾವು 1.3 kg ಆಗಿ ಡಿಸ್ಚಾರ್ಜ್ ಮಾಡಿದ್ದೀವಿ. ಸೊ ಈ ಥರ ಸುಮಾರು ಹೈ ರಿಸ್ಕ್, ಇದು ನಿಯೋನಟಾಲಜಿ ಗ್ರೂಪಲ್ಲಿ ಆಯಿತು. ಈಗ ಪಿಡಿಯಾಟ್ರಿಕ್ ಕ್ರಿಟಿಕಲ್ ಕೇರ್ ಕನ್ಸಿಡರ್ ಮಾಡಿದ್ರೆ ಮೆದುಳಿನ ಜ್ವರ ಆಗಿರ್ಬೋದು, ಮತ್ತು ನಿಮೋನಿಯಾ ಅಂತ ರೋಗಗಳು ಬರ್ತವೆ, ಮತ್ತು ಫಿಟ್ಸ್, ಹುಡುಗರಲ್ಲೂ ಫಿಟ್ಸ್ ಅಂತ ಆಗಿರ್ತವೆ. ಈ ಥರ ಎಲ್ಲ ಹೈ ರಿಸ್ಕ್ ಕೇಸ್ಗಳನ್ನು ಇಲ್ಲಿ ಮ್ಯಾನೇಜ್ ಮಾಡಿದ್ದೀವಿ. ಮತ್ತು ತುಂಬ ಮಕ್ಕಳು IVF ಪ್ರೆಗ್ನೆನ್ಸಿ ಕನ್ಸೀವ್ ಮಾಡಿ ಟ್ವಿನ್ ಪ್ರೆಗ್ನೆನ್ಸಿ ಇರ್ಬೋದು, IVF ಪ್ರೆಗ್ನೆನ್ಸಿ ಇರ್ಬೋದು, ಈ ಥರ ಎಲ್ಲ ಪ್ರೀಷಿಯಸ್ ಬೇಬೀಸ್ ಅಂತಾರೆ ಇದಕ್ಕೆ. ಸೊ ಆ ಥರಗಳ ಕೇಸಸ್ಗಳನ್ನು ಇಲ್ಲೆಲ್ಲ ಮ್ಯಾನೇಜ್ ಮಾಡಿದ್ದೀವಿ. ಸೊ ತುಂಬಾ ಚಾಲೆಂಜಿಂಗ್ ಆಗಿದ್ದು? ಹೌದು, ಎಕ್ಸ್ಟ್ರೀಮ್ ಲೋ ಬರ್ತ್ ವೇಟ್ ಅಂತೀವಿ. ಈ ಥರ 500 ಗ್ರಾಮ್ಸ್ ಇರ್ಬೋದು, ಲೆಸ್ ದೆನ್ 1 kg ಇರೋದು ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್. ಎಕ್ಸಾಕ್ಟ್ಲಿ. ಸೊ ಇದನ್ನು ಪ್ರೀಟರ್ಮ್ ಬರ್ತ್ ಅಂತೀವಿ. ಪ್ರೀಟರ್ಮ್ ಬರ್ತ್ ಅಂದರೆ 9 ತಿಂಗಳು ಒಳಗಡೆ ಡೆಲಿವರ್ ಆಗಿರೋದು. ಸೊ 9 ತಿಂಗಳು ಒಳಗಡೆ ಡೆಲಿವರ್ ಆಗಿರೋ ಮಕ್ಕಳಿಗೆಲ್ಲ ಭಾಳಷ್ಟು ಕೇರ್ ಬೇಕಾಗಿರುತ್ತೆ. NICU ಕೇರ್ ಅಂದರೆ ಇದರಲ್ಲಿ ಲೋ ಬರ್ತ್ ವೇಟ್ ಅಂತ ಇರ್ತವೆ. ಲೈಕ್ ಅವ್ರಿಗೆ ಬರ್ತ್ ವೇಟ್, ಮಿನಿಮಮ್ ಬರ್ತ್ ವೇಟ್ 2.5 kg ಇರುತ್ತೆ. ಬಟ್ ಈ ಥರ ಮಕ್ಕಳೆಲ್ಲ ಆಲ್ಮೋಸ್ಟ್ ಲೆಸ್ ದೆನ್ 1 kg ಆಲ್ಮೋಸ್ಟ್ ಅವಧಿ ಅಂದರೆ 30 ವೀಕಿಂದ 37 ಟರ್ಮ್ ಪ್ರೆಗ್ನೆನ್ಸಿ ಅಂದರೆ 37 ವೀಕ್ಸ್ ಅಂತ ಅಂತೀವಿ.
ಬಟ್ ಈ ಥರ ಮಕ್ಕಳೆಲ್ಲ 30 ವೀಕ್ ಒಳಗಡೆ ಡೆಲಿವರ್ ಆಗಿರೋದು. ಸೊ ಅದಕ್ಕೆ ಇವುಗಳಿಗೆ ಲೋ ಬರ್ತ್ ವೇಟ್ ಕೇರ್ ಬೇಕಾಗಿರುತ್ತೆ. ಸೊ ದ್ಯಾಟ್ ಈಸ್ ವೆರಿ ರಿಸ್ಕಿ. ಸೊ ಸುಜನಿ ವೈದ್ಯರ ತಂಡದಿಂದ ಇವೆಲ್ಲ ಮಕ್ಕಳಿಗೆ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಟ್ಟು ಡಿಸ್ಚಾರ್ಜ್ ಮಾಡಿದ್ದೀವಿ ಇಲ್ಲಿ. ಸೊ ಇಂಥ ಒಂದು ಹೈ ರಿಸ್ಕ್ ಕೇಸ್ನ ಇಲ್ಲಿವರೆಗೂ ಎಷ್ಟು ಹ್ಯಾಂಡಲ್ ಮಾಡಿದ್ದೀವಿ ಸರ್? ಈ ಥರ ಆಲ್ಮೋಸ್ಟ್ ಸುಜನಿ 8 ತಿಂಗಳಲ್ಲಿ ಆಲ್ಮೋಸ್ಟ್ ನಾವು 500 ಅಡ್ಮಿಷನ್ಸ್ ಹತ್ರ ಬಂದಿದ್ದೀವಿ. ಸೊ ಅದರಲ್ಲಿ NICU ಕೇರ್ ಇರ್ಬೋದು. NICU ಕೇರ್ ಆಲ್ಮೋಸ್ಟ್ ಹಾಫ್ ಆಫ್ ದಿ 500 ಅಡ್ಮಿಷನ್ಸ್ ಆರ್ NICU ಬೇಬೀಸ್ ಆ್ಯಂಡ್ ದ ರಿಮೈನಿಂಗ್ ಆರ್ PICU ಆರ್ ಜನರಲ್ ವಾರ್ಡ್ ಬೇಬೀಸ್. ಸೊ ಟ್ವಿನ್ ಪ್ರೆಗ್ನೆನ್ಸೀಸ್ ಆಗಿರ್ಬೋದು, ಈ ಥರ ಲೋ ಬರ್ತ್ ವೇಟು ಆಲ್ಮೋಸ್ಟ್ ಒಂದು ಸುಮಾರು 100-150ಕ್ಕಿಂತ ಸನಿಯಾಗಿ ನಾವು ಬೇಬೀಸ್ನ ಪ್ರಾಪರ್ ಕೇರ್ ಕೊಟ್ಟು ಡಿಸ್ಚಾರ್ಜ್ ಮಾಡಿದ್ದೀವಿ ಇಲ್ಲಿಂದ. ಸೊ ಆ ಬೇಬೀಸ್ಗಳೆಲ್ಲ ಕೂಡ ಇಲ್ಲಿ ಫಾಲೋಅಪಿಗೆ ಬರ್ತಾರೆ ಆ್ಯಂಡ್ ಆಲ್ ದ ಬೇಬೀಸ್ ಆರ್ ಡೂಯಿಂಗ್ ವೆಲ್. ನಮ್ಮ ಸುಜನಿ ಆಸ್ಪತ್ರೆ ವೈದ್ಯರ ತಂಡದಿಂದ ಇಂಥ ಒಂದು ಕೇಸ್ನ ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ ಅಂತಕ್ಕಂಥದ್ದು ಯಾವುದಾದ್ರೂ ಉದಾಹರಣೆ ಇತ್ತಾ? ನಿಮ್ಮಿಂದ ವಾಪಸ್ ಹೋಗಿರೋದು, ಕೈ ಮೀರಿರೋದು ಯಾವುದಾದ್ರೂ ಇತ್ತಾ? ಸದ್ಯಕ್ಕೆ ಆ ಥರ ಕೇಸ್ ಅಂತೂ ಇಲ್ಲಿ ಯಾವುದೂ ಬಂದಿಲ್ಲ. ಅಂದರೆ ಆ ಥರ ಎಲ್ಲ ಹೈ ರಿಸ್ಕ್ ಕೇಸಸನ್ನು ನಾವು ಚೆನ್ನಾಗಿ ಟ್ರೀಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೀವಿ. ಸದ್ಯಕ್ಕಂತೂ ಚಾಲೆಂಜಸ್ ಫೇಸ್ ಎಲ್ಲ ಚಾಲೆಂಜಸನ್ನು ಫೇಸ್ ಮಾಡಿ ವಿ ಆರ್ ಗಿವನ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಟಿಲ್ ನಾವು. ಸೊ ಮುಂದೆ ಬರೋ ದಿನಗಳಲ್ಲೂ ಈ ಥರನೇ ಆಗಲಿ ಅಂತ ಯೋಚಿಸ್ತೇನೆ. ಸರ್, ತಾವು ಮಕ್ಕಳ ತಜ್ಞರಿದ್ದೀರಾ. ಈಗ ಒಂದು ತಾಯಿಗೆ ತುಂಬು ಗರ್ಭಿಣಿ ತಾಯಿಗೆ ಅವಧಿಗೂ ಮುನ್ನ ಜನನ ಆಗಿರುತ್ತೆ ಆ ಮಗುವಿಗೆ. ಸೊ ಅದಕ್ಕೆ ಯಾವುದೇ ಕಾಯಿಲೆ ಬಂದಾಗ ಆ ಮಗುವಿಗೆ ಹೇಳೋಕ್ಕಾಗಲ್ಲ. ಈಗ ದೊಡ್ಡವ್ರು ಹೇಳ್ದಂಗೆ ಆ ಮಗುವಿಗೆ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಹತ್ರನೂ ಗೈನಕಾಲಜಿಸ್ಟ್ ಇದ್ದಾರೆ. ಸೊ ಇಲ್ಲೇ ಹೆರಿಗೆ ಆಗಿ ಆ ಮಗುವಿನ ಒಂದು ಚಲನವಲನ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲೇ ನಮ್ಮ ಹತ್ರನೇ ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಅಂತ, ಶಿ ಈಸ್ ಅ ವೆಲ್ ಟ್ರೈನ್ಡ್ ಗೈನಕಾಲಜಿಸ್ಟ್. 24/7 ಇಲ್ಲಿ ಗೈನಕಾಲಜಿಸ್ಟ್ ಅವೈಲೇಬಲ್ ಇರ್ತಾರೆ. ಅವಧಿಗಿಂತ ಮುಂಚೆನೇ ಡೆಲಿವರ್ ಆಗಿರೋದಕ್ಕೆ ಇನ್ನೂ ಸ್ಪೆಷಲ್ ಕೇರ್ ಇರುತ್ತೆ. ಮದರ್ಸಿಗೆ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಪ್ರೆಷರ್ ಹೈ ಆಗಿ ಹೈಪರ್ಟೆನ್ಷನ್ ಅಂತೀವಿ, ಅದು ಇರ್ಬೋದು, ಅದರ ಡಯಾಬಿಟೀಸ್ ಇರುತ್ತೆ, ಅದಕ್ಕೆಲ್ಲ ಸ್ಪೆಷಲ್ ಕೇರ್ ಬೇಕಾಗುತ್ತೆ. ಸ್ಪೆಷಲ್ ICU ಕೇರ್, ಪೋಸ್ಟ್ ಆಪ್ರೇಷನ್ ಕೂಡ ICU ಕೇರ್ ಕೂಡ ಬೇಕು, ಆಬ್ಸ್ಟೆಟಿಕ್ ICU. ಸೊ ಆ ಥರ ಕಂಪ್ಲೀಟ್ ಮದರ್ ಆ್ಯಂಡ್ ಚೈಲ್ಡ್ ಒಂದೇ ಕಡೆ ಇರೋದು ಗುಲ್ಬರ್ಗದಲ್ಲಿ ತುಂಬ ಕಮ್ಮಿ. ಸೊ ಒಂದೇ ಕಡೆ ತಾಯಿ ಮತ್ತು ಮಗುಗೆ ಇಮಿಡಿಯೇಟ್ ಡೆಲಿವರಿ ಆದಮೇಲೆ ಕೂಡ ಏನು ಕೇರ್ ಬೇಕು ಆ ಕೇರ್ ಇಲ್ಲೆಲ್ಲೂ ಗುಲ್ಬರ್ಗದಲ್ಲಿ ತುಂಬ ಕಮ್ಮಿ. ಸೊ ಆ ಕೇರು ಸುಜನಿ ಹಾಸ್ಪಿಟಲ್ ಕೊಡ್ತಾ ಇದೆ. ಈಗ ತಾಯಿಗೆ 9 ತಿಂಗಳಕ್ಕಿಂತ ಅವಧಿ ಒಳಗಡೆ, ಅಂದರೆ ಒಂದು 6 ತಿಂಗಳಾಗಿರ್ಬೋದು, 7 ತಿಂಗಳಾಗಿರ್ಬೋದು, 8 ತಿಂಗಳ ಒಳಗಡೆ ಅಂಥ ಮಗು ಜನನ ಆದರೆ ಅದು ಇನ್ ಫ್ಯೂಚರ್ ಬದುಕೋದು ಸಾಧ್ಯ. ಡೆಫಿನೆಟ್ಲಿ ದಿನ ಬೆಳವಣಿಗೆಯಲ್ಲಿ ಚೈತನ್ಯ. ಎಕ್ಸಾಕ್ಟ್ಲಿ. ಡೆಲಿವರಿ ಆದಮೇಲೆ ಇಮಿಡಿಯೇಟ್ ಕೇರ್ ಅಂದರೆ ವಿದಿನ್ 5 or 10 minutes ಆ ಮಗುಗೆ ಏನು ಕೇರ್ ಬೇಕು ಅದು ನಮ್ಮ ಹತ್ರ ಇಲ್ಲಿ ಎರಡೂ ಒಂದೇ ಕಡೆ ಇರೋದ್ರಿಂದ, NICU ಫೆಸಿಲಿಟೀಸ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ಡೆಫಿನೆಟ್ಲಿ ದಟ್ ಬೇಬಿ ವಿಲ್ 9 ತಿಂಗಳ ಒಳಗಡೆ ಆಗಿರೋ ಮಕ್ಕಳಿಗೆ ಡೆಫಿನೆಟ್ಲಿ ಲೈಫ್ ಇರುತ್ತೆ ಮುಂದೆ. ಬಟ್ ಇಮಿಡಿಯೇಟ್ ಕೇರ್ ಬೇಕು ಅಂದರೆ ಪ್ರಾಪರ್ ಟೈಮ್ಲಿ ಡೆಲಿವರಿ ಬಂದಾಗ ಇಮಿಡಿಯೇಟ್ಲಿ ಅಟೆಂಡ್ ಆಗಿ ಒಂದೇ ಕಡೆ ಶಿಶುವಿಗಿರುವಂಥ ICU ಸೆಟಪ್ ನಮ್ಮ ಹತ್ರ ಇದೆ. ಸೊ ಅದರಿಂದ ಆ ಬೇಬಿಗೆ ಬೆನಿಫಿಟ್ ಆಗುತ್ತೆ ಡೆಫಿನೆಟ್ಲಿ. ಮಗುವಿನ ಪೋಷಕರು ಧೈರ್ಯ ಕಳ್ಕೊಂಡಿರ್ತಾರೆ, ಇಲ್ಲ ಈ ಥರ ಮಕ್ಕಳು ಬದುಕಲ್ಲ ಅಂತಕ್ಕಂಥದ್ದು ಅವ್ರ ತಲೆಯಲ್ಲಿ. ಅದನ್ನೇ ನಾವು ಟ್ರೀಟ್ ಮಾಡೋಕ್ಕೆ ಸುಜನಿ ಆಸ್ಪತ್ರೆಯನ್ನು ತೆಗೆದಿದೆ. ಆ್ಯಕ್ಚುಲಿ ಗುಲ್ಬರ್ಗಾದಲ್ಲಿ ಕನ್ಸಿಡರ್ ಮಾಡಿದ್ರೆ ತಾಯಿ ಮತ್ತು ಮಕ್ಕಳ ಆರೈಕೆ ಒಂದೇ ಕಡೆ ಇರೋದು ಭಾಳ ಕಮ್ಮಿ. ಸೊ ಅದು ಗೋಲ್ಡನ್ ಅವರ್ ಅಂತೀವಿ. ಅಂದರೆ ಹುಟ್ಟಿದ ತಕ್ಷಣವೇ 1 ಅವರಲ್ಲಿ ಏನೇನು ಫೆಸಿಲಿಟೀಸ್ ಬೇಕು ಅದೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಇರ್ಬೋದು. ವೆಂಟಿಲೇಟರ್ ಫೆಸಿಲಿಟೀಸ್ ಇರ್ಬೋದು, ಆಕ್ಸಿಜನ್, ಇಮಿಡಿಯೇಟ್ ಆಕ್ಸಿಜನ್ ಆರ್ CPAP ಅಂತ ಅಂತೀವಿ, ಇದನ್ನೆಲ್ಲ ಫೆಸಿಲಿಟೀಸ್ ಕೊಡ್ಬೋದು. ಅದೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಇದೆ. ಸೊ ಈಗ ಸಾಕಷ್ಟು ನಾವು ಬಡ ಜನರಿಗೆ ನೋಡ್ತೀವಿ ಈ ಥರ ಒಂದು ಸಮಸ್ಯೆಯಿಂದ ಬರ್ತಾ ಇದ್ದಾರೆ. ಏನು ಅಂತಂದರೆ ತಾಯಿ ಮತ್ತು ಮಗುವಿಗೆ ಒಂದೇ ಕಡೆ ಆರೈಕೆ ಕೇಂದ್ರ ಬೇಕು, ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನಮ್ಮ ಕಡೆಯಿಂದ ಆಗಲ್ಲ ಅಂತಕ್ಕಂಥದ್ದು ಒಂದಿದೆ. ಸೊ ನಿಮ್ಮ ಆಸ್ಪತ್ರೆಯಲ್ಲಿ ಬಡ ಜನರಿಗೆ ಯಾವ ರೀತಿಯಾದಂಥ ಸ್ಕೀಮ್ಗಳಿದೆಯಾ? ಬಡ ಜನರಿಗಂತಲೇ ನಾವು ABRK ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಇದೆ. ಸೊ ಅಟ್ಲೀಸ್ಟ್ ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ತಾಯಿ ಕಾರ್ಡ್ ಇರ್ಬೋದು, ಮತ್ತು ತಂದೆ ಅಥವಾ ತಾಯಿದು ರೇಷನ್ ಕಾರ್ಡಲ್ಲಿ ಹೆಸರಿದ್ದರೆ ಕೂಡ ಆಲ್ಮೋಸ್ಟ್ ಮಗುವಿಂದ ಏನೇನು ಟ್ರೀಟ್ಮೆಂಟ್ ಇರುತ್ತೆ 90% to 100% ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಇದರಿಂದ ಭಾಳಷ್ಟು ಜನ ಆಲ್ರೆಡಿ ಬೆನಿಫಿಟ್ ಆಗಿದೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ಜನದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ಈ ಗೌರ್ಮೆಂಟ್ ಸ್ಕೀಮ್ಸ್ಗಳಿಂದ ಬಡವರಿಗೆ ತುಂಬ ಹೆಲ್ಪ್ ಕೂಡ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ ಒಂದು ಲೋ ಬರ್ತ್ ವೇಟ್ ಬೇಬಿ ಆಗಿರ್ಬೋದು, ಹುಟ್ಟಿದ ಕೂಸು ಲೋ ಬರ್ತ್ ವೇಟ್ ಇದ್ದರೆ ಮಿನಿಮಮ್ ಒಂದು 10 to 15 days ICU ಸ್ಟೇ ಬೇಕಾಗುತ್ತೆ. ಸೊ ಬಡ ಜನರಿಗೆ ಈ ಥರ ಸ್ಕೀಮ್ಸ್ ಇರೋದ್ರಿಂದ ಅದರಿಂದ ತುಂಬ ಬೆನಿಫಿಟ್ ಆಗಿದೆ. ಈಗ ಬರೀ ಹುಟ್ಟಿದ ಮಗುವಿಂದ ಆಯಿತು, ದೊಡ್ಡ ಮಕ್ಕಳಿಗೆ ಕೂಡ ವಿದಿನ್ 18 years, ವಿದಿನ್ 18 years ಒಳಗಡೆ ಪೀಡಿಯಾಟ್ರಿಕ್ ಸ್ಕೀಮ್ಸ್ ನಮ್ಮ ಹತ್ರ ಕಂಪ್ಲೀಟ್ಲಿ ಅವೈಲೇಬಲ್ ಇದೆ. ಜಸ್ಟ್ ಡಾಕ್ಯುಮೆಂಟೇಷನ್ ಏನೇನು ನೀವು ಅಂದಾಗ ಒಂದು ರೇಷನ್ ಕಾರ್ಡ್ ಇರಬೇಕು, ಅಟ್ಲೀಸ್ಟ್ ತಾಯಿ ಕಾರ್ಡ್ ಇದ್ದರೆ ಕೂಡ ಡೆಫಿನೆಟ್ಲಿ ಆಲ್ಮೋಸ್ಟ್ ಪೀಡಿಯಾಟ್ರಿಕ್ 80 to 90% ರೋಗಗಳು ಎಲ್ಲ ಫ್ರೀ ಆಗುತ್ತೆ ಈ ಹಾಸ್ಪಿಟ್ಲಲ್ಲಿ.
ಈಗ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಎಲ್ಲ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ, ಫಿಟ್ಸ್ ಬರ್ತಾ ಇದೆ. ಸೊ ಇಂಥದ್ದೆಲ್ಲ ಕೇಳ್ತಾ ಇದ್ದೀವಿ. ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಶುಗರ್ ಬರ್ತಾ ಇದೆ. ಅಷ್ಟು ಚಿಕ್ಕ ಮಕ್ಕಳಿಗೆ ಬರಲು ಕಾರಣ ಏನು ಸರ್? ಇದೆಲ್ಲ ಲೈಫ್ ಸ್ಟೈಲ್ ಅಂದಂಗೆ. ತಂದೆ ತಾಯಿಗಳಿಗೆ ಈಸಿಲಿ ಮಕ್ಕಳಿಗೆ ಸುಮ್ಮನೆ ಸಮಾಧಾನ ಮಾಡೋಕ್ಕಿರ್ಬೋದು, ಅದರಿಂದ ಮಾಡೋಕ್ಕಿರ್ಬೋದು, ಮೊಬೈಲ್ ಕೊಟ್ಬಿಡ್ತಾರೆ. ಸೆಡೆಂಟ್ರಿ ಲೈಫ್ ಸ್ಟೈಲು, ತುಂಬ ಹೊರಗಡೆ ತಿನ್ನೋದು ಐಟಮ್ಸ್ ಆಯಿತು, ಬೇಕರಿ ಐಟಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಎಂಬುದು ಮಕ್ಕಳಲ್ಲಿ ಅವೇರ್ನೆಸ್ ತರಬೇಕು. ಈಗ ಭಾಳಷ್ಟು ಸ್ಪೋರ್ಟ್ಸ್ ಎಲ್ಲ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲರೂ ಮೊಬೈಲಲ್ಲಿ ಕೂತ್ಕೊಳ್ಳೋದು ಈ ಥರ ಎಲ್ಲ ಆಗಿದೆ. ಇದರಿಂದೆಲ್ಲ ಈ ರೀಸನ್ಸ್ ಇದು ನೀವೆಲ್ಲ ಹೇಳಿದ್ದಾಗ್ತಾ ಇರೋದು. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಮೇನ್ಲಿ. ಒಂದು ಜೀವನ ಕರೆಕ್ಟ್, ಲೈಫ್ ಸ್ಟೈಲ್. ಎಸ್ ಡೆಫಿನೆಟ್ಲಿ. ಸರ್, ಕೊನೆಯದಾಗಿ ನಿಮ್ಮ ಸುಜಿನಿ ಆಸ್ಪತ್ರೆ ಕಡೆಯಿಂದ ಈ ಮಕ್ಕಳ ಪೋಷಕರಿಗೆ ಏನು ಒಂದು ಸಂದೇಶನ ನೀಡ್ತೀರಾ, ಒಂದು ಕಿವಿ ಮಾತು ಹೇಳ್ತೀರಾ? ಸೊ ಇನ್ನೊಂದೇನೆಂದರೆ ತುಂಬ ಈ ಥರ ಇತ್ತೀಚಿನ ದಿನದಲ್ಲಿ ನೋಡೋದೇನೆಂದರೆ ಮಕ್ಕಳಲ್ಲಿ ಎನಿಮಿಯಾ ಅಂದರೆ ಹಿಮೋಗ್ಲೋಬಿನ್ ತುಂಬ ಲೋ ಇದೆ. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ನ್ಯೂಟ್ರಿಷನ್. ಸೊ ಪ್ರಾಪರಾಗಿ ಅವ್ರ ಪೌಷ್ಟಿಕ ಆಹಾರ ಇಲ್ಲ ಅವರಿಗೆ. ಸೊ ಎಲ್ಲದನ್ನು ಈಸಿ ಮಾಡ್ತಾ ಇದ್ದಾರೆ. ಫಸ್ಟ್ ಥಿಂಗ್ ಈಸ್ ಬಾಟಲ್ ಫೀಡಿಂಗ್ ಮಕ್ಕಳಲ್ಲಿ ಮಾಡೇಬಾರ್ದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್. ಅದರಿಂದ ತುಂಬ ಡಯರಿಯಾ ಆಗುತ್ತೆ, ನಿಮೋನಿಯಾಸ್ ಆಗುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಮಕ್ಕಳು ಬಂದುಬಿಟ್ಟು ಇತ್ತೀಚೆಗೆ ಡೈರೆಕ್ಟ್ಲಿ ಸ್ಕೂಲಿಂದ ಬಂದಾಗಿರ್ಬೋದು, ಡೈರೆಕ್ಟ್ಲಿ ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ. ಸೊ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ. ಇದರಿಂದ ಮಕ್ಕಳಲ್ಲಿ ಒಬೆಸಿಟಿ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇದನ್ನೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಸೊ ನಮ್ಮ ಸುಜಿನಿ ಹಾಸ್ಪಿಟ್ಲಲ್ಲಿ ನಾವು 24/7 ಫಂಕ್ಷನಿಂಗ್ ಇದೆ ಈ ಹಾಸ್ಪಿಟ್ಲ್. ಇಲ್ಲಿ 24/7 ಗೈನಿಕಲಾಜಿಸ್ಟ್ ಮತ್ತು ಪಿಡಿಯಾಟ್ರಿಕ್ ಫೆಸಿಲಿಟೀಸ್ ಎಲ್ಲ ಥರ ಅವೈಲೇಬಲ್ ಇದೆ. ಸೊ ಯಾವುದೇ ಥರ ಕ್ರಿಟಿಕಲ್ ಕೇಸಸ್ ಆಗಿರ್ಬೋದು, ಭಾಳಷ್ಟು ಜನ ಸೋಲಾಪುರ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಇಲ್ಲಿ ಭಾಳಷ್ಟು ಜನ ಸೋಲಾಪುರ ಹೈದರಾಬಾದ್ ಪ್ರಿಫರ್ ಮಾಡ್ತಾರೆ. ಬಟ್ ಸುಜಿನಿ ಹಾಸ್ಪಿಟಲ್ ಇಲ್ಲಿ ಎಲ್ಲ ಥರದ ಫೆಸಿಲಿಟೀಸ್, ವೆಂಟಿಲೇಟರ್ ಫೆಸಿಲಿಟೀಸ್ ಆಗಿರ್ಬೋದು, CPAP ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲ ಫೆಸಿಲಿಟೀಸ್ ನಮ್ಮ ಹತ್ರ ಇದ್ದಾವೆ. ಸೊ ಇನ್ನೊಂದೇನೆಂದರೆ ಮಕ್ಕಳಲ್ಲಿ ಕೂಡ ಆಪ್ರೇಷನ್ಸ್ ಅಂತ ಇರ್ತವೆ, ತುಂಬ ಪಿಡಿಯಾಟ್ರಿಕ್ ಸರ್ಜರೀಸ್, ಎಲ್ಲ ಥರ ಪಿಡಿಯಾಟ್ರಿಕ್ ಸರ್ಜರೀಸು ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಲಭ್ಯವಿದೆ. ಸರ್, ಈಗ ಆಲ್ರೆಡಿ ಮಳೆಗಾಲ ಪ್ರಾರಂಭ ಆಗಿದೆ. ಕಾಲರ ಬಗ್ಗೆ ಸಾಕಷ್ಟು ಭಯ ಹುಟ್ಟಿದೆ ಜನರು. ಕಾಲರ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು. ಸೊ ಇಂಥ ರೋಗಗಳ ಕಡಿವಾಣಕ್ಕೆ ಮಕ್ಕಳಿಗೆ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ತಾರೆ? ಎಸ್, ಮಳೆ ಬಂದಿರೋದ್ರಿಂದ ಆ್ಯಕ್ಚುಲಿ ತುಂಬ ಮಸ್ಕಿಟೋಸ್ ಬಂದುಬಿಟ್ಟಿದೆ ಎಲ್ಲ ಕಡೆ. ಸೊ ಫಸ್ಟ್ ಥಿಂಗ್ ಏನಂದರೆ ಹೊರಗಡೆ ಊಟ ತಿನ್ನೋದಾಯಿತು, ಲೈಕ್ ಜಂಕ್ ಫುಡ್, ಸ್ಟ್ರೀಟ್ ಫುಡ್ಸು, ಇದನ್ನೆಲ್ಲ ತಿನ್ನೋದ್ರಿಂದ ಕಾಲರಾ, ಡಯರಿಯಾ, ಸ್ಟಮಕ್ ಇನ್ಫೆಕ್ಷನ್ಸು, ಫುಡ್ ಪಾಯ್ಸನಿಂಗ್ಸು ಈ ಥರ ಎಲ್ಲ ತುಂಬ ಆಗ್ತಾಯಿದೆ. ಸೊ ಅದನ್ನು ಪ್ಲೀಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ಎಸ್ಪೆಷಲಿ ಇನ್ ದಿಸ್ ಸೀಸನ್, ರೈನಿ ಸೀಸನಲ್ಲಿ. ಇನ್ನೊಂದು, ಮಕ್ಕಳು ಹೊರಗಡೆ ಈವ್ನಿಂಗಲ್ಲಿ ಆಟ ಆಡೋದಾಯಿತು, ಇದರಿಂದ ಭಾಳಷ್ಟು ದೋಮೆ ಇರೋದು, ಡೆಂಗ್ಯೂ ಜ್ವರ ತುಂಬ ಸೀರಿಯಸ್. ಡೆಂಗ್ಯೂ ಜ್ವರ ಬಂದುಬಿಟ್ಟು ಕ್ರಿಟಿಕಲ್ ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಮ್ಟೈಮ್ಸ್ ಮ್ಯಾನೇಜ್ ದ ಕೇಸಸ್ ಆಲ್ಸೋ. ಸೊ ಒಂದಿರೋದು ಪಾಟ್ ಹೋಲ್ಸ್ ಅಂತಾರೆ, ಮನೇಲಿ ಯಾವುದಾದ್ರೂ ನೀರು ಸ್ಟೋರೇಜ್ ಮಾಡಿಟ್ಟಿರ್ತಾರೆ, ಮತ್ತು ಅದನ್ನೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಧನ್ಯವಾದಗಳು ಸರ್, ನಿಮ್ಮ ಒಂದು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೋಷಕರಿಗೆ ಒಂದು ಒಳ್ಳೆಯ ಸಂದೇಶ ನೀಡಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಸುಜಿನಿ ಆಸ್ಪತ್ರೆಯ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಚಿತ್ ರೆಡ್ಡಿ ಅವರ ಮಾತಾಗಿತ್ತು. ಮಕ್ಕಳಿಗೆ ಇಂದಿನ ದಿನಮಾನಗಳಲ್ಲಿ ನಮ್ಮ ತಂದೆ ತಾಯಿಗಳ ಬಿಜಿ ಶೆಡ್ಯೂಲ್ನಲ್ಲಿಯೂ ಸಹ ಮಕ್ಕಳಿಗೆ ಒಂದು ಒತ್ತಡದ ಜೀವನದಲ್ಲಿ ಯಾವ ರೀತಿಯಾಗಿ ಬೆಳೆಸ್ತಾರೆ, ಸಾಕಷ್ಟು ಪೌಷ್ಟಿಕ ಆಹಾರಗಳು ಕಡಿಮೆ ಆಗ್ತಾ ಇದೆ, ಇದರಿಂದ ಮಕ್ಕಳು ಕೆಲ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಆಟೋಪಗಳು ಇರ್ತಿದ್ವು, ಸೊ ಆ ರೀತಿಯಾಗಿ ಮಕ್ಕಳಿಗೆ TV, ಮೊಬೈಲಿಂದ ದೂರ ಇಟ್ಟು ಆಟ ಆಡೋಕ್ಕೆ ಬಿಡಿ ಅಂತ ಹೇಳ್ತಕ್ಕಂಥ ಮಾತುಗಳನ್ನು, ಒಳ್ಳೆಯ ಸಂದೇಶಗಳನ್ನು ನೀಡಿದ್ರು. ಸೊ ಈ ಒಂದು ಕಾರ್ಯಕ್ರಮ ನಾನು ನಡೆಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಲಬುರಗಿಯಲ್ಲಿನ ಸುಜಿನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರ ಒಂದು ಆ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ಯಾವ ರೀತಿಯಾಗಿದೆ, ನವಜಾತ ಶಿಶುವಿನ ಇಟ್ಕೊಂಡು 18 ವರ್ಷದ ಮಕ್ಕಳಿನವರೆಗೂ ಯಾವ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಎಷ್ಟು ಅತ್ಯಾಧುನಿಕ ಸೌಲಭ್ಯವುಳ್ಳ ಆಸ್ಪತ್ರೆ ಇದಾಗಿದೆ. ಒಂದು ಅನುಭವಿ ಉಳ್ಳಂತಹ ವೈದ್ಯರ ತಂಡದಿಂದ ರಚಿಸಲ್ಪಟ್ಟಿರುವ ನಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಕಲಬುರಗಿಯ ಪ್ರತಿಯೊಬ್ಬ ಜನರು, ಕಡು ಬಡವರಿಗೆ ಒಂದು ಆಸ್ಪತ್ರೆಯ ಸೇವೆಯನ್ನು ಪಡೆದುಕೊಳ್ಬಹುದು. ಇಲ್ಲಿ ಎಲ್ಲ ರೀತಿಯ ಗೌರ್ಮೆಂಟ್ ಸ್ಕೀಮ್ಗಳು ಈ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಪ್ರತಿಯೊಬ್ಬ ಕಲಬುರಗಿಯ ಜನತೆ ಒಂದು ಸಾರಿ ಸುಜಿನಿ ಆಸ್ಪತ್ರೆಗೆ ಭೇಟಿ ನೀಡಿದರೆ ನಿಮಗೆ ಹುಟ್ಟಿನ ಮಗುವಿನಿಂದ ಹಿಡ್ಕೊಂಡು 18 ತಿಂಗಳ ಒಂದು ಮಗುವಿನವರೆಗೂ ಇಲ್ಲಿ ನೋಡುವಂತಹ ಮಕ್ಕಳ ತಜ್ಞರಿದ್ದಾರೆ. ಅದೇ ರೀತಿಯಾಗಿ ಹೈ ರಿಸ್ಕ್
ಕೇಸಸ್ಗಳನ್ನು ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಗರ್ಭಿಣಿಯ ಸ್ತ್ರೀಯರಾಗಿರ್ಬೋದು, ಅವರಿಗೆ ಅವಧಿಗೂ ಮುನ್ನ ಡೆಲಿವರಿ ಆಗುತ್ತೆ ಅಥವಾ ಅವಧಿ ಆದಮೇಲೆ ಡೆಲಿವರಿ ಆಗುತ್ತೆ, ಹೈ ರಿಸ್ಕ್ ಕೇಸಸ್ಗಳು ಇರ್ತವೆ ಅಂತ ಅಂದರೆ ಇಲ್ಲಿ ಎಲ್ಲ ತರಹದ ವೈದ್ಯರ ತಂಡ ರೆಡಿಯಾಗಿದೆ. ಯುವ ವೈದ್ಯರು, ಅನುಭವಿ ವೈದ್ಯರ ತಂಡ ಈ ಸುಜನಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಕಲಬುರಗಿಯ ಜನರು ಇಲ್ಲಿ ಬಂದು ಈ ಒಂದು ಸೇವೆಯನ್ನು ಪಡೆದುಕೊಳ್ಬಹುದು. ಕಡು ಬಡವರು, ನಮಗೆ ದುಡ್ಡಿಲ್ಲ, ಬೇರೆ ಆಸ್ಪತ್ರೆಗೆ ಹೋಗೋಕ್ಕೆ ನಮಗೆ ಆಗಲ್ಲ ಅಂತಕ್ಕಂಥವರು ಒಂದು ಬಾರಿ ಸುಜನಿ ಆಸ್ಪತ್ರೆಗೆ ಭೇಟಿ ನೀಡ್ಬೋದು. ಅವ್ರ ಬಳಿ ಇರ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ನೀವು ಮಾಹಿತಿನ ಪಡೆದುಕೊಳ್ಬಹುದು. ಎಲ್ಲ ರೀತಿಯ ಚಿಕಿತ್ಸೆಗೆ ಒಂದು ಅತ್ಯಾಧುನಿಕ ಹೈಟೆಕ್ ಟ್ರೀಟ್ಮೆಂಟ್ನ ಇಲ್ಲಿ ಕೊಡ್ತಾರೆ. ಅನುಭವಿ ವೈದ್ಯರು ಸಹ ತಂಡವೊಂದು ಇಲ್ಲಿ ಇದೆ. ಒಂದು ನವಜಾತ ಶಿಶುವಿನ ಹಿಡ್ಕೊಂಡು 18 ವರ್ಷದ ಮಕ್ಕಳಿಗೂ ಸಹ ಇಲ್ಲಿ ಚಿಕಿತ್ಸೆಯನ್ನು ನೀಡ್ತಾರೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಉಳ್ಳ ಕಲಬುರಗಿಯಲ್ಲಿನ ಸುಜನಿ ತಾಯಿ ಮತ್ತು ಶಿಶು ಆರೋಗ್ಯ ಕೇಂದ್ರಕ್ಕೆ ಒಂದು ಸರ್ತಿ ಭೇಟಿ ನೀಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮನ ಮುಗಿಸ್ತೀನಿ.